ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಆವೃತ್ತಿರ್ನಾಮ ಆವೃತ್ತಿ ಅಂದರೆ ಶ್ರವಣಾದಿಗಳನ್ನು ಆವೃತ್ತಿ ಮಾಡುವುದು. ಅಂದರೆ ತತ್ವಮಸಿ ತತ್ವಮಸಿ ಇತ್ಯಾದಿ ರೂಪೇಣ ವಾಕ್ಯ ಜಪ. ತತ್ವಮಸಿ ಅಥವಾ ಅಹಂ ಬ್ರಹ್ಮಾಸ್ಮಿ ಅಹಂ ಬ್ರಹ್ಮಾಸ್ಮಿ ಎಂದು ಮತ್ತೆ ಮತ್ತೆ ವಾಕ್ಯದ ಜಪ ಮಾಡುವುದಲ್ಲ. ಬೇಡ, ವಿಮರ್ಶೆ ಆಗುತ್ತದೆ, ಸಾಕು, ಬೇಡ, ವಿಷಯನೇ ಹೇಳಿಬಿಡ್ತೀನಿ, ಸಾಕು. ಆಲ್ರೆಡಿ ದೊಡ್ಡ ಕಾಂಟ್ರವರ್ಸಿ ಆಗ್ತಾ ಇದೆ, ಬೇಡ. ಸೊ ಅತ್ರ ಆವೃತ್ತಿರ್ನಾಮ ನ ತತ್ವಮಸಿ ತತ್ವಮಸಿ ಇತ್ಯಾದಿ ರೂಪೇಣ ವಾಕ್ಯ ಜಪ ಅಲ್ಲ. ನಾಪಿ ಉಪದಿಷ್ಟವಾಕ್ಯಾನಾಂ ಪುನಃ ಪುನಃ ಪಾಠ. ಉಪದೇಶ ಮಾಡಿರುವ ವಾಕ್ಯಗಳನ್ನು, ಅಂದರೆ ಯಾವ ಉಪನಿಷತ್ತು ಮಂತ್ರಗಳು ಭಾಷ್ಯವಾಕ್ಯಗಳನ್ನು ಮತ್ತೆ ಮತ್ತೆ ಪಾರಾಯಣ ಮಾಡುವುದಲ್ಲ. ಕಿಂತರ್ಹಿ ಮತ್ತೆ ಏನು ಅಂದರೆ ವಾಕ್ಯಾರ್ಥ ವಿಚಾರಣಾಯಾಂ ಪ್ರವೃತ್ತಸ್ಯ. ವಾಕ್ಯದ ಅರ್ಥ, ವಾಕ್ಯ ಅಂದರೆ ಮಹಾವಾಕ್ಯ, ಮಹಾವಾಕ್ಯದ ಅರ್ಥ ಅನುಭವದನುಸಾರವಾಗಿ ಏನು, ವಾಕ್ಯಕ್ಕೆ ಅರ್ಥ ಅಲ್ಲ, ಒಂದು ವಾಕ್ಯಕ್ಕೆ ಅರ್ಥ ಅನುಭವಾನುಸಾರವಾಗಿ ಹೊಂದಿಸಬೇಕೇ ಹೊರತು ಅಲ್ಲಿರುವ ವ್ಯಾಕರಣ ಬಲದಿಂದ ನೋಡಿದ್ದರೆ ಒಂದೇ ವಾಕ್ಯಕ್ಕೆ 2-3 ಅರ್ಥಗಳು ಬರಬಹುದು ಅಲ್ಲವೇ? ಚಮತ್ಕಾರಕ್ಕಾಗಿ ಲೌಕಿಕರಿಗೆ ಆಕರ್ಷಣೀಯವಾಗಿಂಥದ್ದು ಮಾತಾಡ್ತಾರೆ, ಪ್ರವಚನಗಳಲ್ಲಿ ಹೇಳ್ತಾ ಇರುತ್ತಾರೆ. ಒಬ್ಬನು ಅಲ್ಲೇನಿ ಗೋಡೆ ಮೇಲೆ ಬರೆದಿದ್ದನಂತೆ, ಸೋಹಂ, ಇವನ್ ಅದ್ವೈತಿ ಅಂತೆ. ನೀವು ಕೇಳಿರಬಹುದು ಪ್ರವಚನಗಳಲ್ಲಿ. ಸೋಹಂ ಎಂದು ಬರೆದಿದ್ದರೆ ಇನ್ನೊಬ್ಬರು ದ್ವೈತಿ ಬಂದು ಇದು ಸರಿಯಾಗಿಲ್ಲ ಎಂದು ಪಕ್ಕಕ್ಕೂ ದಾ ಎಂದು ಬರೆದನಂತೆ. ದಾಸೋಹಂ ಅಂದಾಯಿತು. ದಾಸೋಹಂ ಅಂದು ಇವರು ಬಂದು ನೋಡಿ, ಅವರೇನೋ ಸ್ನಾನಕ್ಕೆ ಹೋಗಿದ್ದ, ಮತ್ತೆ ಬಂದು ನೋಡಿದರೆ ಅಯ್ಯೋ ಇವನು ದಾಸೋಹಂ ಮಾಡಿಬಿಟ್ಟ. ಇವನು ಇನ್ನೊಂದು ಸಕಾರ ಸೇರಿಸಿದ್ದನಂತೆ, ಸದಾಸೋಹಂ ಎಂದು. ಅವನು ಸುಮ್ಮನೆ ಕೂತಿರ್ತಾನ, ಅವನು ಬಂದು ಇವನಿಲ್ಲದಿರುವಾಗ ನೋಡಿ ಮತ್ತೆ ಇನ್ನೊಂದು ದಾಸ ಸೇರಿಸನಂತೆ, ದಾಸೋಹಂ ಎಂದು. ಹೀಗೆ ವ್ಯಾಕರಣ ಬಲದಿಂದ ಪದಕ್ಕೆ ಅಕ್ಷರಕ್ಕೆ ಏನಾದರೂ ಅರ್ಥ ಕೊಡಬಹುದು, ಅಲ್ಲಿಗೆ ಇಲ್ಲಿ, ಇಲ್ಲಿಗೆ ಅಲ್ಲಿ. ಒಂದು ವಾಕ್ಯ ವ್ಯಾಕರಣತಃ ಹೊಂದಬಹುದು, ವ್ಯಾಕರಣತಃ ಹೊಂದಿರುವ ಮಾತ್ರದಿಂದ, ಹೊಂದಿಸಿರುವ ಮಾತ್ರದಿಂದ ಅಲ್ಲಿ ಹೇಳಿರುವ ಅರ್ಥ ಅದೇ ಸರಿ ಎಂದು ಹೇಳೋಕ್ಕಾಗಲ್ಲ. ವ್ಯಾಕರಣತಃ ಇದು ಹೊಂದಬಹುದು, ಇನ್ನೊಂದು ಹೊಂದಬಹುದು. ಅನುಭವಾನುಸಾರವಾಗಿ ಹೊಂದಿದ್ದೇ ಅರ್ಥ. ಆದ್ದರಿಂದ ವಾಕ್ಯಾರ್ಥ ವಿಚಾರಣಾಯಾಂ ಪ್ರವೃತ್ತಸ್ಯ. ಈ ವಾಕ್ಯದ ಅರ್ಥ ಅನುಭವಾನುಸಾರವಾಗಿ ನೋಡಿದ್ದರೆ ಯಾವ ಅರ್ಥ ಅದನ್ನು ತಿಳಿಯುವುದಕ್ಕೆ ಹೊರಟಿರುವವನು, ಪ್ರವೃತ್ತ ಹೊರಟಿರುವವನಿಗೆ ತತ್ತದ್ ಯುಕ್ತ್ಯ ಆಯಾ ಯುಕ್ತಿಗಳಿಂದ
ಅನುಭವಾನುಸಾರಿಣ್ಯ ಯುಕ್ತ್ಯ. ಅನುಭವಾನುಸಾರವಾದ ಯುಕ್ತಿ. ಯುಕ್ತಿಯು ಅನುಭವವನ್ನು ಪಕ್ಕಕ್ಕಿಟ್ಟಿರುವ ಯುಕ್ತಿ ಅಲ್ಲವೇ? 3 ಅವಸ್ಥೆಗಳಿವೆ ಎನ್ನುವುದು ಲೌಕಿಕರಿಗನಿಸುತ್ತದೆ. ಆದರೆ ಯುಕ್ತಿ, ಲೌಕಿಕ ಯುಕ್ತಿ ಜನರಿಗೆ ಆಕರ್ಷಣೀಯವಾಗ್ತದೆ. ಏಕೆಂದರೆ ಅವರು ಲೌಕಿಕ ದೃಷ್ಟಿಯಲ್ಲೇ ಇರುತ್ತಾರೆ. ಅವಸ್ಥೆಗಳು ನೋಡಿ, ಜಾಗೃತ ಅವಸ್ಥಾ, ಸ್ವಪ್ನಾವಸ್ಥಾ, ಸುಷುಪ್ತಿ ಅವಸ್ಥಾ, ಒಂದು ನಂತರ ಇನ್ನೊಂದು 3 ತಿರುಗುತ್ತವೆ. ಒಂದು ನಂತರ ಇನ್ನೊಂದು, ಒಂದು ನಂತರ ಇನ್ನೊಂದು 3 ಬರುತ್ತವೆ, ಹೋಗುತ್ತವೆ. ಅಂದರೆ ಇದು ಚೆನ್ನಾಗಿದೆ ಅಂದರೆ ಇಲ್ಲೇ ದೊಡ್ಡ ತಪ್ಪಿದೆ. ಇದು ಅನುಭವ ವಿರುದ್ಧವಾದ ಮಾತು. ಜಾಗ್ರತ್, ಸ್ವಪ್ನ, ಸುಷುಪ್ತಿ ಎಂಬ ಅನುಭವಗಳು ಕಾಲಕ್ರಮದಲ್ಲಿ ಉಂಟಾಗುವುದಿಲ್ಲ. ಅವಸ್ಥೆಗಳು ಕಾಲದಲ್ಲಿ ಬಂದು ಹೋಗುವವುಗಳಲ್ಲ. ಯಾರೋ ಪಂಡಿತರು ಬಂದರೆ ವೇದಾಂತವೆಲ್ಲ ಕಲಿತುಕೊಂಡನಂತೆ. ಅವನು ಬಂದಾಗ ಸ್ವಾಮೀಜಿ ಹತ್ತಿರ, ಸ್ವಾಮೀಜಿ ಇರುವಾಗ ಅಲ್ಲಿ ಹೊಳೆ ನರಸೀಪುರದಲ್ಲಿ ವೇದಾಂತವೆಲ್ಲ ಕಲಿತುಕೊಂಡೆ, ಶಂಕರ ಭಾಷ್ಯ ಅದೆಲ್ಲ. ಸ್ವಾಮೀಜಿ ಪ್ರಶ್ನೆ ಮಾಡಿದ್ದಾರೆ ಅಂದರೆ ಅವಸ್ಥಾ ಅಂದರೆ ಏನು? ಜಾಗೃತ ಅವಸ್ಥಾ, ಸ್ವಪ್ನಾವಸ್ಥಾ, ಸುಷುಪ್ತಿ ಅವಸ್ಥಾ ಎಂದು ಹೇಳ್ತೀವಿ. ಅವಸ್ಥಾ ಅಂದರೆ ಏನು? ಅಷ್ಟು ಹೇಳಿದ್ದಕ್ಕೆ ಅವಸ್ಥಾ ಅಂದರೆ ಏನು? ಜಾಗೃತ, ಸ್ವಪ್ನ, ಸುಷುಪ್ತಿ ಎಲ್ಲರಿಗೂ ಗೊತ್ತಿದೆ ಅಲ್ಲವೇ? ಅವಸ್ಥಾ ಅಂದರೆ ಏನು? ಹಾಗೆ ಹೇಳಿದ್ದರೆ ಅವರು ಇರಿಟೇಟ್ ಆದ. ಆ ಬಂದಿರುವ ಪಂಡಿತ ಇರಿಟೇಟ್ ಆದನಂತೆ. ಅವಸ್ಥಾ ಅಂದರೆ ತಾತ್ಕಾಲಿಕ ಸ್ಥಿತಿ ಅಲ್ಲ. ನಾವು ಸಾಮಾನ್ಯವಾಗಿ ಅವಸ್ಥಾ ಅಂದರೆ ಒಂದು ಗಿಡ, ಒಂದು ಸಣ್ಣ ಅವಸ್ಥಾ, ಸ್ವಲ್ಪ ಬೆಳೆದಿದ್ದರೆ ಇನ್ನೊಂದು ಅವಸ್ಥಾ, ಇನ್ನೂ ಬೆಳೆದಿದ್ದರೆ ಇನ್ನೂ ದೊಡ್ಡ ಅವಸ್ಥಾ. ಇದು ಒಂದು ವಸ್ತುವಿನಲ್ಲಿ ಆಗುತ್ತಿರುವ ಪರಿವರ್ತನೆಗಳು ಅಥವಾ ಕಾಲದ ಅವಸ್ಥೆನೂ ಆಗುತ್ತದೆ. ಬಾಲ್ಯಕಾಲ ಅಥವಾ ಇನ್ನು ಯುವಕ ಮತ್ತು ಮುದುಕ, ವೃದ್ಧಾಪ್ಯ, ಹೀಗೆ ಇದು ಕಾಲದ ಅವಸ್ಥೆಗಳು. ದೇಶದ ಅವಸ್ಥೆಗಳು ಆಗುತ್ತವೆ. ಒಂದು ಈ ಫ್ಲೋರ್ನಲ್ಲಿರುತ್ತಾನೆ, ಮತ್ತು ಮೇಲಿನ ಫ್ಲೋರ್ಗೆ ಹೋಗ್ತಾನೆ, ಮತ್ತು ಇನ್ನೊಂದು ಫ್ಲೋರ್ನಲ್ಲಿ ಹೋಗ್ತಾನೆ. ಇದು ದೇಶದ ಅವಸ್ಥೆ. ಹಾಗೆ ವಸ್ತುಗಳು ಒಂದು ದೇಶದಲ್ಲಿ ಒಂದು ಕಾಲದಲ್ಲಿ ಇರುವ ಸ್ಥಿತಿಗೆ, ತಾತ್ಕಾಲಿಕವಾಗಿ ಸ್ವಲ್ಪ ಹೊತ್ತು ಇರುವ ಸ್ಥಿತಿಗೆ ಅವಸ್ಥೆ ಹೇಳ್ತೀವಿ. ಆದರೆ ಜಾಗೃತ, ಸ್ವಪ್ನ, ಸುಷುಪ್ತಿ ಎಂಬ ಅವಸ್ಥೆಗಳು ಆ ತರಹ ಅವಸ್ಥೆಗಳು ಅಲ್ಲ. ಒಂದು ದೇಶದಲ್ಲಿ ಕಾಲದಲ್ಲಿ ಇರುವ ಅವಸ್ಥೆಗಳಲ್ಲ. ಏಕೆಂದರೆ ಕಾಲ ಎಂಬುದು ಒಂದು ಪರ್ಮನೆಂಟ್ ಕಾಲವಿಲ್ಲ. ಕಾಲ ಎಂಬುದೇ ಒಂದು ಸಾಪೇಕ್ಷ. ಹೇಗೆ ಪ್ರಪಂಚ ಅಂದರೆ ಪ್ರಪಂಚ ಅಂದರೆ ಯಾವ ಪ್ರಪಂಚ ಎಂದು ಯಾರಾದರೂ ಕೇಳ್ತಾರಾ? ಪ್ರಪಂಚ ಅಂದರೆ ಯಾವ ಪ್ರಪಂಚ ಅಂದರೆ ವೇದಾಂತದಲ್ಲಿ ಹೇಳ್ತೀವಿ. ನೀವು ಪ್ರಪಂಚ ಅಂದರೆ ಯಾವ ಪ್ರಪಂಚ? ನೀವು ಯಾವ ಪ್ರಪಂಚ ಹೇಳ್ತಾ ಇದ್ದೀರಿ? ಬಗೆ ಬಗೆ ಪ್ರಪಂಚಗಳಿವೆಯಾ? ಇರುವುದೊಂದೇ ಅಲ್ಲವೇ? ಹೌದು, ಬಗೆ ಬಗೆ ಇವೆ, ಒಂದೇ ಅಲ್ಲ. ವೇದಾಂತ ಹೇಳ್ತದೆ ಏನು? ಜಾಗೃತ ಅವಸ್ಥೆಯಲ್ಲಿ ತೋರುವ ಪ್ರಪಂಚ ಅದು ಜಾಗೃತ ಪ್ರಪಂಚ, ಸ್ವಪ್ನದಲ್ಲಿ ತೋರುವ ಪ್ರಪಂಚ ಸ್ವಪ್ನ ಪ್ರಪಂಚ. ಪ್ರಪಂಚ ಅಂದರೆ ಒಂದು ಅವಸ್ಥೆಗೆ ಪರಿಮಿತವಾಗಿರುವುದೇ ಹೊರತು ಯಾವ ಅವಸ್ಥೆ ಆಗಲಿ ಎಲ್ಲ ಕಡೆ ಎಲ್ಲ ಅವಸ್ಥೆಗಳಲ್ಲಿ ಎಂದಿಗೂ ಇರುವಂಥದ್ದು, ನಿತ್ಯವಾಗಿ ನಿರಂತರವಾಗಿ ಎಂದಿಗೂ ಇರುವಂಥದ್ದಿಲ್ಲ. ಸತ್ಯ ಅಂದರೆ ಏನು? ಯಾವ ವಸ್ತುವು ಎಂದಿಗೂ ಇರುತ್ತದೋ, ಎಲ್ಲ ಕಡೆ ಇರುತ್ತದೆ, ಎಲ್ಲ ದೇಶ, ಎಲ್ಲ ಕಾಲ, ನೀವು ಏನೇ ಮಾಡಿ ಎಲ್ಲಿಗೆ ಹೋಗು ತಾನಾಗಿರುವುದು ಸತ್ಯ. ಸತ್ಯ ಅಂದರೆ ಏನು? ತಾನಾಗಿರುತ್ತದೆ. ಒಂದು ಕಂಡೀಷನಲ್ ಅವಸ್ಥಾ, ಕಂಡೀಷನಲ್ ಸ್ಥಿತಿ ಒಂದು, ಅನ್ಕಂಡೀಷನಲ್ ಸ್ಥಿತಿ ಒಂದು. ಅನ್ಕಂಡೀಷನಲ್ ಸತ್ಯ, ಕಂಡೀಷನಲ್ ಮಿಥ್ಯ ಅಷ್ಟೇ. ಒಂದು ಕಂಡೀಷನ್ನಲ್ಲೇ, ಒಂದು ಪರಿಸ್ಥಿತಿಯಲ್ಲೇ ಇರುತ್ತದೆ, ಅದು ತಾತ್ಕಾಲಿಕವಾಗಿರುತ್ತದೆ. ಆ ಪರಿಸ್ಥಿತಿ ಇರುತ್ತದೆ, ಪರಿಸ್ಥಿತಿ ದಾಟಿದರೆ ಇಲ್ಲ. ಯಾವ ಕಂಡೀಷನ್ ಯಾವ ಪರಿಸ್ಥಿತಿ ಸಂಬಂಧವಿಲ್ಲ.
ಎಲ್ಲ ಪರಿಸ್ಥಿತಿಗಳಲ್ಲಿ, ಎಲ್ಲ ಕಂಡೀಷನ್ಗಳಲ್ಲಿ ಎಂದಿಗೂ ಇರುತ್ತದೆ, ಎಲ್ಲೆಲ್ಲಿಯೂ ಇರುತ್ತದೆ. ಈಗ ಅದಕ್ಕೆ ಒಂದು ಪರಿಮಿತಿ ಇಲ್ಲ. ದೇಶ ಪರಿಮಿತಿ, ಕಾಲ ಪರಿಮಿತಿ, ಸಂದರ್ಭ ಪರಿಮಿತಿ ಇಲ್ಲ. ಈಗ ಇರುವುದೇ ಇರುವುದು, ಎಂದಿಗೂ ಇರುವುದೇ ಅದರ ಸ್ವರೂಪ. ಅದು ಸತ್ಯ. ಹಾಗೆ ಪ್ರಪಂಚ ಎಚ್ಚರವಾಗಲಿ, ಕನಸಿನಲ್ಲಿ ಆಗಲಿ, ಸುಷುಪ್ತಿಯಲ್ಲಿ ಆಗಲಿ, ಎಲ್ಲ ಅವಸ್ಥೆಗಳಲ್ಲಿ ಎಂದಿಗೂ ತಾನು ಇರುತ್ತಾ ಇರುವ ಪ್ರಪಂಚ ಇದೆ ಅಂದ್ಕೊಳ್ತೀವಿ. ನಾವೇನು ಅಂದ್ಕೊಳ್ತೀವಿ? ಈ ಪ್ರಪಂಚ ಎಂದಿಗೂ ಇದೆ ಅಲ್ಲವೇ? ಈ ಪ್ರಪಂಚ ಎಂದಿಗೂ ಇದೆ. ಲೌಕಿಕರು ಹೀಗೆ ತಿಳ್ಕೊಳ್ತಾರೆ. ಪ್ರಪಂಚದಲ್ಲಿ ಎಷ್ಟೋ ಸೃಷ್ಟಿ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ ಅಂದರೆ, ಹೌದು, ಬದಲಾವಣೆ ಎಲ್ಲಿ ಆಗ್ತಾ ಇದೆ? ಮರಗಿಡಗಳು, ಪ್ರಾಣಿಗಳು, ಮನುಷ್ಯರು, ಆ ಪಂಚಭೂತಗಳಿಂದ ಹುಟ್ಟಿರುವವರು ಹುಟ್ಟುತ್ತಾರೆ, ಕೆಲವು ದಿವಸ ಇರುತ್ತಾರೆ, ಮರಣ ಹೊಂದುತ್ತಾರೆ, ಮತ್ತೆ ಹುಟ್ಟುತ್ತಾರೆ, ಮತ್ತೆ ಬೆಳೆಯುತ್ತಾರೆ, ಮರಣ ಹೊಂದುತ್ತಾರೆ. ಅಂದರೆ ಪ್ರಪಂಚದ ಒಳಗಿನ ಪದಾರ್ಥಗಳು, ವ್ಯಕ್ತಿಗಳು, ಪ್ರಾಣಿಗಳು, ಮರಗಿಡಗಳು, ಮುಂತಾದದು, ಬೆಟ್ಟಗಳು, ನದಿಗಳು, ಇವು ಬದಲಾಯಿಸ್ತಾ ಇರುತ್ತವೆ. ಪಂಚಭೂತಗಳೇ ಬದಲಾಯಿಸ್ತವೆ. ಅಂದರೆ ಒಟ್ಟು ಪ್ರಪಂಚನೇ ಬದಲಾಯಿಸ್ತದೆ. ಪ್ರಪಂಚದ ಒಳಗೆ ನಾವು ಪರಿವರ್ತನೆ ನೋಡ್ತೀವಿ. ಈ ಪ್ರಪಂಚ ಮಾತ್ರ ಎಂದಿಗೂ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ, ಎಂದಿಗೂ ತಾನು ಇದ್ದೇ ಇರುತ್ತದೆ ಅನಿಸುತ್ತದೆ ಜನರಿಗೆ. ಅದರಿಂದ ಈ ಪ್ರಪಂಚವೇ ಸತ್ಯ. ಸತ್ಯ ಅಂದರೆ ಏನು? ಎಂದಿಗೂ ಇರುತ್ತದೆ. ಮಿಕ್ಕ ಎಲ್ಲವೂ ಬದಲಾಯಿಸಲಿ, ಇದು ಮಾತ್ರ ಬದಲಾಯಿಸಲ್ಲ ಅಲ್ಲವೇ? ಮನುಷ್ಯರು ಹೋಗ್ತಾರೆ, ಪ್ರಾಣಿಗಳು ಬದಲಾಯಿಸ್ತವೆ, ಮರಗಿಡಗಳು ಹೋಗ್ತವೆ. ಎಷ್ಟೆಷ್ಟೋ ನೋಡ್ತಾ ಇದ್ದೀವಿ. ಪ್ರಪಂಚ, ಹಿಂದಿನ ಪ್ರಪಂಚ ಹೀಗಿಲ್ಲ, ಎಷ್ಟು ಚೇಂಜ್ ಆಯಿತು. 90 ಶತಮಾನ ನಡೀತದೆ. ಆದರೆ ಪ್ರಪಂಚ ಮಾತ್ರ ತಾನು ಹಾಗೇ ಇರುತ್ತದೆ ಎಂದು ತಿಳ್ಕೊಂಡು ಬಿಟ್ಟಿದ್ದೀವಿ. ಆದ್ದರಿಂದ ಪ್ರಪಂಚ ಮಿಥ್ಯ ಅಂದರೆ ಅದು ಹೇಗೆ ಮತ್ತೆ ಅದೇ ಪ್ರಶ್ನೆ. ಪ್ರಪಂಚ ಅಂದರೆ, ಈಗ ಪ್ರಪಂಚ ಮಿಥ್ಯ ಎಂದು ತೋರಿಸಬೇಕಂದ್ರೆ ಒಂದು ಸಂದರ್ಭದಲ್ಲಿದೆ, ಇನ್ನೊಂದು ಸಂದರ್ಭದಲ್ಲಿ, ಒಂದು ಕಂಡೀಷನ್ನಲ್ಲಿದೆ, ಇನ್ನೊಂದು ಕಂಡೀಷನ್ನಲ್ಲಿ ಇಲ್ಲ ಎಂದು ತೋರಿಸಬೇಕು. ನೀವು ಬಾಯಿದಿಂದ ಹೇಳಿದರೆ ಅಲ್ಲ, ಪುಸ್ತಕದಲ್ಲಿ ಇದೆ ಅಂದರೆ ಸಾಕಾಗಲ್ಲ, ತೋರಿಸಬೇಕು ಅನುಭವದಲ್ಲಿ ಅದು ಮಿಥ್ಯ ಹೇಗೆ ಅಂತ. ಆದ್ದರಿಂದ ಪ್ರಪಂಚ ಒಂದಾನೊಂದು ಅವಸ್ಥೆಗೆ ಪರಿಮಿತವಾಗಿದೆ. ಅವಸ್ಥಾ ಸಂಬಂಧವಿಲ್ಲದೆ ಎಲ್ಲಿಯಾದರೂ ಎಲ್ಲ ಅವಸ್ಥೆಗಳಲ್ಲಿ ಎಂದಿಗೂ ಇರುವಂಥದ್ದಿಲ್ಲ. ನೀವು ಯಾವುದು ಪ್ರಪಂಚ ಹೇಳ್ತೀವೋ ಎಂದಿಗೂ ಇದೆ, ತಾನಿದೆ, ನಿತ್ಯವಾಗಿದೆ, ಸತ್ಯವಾಗಿದೆ. ನಿಮ್ಮ ನಿತ್ಯವೆಲ್ಲ ಎಚ್ಚರಕ್ಕೂ ಲಿಮಿಟೇ ಅಷ್ಟೇ. ನೀವು ಹೇಳುವ ನಿತ್ಯ ಎಂದು ಹೇಳುವ ಆ ನಿತ್ಯತ್ವ ಇದೆ, ಎಂದಿಗೂ ಇದೆ. ಎಂದಿಗೂ ಅಂದರೆ ಏನು? ಎಚ್ಚರದಲ್ಲಿರುವವರೆಗೆ. ಎಂದಿಗೂ ಅಂದರೆ ಎಲ್ಲಿ? ಎಚ್ಚರಕ್ಕೆ. ಎಚ್ಚರ ದಾಟಿಬಿಟ್ರೆ ತಾನೇ ಇಲ್ಲ. ಆಯಿತಾ? ಪ್ರಪಂಚಕ್ಕೆ ಪರಿಮಿತಿ ಗೊತ್ತಾಯ್ತಾ? ಇದು ಹೀಗೆ. ಯಾವುದು ಎಂದಿಗೂ ಇದೆ, ಏನು ಮಾಡಿದ್ದರೂ ಹೋಗಲ್ಲ, ತಾನಿರುತ್ತದೆ, ನಿತ್ಯವಾಗಿರುತ್ತದೆ, ಸತ್ಯವಾಗಿರುತ್ತದೆ ಎನ್ನುವುದು ನೋಡುವ ದೃಷ್ಟಿಯಲ್ಲಿ ತಪ್ಪಾಯಿತು. ನಾವು ಪ್ರಪಂಚವನ್ನು ಬ್ಯಾಕ್ಗ್ರೌಂಡ್ ಇಟ್ಟುಕೊಂಡು ಅದರ ಮೇಲೆ ಬದಲಾವಣೆ ಆಗುತ್ತಿರುವ ಮರಗಿಡಗಳು, ಪ್ರಾಣಿಗಳು, ಮನುಷ್ಯರು, ದೇಶಕಾಲಗಳು, ಸೂರ್ಯ ಚಂದ್ರ ಬದಲಾಯಿಸ್ತಾ ಇದ್ದಾನೆ, ಭೂಮಿ ತಿರುಗುತ್ತಾ ಇದೆ, ಸೂರ್ಯನ ಈ ಬದಲಾವಣೆಗಳನ್ನೆಲ್ಲ ಪ್ರಪಂಚದ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ನೋಡ್ತಾ ಇದ್ದೀವಿ. ಇವುಗಳೆಲ್ಲ ಚೇಂಜ್ ಆಗ್ತಾ ಇವೆ, ಪ್ರಪಂಚ ಮಾತ್ರ ಚೇಂಜ್ ಆಗ್ತಾ ಇಲ್ಲ. ಅದರಿಂದ ಪ್ರಪಂಚ ಸತ್ಯ, ನಿತ್ಯ, ಅದರಲ್ಲಿ ಇವುಗಳೆಲ್ಲ ಬದಲಾವಣೆಗಳು, ಹೀಗೆ ಹೇಳ್ತೀವಿ. ಅಂದರೆ ನೋಡುವ ರೆಫರೆನ್ಸ್ ಪಾಯಿಂಟ್ ಇದಿಟ್ಕೊಂಡು ಮಾತಾಡ್ತಾ ಇದ್ದೀವಿ. ಬಟ್ ಅದೇ ಅಲಗಾಡ್ತದೆ. ಇದು ಅಲಗಾಡ್ತದ ಗೊತ್ತೇ ಇಲ್ಲ ಅವರಿಗೆ. ಹೇಗೆ? ಮನೆಯಲ್ಲಿ ಸಣ್ಣ ಮಗು ನೋಡ್ತಾ ಇದ್ದರೆ ಕುರ್ಚಿ ಇಲ್ಲಿಂದ ಇಲ್ಲಿಗೆ ಬದಲಾಯಿಸ್ತಾರೆ. ಮಗುಗೆ ಗೊತ್ತಾಗ್ತದೆ, ಓಹೋ ಈ ಕುರ್ಚಿ ತೆಗೆಯಬಹುದು. ಕಾರ್ಪೆಟ್ ಇರುತ್ತದೆ, ಸಣ್ಣ ಮಗುಗೆ ಗೊತ್ತಿಲ್ಲ ಈ ಕಾರ್ಪೆಟ್ ಹೀಗೆ ಇರುತ್ತದೆ, ಭೂಮಿ ಹೀಗಿರುತ್ತದಲ್ಲ, ಕಾರ್ಪೆಟ್ ಇರುತ್ತದೆ ಅಂದ್ಕೊಳ್ತಾನೆ. ಅದು ನೋಡ್ತಾ ಒಂದು ದಿವಸ ಕಾರ್ಪೆಟ್ ಎಲ್ಲ ಎತ್ತಿಬಿಟ್ಟರೆ, ಓಹೋ ಇದು ಇಲ್ಲಿಂದ ಇಲ್ಲಿಗೆ ಬದಲಾಯಿಸ್ತದೆ ಅವ್ರು ತಿಳ್ಕೊಳ್ತಾನೆ, ಅವರು ಕಲ್ತ್ಕೊಳ್ತಾನೆ. ಕುರ್ಚಿ ಬದಲಾಯಿಸ್ತದೆ ಅಂತ ಹೇಳ್ತಾನೆ. ಗೋಡೆ ಬದಲಾಯಿಸ್ತದೆ? ಗೋಡೆ ಬದಲಾಯಿಸಲ್ಲ. ಆದರೆ ಒಂದು ದೊಡ್ಡ ಟೇಬಲ್ ಇರುತ್ತದೆ, ಇಲ್ಲಿ ಗೋಡೆ ಪಕ್ಕಕ್ಕೆ ಇಟ್ಟಿರ್ತಾರೆ. ಅವನು ಅಂದ್ಕೊಂಡ ಈ ಕುರ್ಚಿ ಬದಲಾಯಿಸ್ತದೆ, ಕಾರ್ಪೆಟ್ ಬದಲಾಯಿಸ್ತದೆ, ಇದು ಬದಲಾಯಿಸ್ತದೆ, ಏನೇನೋ ಬದಲಾಯಿಸ್ತದೆ. ಆದರೆ ಈ ಫ್ಲೋರ್ ಆಗಲಿ ಗೋಡೆ ಆಗಲಿ ಹಾಗೇ ಇರುತ್ತದೆ. ಹಾಗೆ ಈ ಟೇಬಲ್ ಬದಲಾಯಿಸಿದ್ದು ಯಾವಾಗಲೂ ನೋಡಲಿಲ್ಲ ಮಗು.
ಯಾವಾಗಲೂ ಒಂದು ದಿವಸ 6 ತಿಂಗಳಿಗೋ 1 ವರ್ಷ ನಂತರ ಈ ಟೇಬಲನ್ನು ಬದಲಾಯಿಸಿದರೆ ಈ ಟೇಬಲ್ ಗೋಡೆ ಹಾಗೆ ಇರುತ್ತದೆ ಅಂದ್ಕೊಂಡಿದ್ದೆ, ಇದು ಇಲ್ಲಿಂದ ಅಲಗಾಡ್ತದೆ ಅಂದರೆ ಟೇಬಲ್ ಆಲ್ಸೋ ಈ ಕುರ್ಚಿಗಳ ಹಾಗೆ ಅಲಗಾಡುವುದೇ ಅವನು ಕಲ್ತ್ಕೊಳ್ತಾನೆ. ಇಲ್ಲದಿದ್ದರೆ ಮೊದಲೇ ಅಂದ್ಕೊಳ್ತಾನೆ ಈ ಟೇಬಲ್ ಯಾರು ಅದನ್ನು ಅಲ್ಲಿಂದ ಅಲಗಾಡಿಸಲಿಲ್ಲ, ಅಲ್ಲೇ ಇಟ್ಟಿಟ್ಟರು, ಅದರಿಂದ ಅಲ್ಲೇ ಇರುತ್ತದೆ ಗೋಡೆ ಹಾಗೆ ಅಂದ್ಕೊಂಡ. ಈಗ ಗೊತ್ತಾಯಿತು ಈ ಟೇಬಲ್ ಆಲ್ಸೋ ಮೂವ್ಸ್ ಎಂದವ್ರಿಗೆ ಗೊತ್ತಾಯಿತು, ಚಲಿಸುತ್ತದೆ, ಇಲ್ಲಿಂದ ಇಲ್ಲಿ ಬದಲಾಯಿಸಬಹುದು ಎಂದು. ಈಗ ಗೋಡೆಯನ್ನು ಮಾತ್ರ ನೀವು ಬಂದಿರುವಾಗ ಗೋಡೆಯನ್ನು ಇಲ್ಲಿಟ್ಟು ಇಲ್ಲಿ ತಿಂತು, ಇಲ್ಲಿತ್ತು ಇಲ್ಲಿ ಗುಡಿಸುತ್ತಾ ಗೋಡೆಯನ್ನು ಇಲ್ಲಿಟ್ಟು ಇಲ್ಲಿ ಗುಡಿಸಿ ಮತ್ತೆ ಇಲ್ಲಿಂದ ಇಲ್ಲಿಟ್ಟು ಯಾರಾದರೂ ಇಟ್ಟಿಲ್ಲ. ಅದರಿಂದ ಗೋಡೆ ನಿತ್ಯ. ಮಿಕ್ಕದೆಲ್ಲವೂ ಕಾರ್ಪೆಟ್ಗಳು ಕುರ್ಚಿಗಳು ಚೇಂಜ್ ಫ್ಲೋರನ್ನು ಬದಲಾಯಿಸ್ತಾರೆ, ಇದೆಲ್ಲ ಕ್ಲೀನ್ ಮಾಡ್ತಾರೆ. ಫ್ಲೋರ್ ಇಲ್ಲಿಂದ ಅಲ್ಲಿಟ್ಟು ಕ್ಲೀನ್ ಮಾಡಿ ಮತ್ತೆ ಫ್ಲೋರ್ ತಂದಿಡ್ತೀವ, ಇದು ಇಡಲ್ಲ. ಅಂದರೆ ಯಾವುದು ಚೇಂಜ್ ಆಗ್ತದೋ ಈ ಫ್ಲೋರು, ಮೇಲಿಂದು ಸೀಲಿಂಗು, ಗೋಡೆಗಳು ಈ 3 ಮಾತ್ರ ಸ್ಥಿರವಾಗಿರುತ್ತವೆ. ಈಗ ಮಿಕ್ಕದೆಲ್ಲ ಇದರ ಒಳಗಿಂದೆಲ್ಲ ಬದಲಾಯಿಸ್ತದೆ. ಅದರಿಂದ ಏನಾಗ್ತದೆ, ಇದೆಲ್ಲ ಅನಿತ್ಯ, ಅದು ಮಾತ್ರ ನಿತ್ಯ ಸತ್ಯ ಅನಿಸುತ್ತದೆ. ಹಾಗೆಯೇ ಯಾವಾಗ ಮಗುಗೆ ಈ ಟೇಬಲ್ ಇಲ್ಲಿಂದ ಅಲ್ಲಿ ಮೂವ್ ಮಾಡಿದ್ದಾಗ ಇದು ಅದರಾಗ್ತದೆ, ಇದು ಅಲಗಾಡ್ತದೆ ಎಂದು ಆವಾಗ ಗೊತ್ತಾಗ್ತದೆ. ಹಾಗೆಯೇ ಇದು ಹೀಗೇ ಇಟ್ಕೊಳ್ತೀವಿ. ಈ ಕಾಲದಲ್ಲಿ ಹೊಸ ಮನೆಗಳು ಬರುತ್ತಾ ಇವೆ, ಮನೆಯನ್ನೇ ಇಲ್ಲೊಂದು ಕಡೆ ಬದಲಾಯಿಸಬಹುದು ಅಲ್ಲವೇ? ರೂಮ್ಗಳಿರುತ್ತವೆ, ಟೋಟಲ್ ಫ್ಲ್ಯಾಟ್. ನಿಮ್ಮ ಫ್ಲ್ಯಾಟನ್ನು ಇಲ್ಲಿಂದ ಅಲ್ಲಿಗೆ ವೀಲ್ಸ್ ಮೇಲೆ ಇಡುತ್ತಾರೆ, ಅದು ಇಲ್ಲಿಂದ ಅಲ್ಲಿಗೆ ಬದಲಾಯಿಸಬಹುದು. ಹಾಗೇನೂ ಆಗ್ತದೆ. ಗೋಡೆನೂ ತೆಗೆಯಬಹುದು, ಗೋಡೆಗೇನು ಸ್ಕ್ರೂಸ್ ಇರುತ್ತವೆ, ಗೋಡೆನೂ ತೆಗೆದುಬಿಟ್ಟು ಅಯ್ಯೋ ಗೋಡೆನೂ ಹೋಗುತ್ತದೆ, ಅವರು ಆಶ್ಚರ್ಯಪಟ್ಕೊಳ್ತಾರೆ. ಹಾಗೇ ಎಚ್ಚರ ಪ್ರಪಂಚವೂ ಬದಲಾಯಿಸ್ತದೆ. ಅಯ್ಯೋ ಅದು ಹೇಗೆ ನೋಡಲೇ ಇಲ್ಲವೇ? ಎಚ್ಚರ ಪ್ರಪಂಚ ಎಚ್ಚರ ಅವಸ್ಥಕ್ಕೆ ಇದೆ. ನೀನು ಕನಸಿನಲ್ಲಿದ್ದಿ, ಈ ಪ್ರಪಂಚ ಅಲ್ಲಿಗೆ ಬರಲ್ಲ. ಇದು ಈ ಥರ ನಾವು ಯೋಚನೆ ಮಾಡಲಿಲ್ಲ, ಅದಕ್ಕೋಸ್ಕರನೇ ವೇದಾಂತ ಹೇಳಬೇಕು. ನೀವು ಯೋಚನೆ ಮಾಡಿಕೊಂಡ್ರೆ ವೇದಾಂತ ಬೇಕೆ, ಹೇಳುವುದೇಕೆ? ಹೌದು, ಪ್ರಪಂಚ ಅಂದರೆ ತಾನಾಗಿರುವುದಲ್ಲ, ಒಂದು ಕಂಡೀಷನಲ್ ಪ್ರಪಂಚ. ಎಚ್ಚರಕ್ಕೆ ಮಾತ್ರ ಪ್ರಪಂಚ, ಕನಸಿಗೆ ಮಾತ್ರ ಪ್ರಪಂಚ. ಹೀಗೆ ನೋಡಬೇಕಾ? ನೋಡಬೇಕಾ? ಏನು ಇದು ಅನುಭವ ಅಲ್ಲವಾ? ಹೌದೌದು, ಅನುಭವವೇ. ಇದು ನಾನು ಯೋಚನೆ ಮಾಡಲಿಲ್ಲವೇ? ಯಾರೂ ಮಾಡಲಿಲ್ಲ. ಎಲ್ಲರೂ ಈ ಬದಲಾಯಿಸ್ತದೆ, ಪ್ರಪಂಚ ಇರುತ್ತದೆ. ಪ್ರಪಂಚದ ಒಳಗೆ ಬದಲಾವಣೆ ನೋಡ್ತಾನೆ ಹೊರತು ಪ್ರಪಂಚವೇ ಚೇಂಜ್ ಆಗುವುದು ನೋಡ್ತಾನೇ ಇಲ್ಲ. ಕನಸಿಗೆ ಹೋಗುತ್ತಾ ಇಲ್ಲವಾ ಅಂದರೆ ಕನಸು ಗೊತ್ತು, ಕನಸಕ್ಕೆ ಹೋಗ್ತೀನಿ, ಆದರೆ ಪ್ರಪಂಚ ಇಲ್ಲೇ ಇಟ್ಟು ಕನಸಕ್ಕೆ ಹೋಗಿ ಬರ್ತೀನಿ ಅಂದ್ಕೊಳ್ತಾನೆ ಅಲ್ಲವೇ? ಆದರೆ ಪ್ರಪಂಚವೇ ಎಚ್ಚರ ಅವಸ್ಥೆಗೆ ಪರಿಮಿತವಾಗಿದೆ. ನೀವು ಎಚ್ಚರ ಅವಸ್ಥೆ ಬಿಟ್ಟರೆ ಪ್ರಪಂಚವನ್ನೇ ಬಿಟ್ಟು ಬಿಡ್ತಾ ಇದ್ದೀವಿ. ಈ ಐಡಿಯಾ ಬಂದಿಲ್ಲ, ಯಾರಿಗೂ ಗೊತ್ತಾಗಲಿಲ್ಲ. ಹೇಗೆ ಕನಸಿನ ಪ್ರಪಂಚ ಕನಸಿನ ಅವಸ್ಥೆಗೆ ಪರಿಮಿತವಾಗಿದೆಯೋ, ಸ್ವಪ್ನ ಪ್ರಪಂಚ ಸ್ವಪ್ನ ಅವಸ್ಥೆಗೆ ಪರಿಮಿತವಾಗಿ, ನೀನು ಸ್ವಪ್ನಾವಸ್ಥೆ ಬಿಟ್ಟರೆ ಅಂದರೆ ಸ್ವಪ್ನದ ವ್ಯಕ್ತಿಯೂ ಆಗುತ್ತಾ ಇಲ್ಲ, ಸ್ವಪ್ನದ ವ್ಯಕ್ತಿತ್ವವೇ ಬಿಟ್ಟರೆ, ನೀವು ಸ್ವಪ್ನ ಬಿಡುವುದು ಅಂದರೆ ಸ್ವಪ್ನದ ವ್ಯಕ್ತಿತ್ವ ಸ್ವಪ್ನದ ಪ್ರಪಂಚ ಎರಡೂ ಸೇರಿಕೊಂಡೇ ಪ್ರಪಂಚ. ಸ್ವಪ್ನದ ವ್ಯಕ್ತಿತ್ವ ಸ್ವಪ್ನದ ಪ್ರಪಂಚ ಎರಡು ಪೇಪರ್ನ 2 ಸೈಡ್ಗಳ ಹಾಗೆ. ಇದು ಒಟ್ಟು ಪ್ರಪಂಚ ಬಿಟ್ಟೆ ಅಂದರೆ ಸ್ವಪ್ನ ಪ್ರಪಂಚದ ವ್ಯಕ್ತಿತ್ವ ಬಿಟ್ಟೆ, ಸ್ವಪ್ನ ಪ್ರಪಂಚ ಬಿಟ್ಟಂತಾಯಿತು. ಎರಡೂ ಒಟ್ಟಿಗೆ ಹೋಗ್ತವೆ. ಆದರೆ ಸ್ವಪ್ನ ಪ್ರಪಂಚ ಸ್ವಪ್ನ ವ್ಯಕ್ತಿ ಈ ಎರಡನ್ನು 2 ಬೇರೆ ಅಂದ್ಕೊಳ್ತೀವಿ ನಾವು ಸಾಮಾನ್ಯವಾಗಿ. 2 ಬೇರೆ ತಿಳ್ಕೊಂಡು ಒಂದನ್ನೊಂದು ಬಿಡಿಸಿ ಒಂದು ಬರುತ್ತದೆ, ಪ್ರಪಂಚ ಇರುತ್ತದೆ ಅಲ್ಲವೇ? ಅಥವಾ ಪ್ರಪಂಚ ಹೋಗ್ತದೆ, ನಾನಿರ್ತೀನಿ. ಈ ಎರಡನ್ನು ವಿಂಗಡಿಸಿ ನೋಡುವುದೇ ತಪ್ಪು ದೃಷ್ಟಿ ಆಗ್ತಾ ಇದೆ. ಇದರಿಂದಲೇ ಅರ್ಥವಾಗ್ತಾ ಇಲ್ಲ. ಸ್ವಪ್ನ ವ್ಯಕ್ತಿ, ಸ್ವಪ್ನವನ್ನು ಅನುಭವಿಸುವ ಸ್ವಪ್ನ ವ್ಯಕ್ತಿ, ಸ್ವಪ್ನ ಪುರುಷ ಅಂದರೆ ಸ್ವಪ್ನ ವ್ಯಕ್ತಿ ಎಂದರ್ಥ. ಸ್ವಪ್ನವನ್ನು ಅನುಭವಿಸುವ ಸ್ವಪ್ನ ಜೀವ, ಸ್ವಪ್ನ ವ್ಯಕ್ತಿ, ಸ್ವಪ್ನ ಪ್ರಪಂಚ ಈ 2 ಬೇರೆ ಅಲ್ಲ. ಒಂದನ್ನೊಂದು ಬಿಡಿಸೋಕ್ಕಾಗಲ್ಲ, ಒಂದನ್ನು ಇಟ್ಕೊಂಡು ಇನ್ನೊಂದು ಬಿಡಿಸೋಕ್ಕಾಗಲ್ಲ. 2 ಸೇರಿಕೊಂಡು ಒಂದೇ ಪೇಪರಿನ 2 ದಿಕ್ಕುಗಳ ಹಾಗೆ ಎಚ್ಚರ ಪ್ರಪಂಚ ಎಚ್ಚರ ವ್ಯಕ್ತಿ ಎರಡೂ ಒಂದೇ. ಪ್ರಪಂಚ ಅಂದರೆ ಎಚ್ಚರ ವ್ಯಕ್ತಿ ಬಂದೇ ಬಿಟ್ಟ. ಪ್ರಪಂಚ ಯಾರಿಗೆ? ಎಚ್ಚರವನ್ನು ಅನುಭವಿಸುತ್ತಿರುವ ಎಚ್ಚರ ವ್ಯಕ್ತಿಗೆ ಎಚ್ಚರ ಪ್ರಪಂಚ. ಎಚ್ಚರ ಪ್ರಪಂಚ ವ್ಯಕ್ತಿಗೆ, ವ್ಯಕ್ತಿ ಪ್ರಪಂಚಕ್ಕೆ. ಈ ವ್ಯಕ್ತಿ ಎಲ್ಲಿದ್ದಾನೆ? ಪ್ರಪಂಚದಲ್ಲೇ ಇದ್ದಾನೆ. ಎಚ್ಚರ ವ್ಯಕ್ತಿ ಎಚ್ಚರ ಪ್ರಪಂಚ ದಾಟಿರುತ್ತಾನ? ಎಚ್ಚರ ಪ್ರಪಂಚ ಬಿಟ್ಟು ಇರೋಕ್ಕಾಗಲ್ಲ. ಎಚ್ಚರ ಪ್ರಪಂಚ ಎಚ್ಚರ ವ್ಯಕ್ತಿಯನ್ನು ಬಿಡೋಕ್ಕಾಗಲ್ಲ. ಎಚ್ಚರ ವ್ಯಕ್ತಿಗೆ ಪ್ರಪಂಚ ತೋರ್ತದೋ,
ಸ್ವಪ್ನ ಪ್ರಪಂಚ ಸ್ವಪ್ನ ವ್ಯಕ್ತಿಗೆ ತೋರ್ತದೋ ಅಥವಾ ಇನ್ನೊಬ್ಬರಿಗೆ ತೋರ್ತದೋ? ಸ್ವಪ್ನ ವ್ಯಕ್ತಿಗೆ. ಹಾಗೆ ಎಚ್ಚರ ಪ್ರಪಂಚ ಎಚ್ಚರ ವ್ಯಕ್ತಿಗೆ ತೋರ್ತದೆ. ಎಚ್ಚರ ವ್ಯಕ್ತಿ ಎಚ್ಚರ ಪ್ರಪಂಚದಲ್ಲೇ ಇದ್ದಾನೆ. ಎಚ್ಚರ ವ್ಯಕ್ತಿ ಎಚ್ಚರ ಪ್ರಪಂಚ ಈ ಎರಡಲ್ಲ, ಎರಡು ಸೇರಿಕೊಂಡು ಬಂದು. ಆದ್ದರಿಂದ ಈ ಎಚ್ಚರ ವ್ಯಕ್ತಿತ್ವ ಬಿಟ್ಟು ಸ್ವಪ್ನಕ್ಕೆ ಹೋದಾಗ ಎಂದು ಹೇಳಿಬಿಟ್ರೆ ಅರ್ಥವಾಯಿತು ಹೇಳ್ತಾರೆ. ಇಲ್ಲೇ ದೊಡ್ಡ ತಪ್ಪಿದೆ. ಎಚ್ಚರ ಪ್ರಪಂಚ ಬಿಟ್ಟು ಸ್ವಪ್ನಕ್ಕೆ ಬಿಡುವವರು ಯಾರು, ಹೋಗುವವರು ಯಾರು? ಎಚ್ಚರ ವ್ಯಕ್ತಿ ಹೋಗುತ್ತಾ ಇದ್ದಾನ? ಹೌದು ಅಲ್ತಾನೆ. ಆಗ ಅಲ್ಲಿ ದೊಡ್ಡ ತಪ್ಪಾಗ್ತದೆ. ಅದು ಲೌಕಿಕ ದೃಷ್ಟಿ. ಎಚ್ಚರ ವ್ಯಕ್ತಿ ಎಚ್ಚರ ಪ್ರಪಂಚವನ್ನು ಬಿಟ್ಟು ಹೋಗ್ತಾ ಇಲ್ಲ. ಎಚ್ಚರ ವ್ಯಕ್ತಿ ಎಚ್ಚರ ಪ್ರಪಂಚ ಜೊತೆಗೆ ಇರುತ್ತಾನೆ, ಅವನನ್ನು ಬಿಡಿಸೋಕ್ಕಾಗಲ್ಲ. ಹೇಗೆ ಪೇಪರಿನ ಎರಡು ದಿಕ್ಕುಗಳ ಹಾಗೆ ಎಚ್ಚರ ವ್ಯಕ್ತಿಯನ್ನು ಜಾಗೃತ ಪ್ರಪಂಚ ಬಿಟ್ಟು, ಏಕೆ ಅವನು ಇವನು ಇಬ್ಬರಲ್ಲ, ಒಂದೇ ವಸ್ತು. ಅವನಿದ್ದರೆ ಇವನು ತಪ್ಪಲ್ಲ, ಪ್ರಪಂಚ ಇದ್ದರೆ ಇವನು ತಪ್ಪಲ್ಲ, ಇವನಿದ್ದರೆ ಪ್ರಪಂಚ ತಪ್ಪಲ್ಲ, ಎರಡು ಒಂದೇ. ಏಕೆಂದರೆ ಪ್ರಪಂಚ ಯಾರಿಗೆ ಕಂಡು ಬರ್ತದೆ? ಜ್ಞಾತಕ್ಕೂ ದ್ರಷ್ಟಕ್ಕೂ. ಇಗೋ ಎಚ್ಚರ ದ್ರಷ್ಟಕ್ಕೆ, ಜಾಗೃತ ದ್ರಷ್ಟಕ್ಕೆ, ಜಾಗೃತ ವ್ಯಕ್ತಿಗೆ ಜಾಗೃತ ಪ್ರಪಂಚ. ಅವನಿಲ್ಲದಿದ್ದರೆ ಪ್ರಪಂಚವೇ ಇಲ್ಲ. ಯಾರಿಗೆ? ಜಾಗೃತ ವ್ಯಕ್ತಿಯೇ ಇಲ್ಲದಿದ್ದರೆ, ನೀವು ಸ್ವಪ್ನದಲ್ಲಿದ್ದೀವಿ, ಜಾಗೃತ ಪ್ರಪಂಚ ನೋಡ್ತೀವ? ನೀವು ಸುಷುಪ್ತಿಯಲ್ಲಿದ್ದೀವಿ, ಜಾಗೃತ ಪ್ರಪಂಚ ಕಂಡು ಬರ್ತದೆ? మరి ಜಾಗೃತ ಪ್ರಪಂಚ ಕಂಡು ಬರಬೇಕಂದ್ರೆ ನೀನು ಏನಾಗಬೇಕು? ನೀವು ಜಾಗೃತ ವ್ಯಕ್ತಿ ಆಗಬೇಕು. ನೀನು ಜಾಗೃತ ವ್ಯಕ್ತಿ ಆಗಿ ಇರುವವರೆಗೆ ನಿಮಗೆ ಜಾಗೃತ ಪ್ರಪಂಚ. ನೀವು ಜಾಗೃತ ಅವಸ್ಥೆ ಬಿಟ್ಟಿದ್ದೇವೆ ಅಂದರೆ ಅರ್ಥವೇನು? ಅವಸ್ಥೆ ಬಿಡುವುದು ಅಂದರೆ ನಿಮ್ಮ ಜಾಗೃತ ವ್ಯಕ್ತಿತ್ವ ಬಿಡುವುದು. ನೀ ಜಾಗೃತ ವ್ಯಕ್ತಿತ್ವ ಬಿಟ್ಟರೆ ಜಾಗೃತ ಪ್ರಪಂಚ ನಿನಗೆ ಇಲ್ಲ. ಏಕೆ? ಆ ಜಾಗೃತ ವ್ಯಕ್ತಿಗೆ ಜಾಗೃತ ಪ್ರಪಂಚ, ಸ್ವಪ್ನ ವ್ಯಕ್ತಿಗೆ ಸ್ವಪ್ನ ಪ್ರಪಂಚ. ನೀವು ಎಚ್ಚರಗೊಂಡಿದ್ದೇವೆ ಅಂದರೆ ಏನಾಗ್ತದೆ? ನಿಮ್ಮ ಸ್ವಪ್ನ ವ್ಯಕ್ತಿತ್ವವನ್ನು ಬಿಟ್ಟು ಬರ್ತೀವಿ. ಸ್ವಪ್ನ ವ್ಯಕ್ತಿತ್ವ ಬಿಟ್ಟರೆ ಸ್ವಪ್ನ ಅವಸ್ಥೆನೂ ಹೋಗ್ತದೆ, ಸ್ವಪ್ನ ಪ್ರಪಂಚವೂ ಹೋಗ್ತದೆ. ಅದರಿಂದ ಪ್ರಪಂಚ ವ್ಯಕ್ತಿ ಎರಡೆರಡು ಹೇಳುವಕ್ಕಿಂತ ಎರಡು ಸೇರಿಸಿ ಅವಸ್ಥಾ ಎಂದು ಹೇಳಿಬಿಡ್ತೀವಿ. ಎರಡು ಸೇರಿಸಿ ಅವಸ್ಥಾ. ಆದ್ದರಿಂದ ಸ್ವಪ್ನ ವ್ಯಕ್ತಿ ಸ್ವಪ್ನ ಪ್ರಪಂಚ ಎರಡು ಸೇರಿಸಿ ಸ್ವಪ್ನಾವಸ್ಥಾ. ಬಂದರೆ ಒಟ್ಟು ಬರುತ್ತವೆ, ಹೋದರೆ ಒಟ್ಟು ಹೋಗ್ತವೆ. ಈಗ ಜಾಗೃತ ಪ್ರಪಂಚವೂ ಅಷ್ಟೇ. ಪ್ರಪಂಚವು ಇದೆ, ಎಂದಿಗೂ ಇದೆ ಅಂದರೆ ಎಂದಿಗೂ ಅಂದರೆ ಯಾರು? ನೀವು ಜಾಗೃತ ವ್ಯಕ್ತಿಯಾಗಿ ಈ ಪ್ರಪಂಚ ಯಾವಾಗ ಇದೆ ಯಾವಾಗ ಇಲ್ಲ ಎಂದು ಲೆಕ್ಕ ಮಾಡ್ತಾ ಇದ್ದೀವಿ. ಅಂದರೆ ವಿವೇಕ ಮಾಡ್ತಾ ಇದ್ದೀವಿ, ಪರೀಕ್ಷೆ ಮಾಡ್ತಾ ಇದ್ದೀವಿ. ಈ ಪ್ರಪಂಚ ಯಾವಾಗ ಇದೆ ಯಾವಾಗ ಇಲ್ಲ ಎಂದು ತಿಳಿಯುವುದಕ್ಕೆ ನೋಡುವವರು ಯಾರು? ಯಾರು ಈ ಪರೀಕ್ಷೆ ಮಾಡ್ತಾ ಇದ್ದಾರೆ? ಜಾಗೃತ ಪ್ರಪಂಚ ಎಂದಿಗೂ ಇದೋ ಅಥವಾ ಒಂದಾನೊಂದು ಸಂದರ್ಭಕ್ಕೆ ಮಾತ್ರ ಪರಿಮಿತವಾಗಿ ಇನ್ನೊಂದು ಸಂದರ್ಭಕ್ಕಿಲ್ಲವೋ? ಈ ಪ್ರಪಂಚ ನಿತ್ಯವಾಗಿದೆಯೋ ಎಂದು ಪರೀಕ್ಷೆ ಮಾಡುವವರು ಯಾರು? ಜಾಗೃತ ವ್ಯಕ್ತಿ. ಜಾಗೃತ ವ್ಯಕ್ತಿ ಜಾಗೃತ ಅವಸ್ಥದಲ್ಲೇ ಇದ್ದುಕೊಂಡು ಜಾಗೃತ ಪ್ರಪಂಚಕ್ಕೆ ಕಟ್ಟು ಬಿದ್ದು ಈ ಪ್ರಪಂಚ ಎಂದಿಗೂ ಇದೋ ಅಂದರೆ, ಈ ಪ್ರಪಂಚ ಎಂದಿಗೂ ಇದೋ ಇಲ್ಲವೋ ಅಂದರೆ ಜಾಗೃತ ವ್ಯಕ್ತಿಯೇ ನಾನು ಎಂದಿಗೂ ಇದ್ದಾನೋ ಇಲ್ಲವೋ ಎಂದು ಪರೀಕ್ಷೆ ಮಾಡಿದ್ದಂತೆ ಅಲ್ಲವೇ? ಜಾಗೃತ ವ್ಯಕ್ತಿ ಜಾಗೃತ ಪ್ರಪಂಚ ಎರಡು ಒಂದೇ ಆಗುವುದರಿಂದ ಜಾಗೃತ ಪ್ರಪಂಚ ಎಂದಿಗೂ ಇರುತ್ತದೋ ಇಲ್ಲವೋ ಎಂದು ಪರೀಕ್ಷೆ ಮಾಡುವುದು ಅಂದರೆ ಜಾಗೃತ ವ್ಯಕ್ತಿ ಎಂದಿಗೂ ಇರುತ್ತಾನೋ ಇಲ್ಲವೋ ಎಂದು ಪರೀಕ್ಷೆ ಮಾಡಿದಂತೆ ಆಗುತ್ತದೆ. ಜಾಗೃತ ವ್ಯಕ್ತಿ ಆ ಅಳತೆ ಇಟ್ಕೊಂಡು ಜಾಗೃತ ವ್ಯಕ್ತಿ ಅಳತೆ ಮಾಡುವವನು, ಪರೀಕ್ಷೆ ಮಾಡುವವನು, ಅವನು ತನ್ನನ್ನು ತಾನು ಇಲ್ಲ ಎಂದು ಹೇಳೋಕ್ಕಾಗುತ್ತದ? ತನ್ನ ಅಭಾವವನ್ನು, ತನ್ನ ಇಲ್ಲದಿರುವಿಕೆಯನ್ನು ನೋಡ್ತಾನ? ತಾನು ಇಲ್ಲದಿರುವುದನ್ನು ನೋಡ್ತಾನ? ಅದರಿಂದ ನಾನು ಜಾಗೃತ ವ್ಯಕ್ತಿ ಇರುವವರೆಗೂ ಜಾಗೃತ ಪ್ರಪಂಚ ಇದ್ದೇ ಬಿಡ್ತದೆ. ನಾನು ನೋಡುತ್ತಾ ಹೋದರೆ ಕಂಡೇ ಬರುತ್ತದೆ ಪ್ರಪಂಚ. ಏಕೆ? ಪ್ರಪಂಚ ನಾನು ಬುದ್ಧಿ ಪ್ರಪಂಚ. ಜಾಗೃತ ವ್ಯಕ್ತಿ ಇರುವವರೆಗೂ ಜಾಗೃತ ಪ್ರಪಂಚ ಇದೆ ಎಂದೇ ಕಂಡು ಬರ್ತದೆ. ಈ ಜಾಗೃತ ಪ್ರಪಂಚ ಎಂದಿಗೂ ಇದೆ ಅಲ್ಲವೇ? ಇದೇ ಸತ್ಯ, ಇದೇ ನಿತ್ಯ, ಎಂದಿಗೂ ಇದೆ, ಎಂದಿಗೂ ಇದೆ, ಎಂದಿಗೂ ಇದೆ ಅಂದರೆ ಏನು? ಎಂದಿಗೂ ಇದೆ ಎಂದು ಹೇಳುವವರು ಯಾರು? ನೋಡುವವರು ಯಾರು? ನೀವು ಯಾರಾಗಿದ್ದು ನೋಡ್ತಾ ಇದ್ದೀವಿ? ಇನ್ನೇನು ಎಲ್ಲರ ಹಾಗೆಯೇ ನೋಡ್ತಾ ಇದ್ದೀನಿ. ಏನಿದೆ? ಪ್ರಪಂಚ ಪರೀಕ್ಷೆ ಮಾಡ್ತಾ ಇದ್ದೀನಿ. ಕನಸು ಮಾತ್ರ ಬರ್ತದೆ ಹೋಗ್ತದೆ, ನಿದ್ದೆ ಬರುತ್ತದೆ ಹೋಗ್ತದೆ, ಜಾಗೃತ ಮಾತ್ರ ಎಂದಿಗೂ ಇರುತ್ತದೆ. ಅದರಿಂದ ಸತ್ಯ ಯಾರು? ಜಾಗೃತ ಪ್ರಪಂಚ ಸತ್ಯ, ಕನಸು ಮಿಥ್ಯ, ಸುಷುಪ್ತಿ ಮಿಥ್ಯ. ಅವು ಬರ್ತವೆ ಹೋಗ್ತವೆ. ಯಾವುದು ನಿತ್ಯವಾಗಿರುತ್ತದೆ? ಎಚ್ಚರಣೆ ನಿತ್ಯವಾಗಿರುತ್ತೆ. ಈಗ ಹೀಗೆ ಅಂದರೆ ಏನು? ಜಾಗೃತ ವ್ಯಕ್ತಿ, ಜಾಗೃತ ಪ್ರಪಂಚದಲ್ಲಿರುವಂಥ ವ್ಯಕ್ತಿ ಅವರು ಜಾಗೃತ ಪ್ರಪಂಚದಲ್ಲೇ ಇರ್ತಾನೆ. ಜಾಗೃತ ಪ್ರಪಂಚ ಬಿಟ್ಟರೆ ಜಾಗೃತ ವ್ಯಕ್ತಿಯೇ ಇಲ್ಲ.
ಅವನು ಹೇಳ್ತಾನೆ, ಈ ಜಾಗೃತ ಪ್ರಪಂಚ ಎಂದಿಗೂ ಇರುತ್ತದೋ ಅಲ್ಲವೋ ಪರೀಕ್ಷೆ ಮಾಡ್ತೀನಿ. ಏನಪ್ಪ, ನಿನ್ನನ್ನು ನೀವು ಪರೀಕ್ಷೆ ಮಾಡಿಕೊಂಡಂತೆ ಆಗುತ್ತದೆ ಅಲ್ಲವೇ? ನಾನು ಇದ್ದೀನೋ ಅಲ್ಲವೋ ನಾನು ಪರೀಕ್ಷೆ ಮಾಡ್ತೀನಿ ಅಂದರೆ ನಾನೇ ನನ್ನನ್ನು ಹೇಗೆ ಪರೀಕ್ಷೆ ಮಾಡ್ಕೊಳ್ತೀನಿ? ನಾನೇ ನನ್ನನ್ನು ಹೇಗೆ ನೋಡೋದಪ್ಪ? ನಾನು ನನ್ನನ್ನು ಇಲ್ಲ ಎಂದು ಹೇಳ್ತಾನೆ ಯಾರಾದರೂ? ನಾನು ಇಲ್ಲ ಎಂದು ಹೇಳ್ಕೊಳ್ಳೋಕ್ಕಾಗ್ತದೆ? ಅದರಿಂದ ಜಾಗೃತ ವ್ಯಕ್ತಿ ಇದ್ದಾನೆ ಅಂದರೆ, ಜಾಗೃತ ವ್ಯಕ್ತಿ ಅಂದ್ರೇನು? ಜಾಗೃತ ದೇಹೇಂದ್ರಿಯ ಮನಸ್ಸುಗಳ ಅಭಿಮಾನಿ. ಜಾಗೃತ ದೇಹೇಂದ್ರಿಯ ಮನಸ್ಸುಗಳು ಜಾಗೃತ ಪ್ರಪಂಚದಲ್ಲೇ ಅಂತರ್ಭಾಗ ಅಲ್ಲವಾ? ಜಾಗೃತ ದೇಹ ಇಂದ್ರಿಯ ಮನಸ್ಸುಗಳು ಜಾಗೃತ ಅವಸ್ಥದಲ್ಲೇ ಅಂತರ್ಭಾಗ. ಅದರಿಂದ ಈ ದೇಹೇಂದ್ರಿಯ ಮನಸ್ಸು ಅಂದರೆ ಅರ್ಥವೇನು? ಜಾಗೃತಿನ ಒಂದು ಭಾಗ ಇಟ್ಕೊಂಡು ಇನ್ನೊಂದು ಭಾಗ ನೋಡ್ತಾ ಇದ್ದಾನೆ. ಜಾಗೃತಿನ ಒಂದು ಭಾಗ ಇಟ್ಕೊಂಡು ಇನ್ನೊಂದು ಭಾಗ, ಈ ದೇಹವು ಎಂದಿಗೂ ಇರುತ್ತದೋ ಇಲ್ಲವೋ ನಾನು ನೋಡ್ತೀನಿ ಎಂದು ಹೇಳ್ತಾನೆ. ನೋಡುವವರು ಯಾರು? ಈ ಕೈಯಿಂದ ಮುಟ್ಟಿ ನೋಡ್ತೀನಿ ಇರ್ತದೆ. ಈ ಕೈಯೇ ದೇಹ. ಈ ಕೈ ದೇಹವಿದೋ ಇಲ್ಲವೋ ಎಂದು ಕೈ ಹೇಳಬೇಕಾ? ಕೈಯೇ ದೇಹ, ಇನ್ನೇನು? ಹಾಗೆ ಜಾಗೃತ ವ್ಯಕ್ತಿ ಜಾಗೃತ ಪ್ರಪಂಚದಲ್ಲಿ ಅಂತರ್ಭಾಗ. ಅವನು ಜಾಗೃತ ಪ್ರಪಂಚ ಎಂದಿಗೂ ಇರುತ್ತದೋ ಸ್ವಲ್ಪ ಹೊತ್ತಿರುತ್ತದೋ ಹೇಗೆ ತೀರ್ಮಾನ ಮಾಡ್ತಾನೆ? ತೀರ್ಮಾನ ಮಾಡುವುದಕ್ಕೆ ಅವನ ಅಯೋಗ್ಯ. ತೀರ್ಮಾನ ಅವನ ಕುರಿತೇ ಮಾಡಬೇಕು. ಅವನು ಯಾರನ್ನ ತೀರ್ಮಾನ ಮಾಡೋದಕ್ಕೆ? ಅವನ ಕುರಿತೇ ಮಾಡಬೇಕು. ನೀನೇ ಎಂದಿಗೂ ಇರುತ್ತೀವೋ ಇಲ್ಲವೋ ಅದನ್ನು ಮಾಡಬೇಕು. ಜಾಗೃತ ಪ್ರಪಂಚ ಎಂದಿಗೂ ಇರುತ್ತದೋ ಸ್ವಲ್ಪ ಹೊತ್ತಿರುತ್ತದೋ ಅಂದರೆ ಜಾಗೃತ ವ್ಯಕ್ತಿತ್ವವೇ ಎಂದಿಗೂ ಇರುತ್ತದೋ ಸ್ವಲ್ಪ ಹೊತ್ತಿರುತ್ತದೋ ಎಂದರ್ಥ. ಪ್ರಶ್ನೆ ನೋಡಿ, ಪ್ರಶ್ನೆ ಜಾಗೃತ ವ್ಯಕ್ತಿ ಜಾಗೃತ ಪ್ರಪಂಚವನ್ನು ಪರೀಕ್ಷೆ ಮಾಡ್ತಾನಂತೆ. ನೀವು ಸ್ವಪ್ನದಲ್ಲಿರುವವನು ಈ ಸ್ವಪ್ನ ಪ್ರಪಂಚ ಸತ್ಯವೋ ಮಿಥ್ಯನೋ ನಾನು ತೀರ್ಮಾನ ಮಾಡ್ತೀನಿ ಎಂದು ಹೇಳ್ತಾನೆ. ಯಾರು? ಸ್ವಪ್ನದಲ್ಲಿರುವ ವ್ಯಕ್ತಿ. ಸ್ವಪ್ನದಲ್ಲಿರುವ ವ್ಯಕ್ತಿ ಈ ಸ್ವಪ್ನ ಪ್ರಪಂಚವು ನಿಜವೋ ಅಲ್ಲವೋ ಬೇಕಂದರೆ ಒಂದು ಸುತ್ತಿ ತಗೊಂಡು ಗೋಡೆಯನ್ನು ಹೊಡೆದು ನೋಡ್ತೀನಿ. ಸ್ವಪ್ನ ಅಂದರೆ ಕಲ್ಪಿತವಾಗಬೇಕೇ? ನೋಡಿದರೆ ಹೇಳ್ತಾನೆ, ಇದು ಸಿಮೆಂಟ್ ಇದೆ, ಇದೇನು ಇಟ್ಟಿಗೆ ಇದೆ, ಸಿಮೆಂಟ್ ಇದೆ, ಗಟ್ಟಿಯಾಗಿದೆ. ಅದರಿಂದ ಈ ಗೋಡೆ ಮಾತ್ರ ಜಾಗೃತ ಗೋಡೆ ಅಲ್ಲವೇ? ಈಗ ಟೇಬಲ್ ನೋಡ್ತಾನೆ, ಇದು ಮಾತ್ರ ಜಾಗೃತ ಟೇಬಲೇ ಅಲ್ಲವೇ? మరి ಎಲ್ಲವೂ ಹೊಡೆದು ನೋಡಿದರೆ ಎಲ್ಲವೂ ಇದೆ ಅಂದೇ ಅನಿಸುತ್ತದೆ. ಸ್ವಪ್ನದಲ್ಲಿರುವ ವ್ಯಕ್ತಿಗೆ ಸ್ವಪ್ನ ಪ್ರಪಂಚ ಅನಿಸುತ್ತದೆ, ಜಾಗೃತ ಪ್ರಪಂಚ ಅನಿಸುತ್ತದೆ. ಅಲ್ಲಿರುವವರೆಗೂ ಅದು ಎಚ್ಚರಣೆ ಅನಿಸುತ್ತದೆ. ಇದೆಲ್ಲ ಕನಸೇ ಸುಮ್ಮನೆ ಎಂದು ಯಾರಾದರೂ ಹೇಳಿದಾರ? ಯಾರಿಗೂ ಅನಿಸಲಿಲ್ಲ. ಏಕೆ? ಸ್ವಪ್ನ ಪ್ರಪಂಚ ನಿಜವಾಗಿ ಅನಿಸುತ್ತಾ ಇದೆ. ಏಕೆ? ನಾನಿಲ್ಲಿದ್ದೇನೆ, ನಾನಿದನ್ನು ನೋಡ್ತಾ ಇದ್ದೇನೆ, ನಾನಿದರಲ್ಲಿ ಅಂತರ್ಭಾಗ. ಪ್ರಪಂಚ ಅಂದರೆ ನನ್ನನ್ನು ಸೇರಿಸಿಕೊಂಡೆ. ಈ ಪ್ರಪಂಚ ಮಿಥ್ಯ ಅಂದರೆ ನಾನೇ ಇಲ್ಲ ಎಂದಾಗುತ್ತದೆ. ತನ್ನನ್ನು ತಾನು ಇಲ್ಲ ಎಂದು ಹೇಳ್ತಾನ? ಆಗಲ್ಲ. ಅದರಿಂದ ಪ್ರಪಂಚ ಇದೆ ಎಂದೇ ಕಂಡು ಬರ್ತದೆ. ಎಷ್ಟು ಪ್ರಯತ್ನ ಮಾಡಿದ್ದರೂ ಇದೆ ಇದೆ ಇದೆ, ಏನು ಮಾಡಿದ್ದರೂ ಇದೆ ಎಂದು ಹೇಳ್ತಾರೆ. ಸ್ವಪ್ನದಿಂದ ಎಚ್ಚರಗೊಂಡಾಗ ಏನಾಗ್ತದೆ? ಸ್ವಪ್ನ ವ್ಯಕ್ತಿತ್ವವೇ ಬಿಡುತ್ತದೆ. ಆವಾಗ ಪ್ರಪಂಚವೇ ಹೋಯಿತೆ ಅನಿಸುತ್ತದೆ. ಹಾಗೆ ಎಚ್ಚರ ಪ್ರಪಂಚವು, ಎಚ್ಚರ ವ್ಯಕ್ತಿ ತೀರ್ಮಾನ ಮಾಡ್ತಾ ಇದ್ದಾನೆ. ನೀನು ತೀರ್ಮಾನ ಮಾಡಿದ್ದರೆ ಪ್ರಪಂಚ ಇದೆ ಎಂದು ಹೇಳ್ತೀವಿ ಅಲ್ಲವೇ? ಕಳ್ಳನನ್ನು ಇಲ್ಲಿ ಮನೆಯಲ್ಲಿ ಒಂದು ವಸ್ತು ಹೋಯಿತು, ಅದರಿಂದ ಯಾರು ಕಳ್ಳತನ ಮಾಡಿದ್ದಾರೋ ಪರೀಕ್ಷೆ ಮಾಡಿ ತೀರ್ಮಾನ ಮಾಡಬೇಕಪ್ಪ ಕಳ್ಳ ಯಾರು ಎಂದು ಒಬ್ಬ ಕಳ್ಳನಿಗೆ ಕೊಟ್ಟರಂತೆ. ಆ ಕಳ್ಳ ಮಾಡಿದ್ದು ಗೊತ್ತಿಲ್ಲ. ಇವನು ಮಾಡಿದರೆ ನಾನು ಪರೀಕ್ಷೆ ಮಾಡ್ತೀನಿ ಎಂದು ಆಯ್ತಪ್ಪ ಎಂದು ಅವ್ರಿಗೆ ಕೊಟ್ಟರು. ಅವ್ರು ಮಾಡಿದ್ದೇ ಕಳ್ಳತನ. ಅವನು ಪರೀಕ್ಷೆ ಮಾಡಿ ಏನು ಮಾಡ್ತಾನೆ? ಕಳ್ಳತನ ನಾನು ಮಾಡಿದೆ ಎಂದು ಹೇಳ್ತಾನೆ. ಎಲ್ಲ ಪರೀಕ್ಷೆ ಮಾಡಿ ಅದು ಮಾಡಿ ವಸ್ತು ಹೋಯಿತು ನಿಜ, ಆದರೆ ಯಾರೋ ಕಳ್ಳ ತಗೊಂಡು ಹೋದ. ಅವ್ರು ಯಾರೋ ಅವನಾಗಬಹುದು, ಇವನಾಗಬಹುದು, ಆ ಪಕ್ಕ ಮನೆ, ಈ ಮನೆ, ಇವನು ಇನ್ನು ಎಲ್ಲರ ಮೇಲೆ ಎಲ್ಲರನ್ನು ಸಂದೇಹ ಮಾಡ್ತಾನೆ. ಒಂದು ಎಷ್ಟೋ ಸಲ ಆಗುತ್ತವೆ ಇಂಥದ್ದು. ಪೊಲೀಸರಿಗೆ ಗೊತ್ತು ಇದೆಲ್ಲ. ಅವರಿಂದ ಒಬ್ಬನು ಹೋಗಿ ಕಳ್ಳತನ ಆಗಿದ್ದರೆ ತಾನೇ ಹೋಗಿ ಕಂಪ್ಲೇಂಟ್ ಮಾಡ್ತಾನೆ ಪೊಲೀಸ್ಗೂ, ಎಲ್ಲಿ ಕಳ್ಳತನ ಆಯಿತು ಅಂತ. ಅವರು ಬಂದು ನೋಡಿದ್ದಾರೆ, ಅಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಯಾರು ಮಾಡಿರ್ಬೋದು, ನಿಮಗೆ ಯಾರಾದರೂ ಶತ್ರುಗಳಿದ್ದಾರಾ, ನಿನ್ನ ಯಾರಾದರೂ ಬಂದರಾ, ನೀವು ಒಳಗೆ ಮನೆಯನ್ನು ನೋಡಿದ್ದಾರಾ, ಅವರ ಹೆಸರು ಹೇಳು, ಎಲ್ಲ ಹೇಳ್ತಾರೆ. ಅವ್ರು ಹೇಳ್ತಾರೆ ಈ ಪಕ್ಕ ಮನೆ, ಇವನ ಎಲ್ಲರೂ. ಅವರಿಗೆ ಯಾರ ಮೇಲೆ ದ್ವೇಷ ಇದೆಯೋ ಅವರೆಲ್ಲರ ಹೆಸರು ಹಾಕಿಬಿಟ್ಟ. ಪೊಲೀಸರು ಎಲ್ಲ ನೋಡಿ ಅವರನ್ನು ಕೇಳ್ದ. ಪೊಲೀಸರಿಗೆ ಗೊತ್ತು. ಕೊನೆಗೆ ಹೇಳಿದರೆ ನೀನೇ ಬಾ ಪೊಲೀಸ್ ಸ್ಟೇಷನ್ಗೆ. ಅವನು ಹೇಳ್ತಾರೆ, ನನ್ನನ್ನು ಕರೀತಾ ಇದ್ದೀರಿ ಏಕೆ? ನಾನೇ ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ. ಇವರು ಕಳ್ಳತನ ಮಾಡಿದರು, ನನ್ನ ಮನೆದೇ ವಸ್ತು, ನನ್ನ ಮನೆ ವಸ್ತು, ನನ್ನನ್ನೇಕೆ ಮಾಡ್ತಾ ಇದ್ದೆ? ಅದೆಲ್ಲ ನಂತರ, ಮೊದಲು ಬಾ ನೀನೇ ಪೊಲೀಸ್ ಸ್ಟೇಷನ್ಗೆ. ಮೊದಲು ಅವನ್ನೇ ಹೇಳ್ತಾರೆ, ಅಲ್ಲಿ ಹೇಳು ಏನು ಹೇಳಬೇಕಾದ್ರೆ ಅಲ್ಲಿ ಹೇಳು. ಅವ್ರಿಗೆ ಗೊತ್ತಾಯ್ತು, ಇವರು ನನ್ನನ್ನೇ ಸಂದೇಹ ಮಾಡ್ತಾ ಇದ್ದಾರೆ. ನೀವು ನನ್ನನ್ನೇ ಸಂದೇಹ ಮಾಡ್ತಾ ಇದ್ದೀರಿ, ನನ್ನ ಮನೆಯಲ್ಲಿ ನಾನೇ ಕಳ್ಳತನ ಮಾಡ್ತೀನಾ? ಅದು ಇದೆ ಹೇಳ್ತಾನೆ. ಅಂದರೆ ಕಳ್ಳ
ಇನ್ನೊಬ್ಬರು ನನ್ನ ಮೇಲೆ ಸಂದೇಹ ಆಗಬಾರದು ಎಂದು ತಾನೇ ಕಂಪ್ಲೇಂಟ್ ಮಾಡ್ತಾನೆ. ಜನರಿಗನ್ನಿಸುತ್ತದೆ, ಓ ಪಾಪ ಇವನೇ ಕಂಪ್ಲೇಂಟ್ ಮಾಡ್ತಾ ಇದ್ದಾನೆ, ಅದನ್ನು ಇವನು ಕಳ್ಳ ಹೇಗೆ ಆಗ್ತಾನೆ ಅಂದರೆ ಏನು? ಕಂಪ್ಲೇಂಟ್ ಮಾಡುವುದರಿಂದ ನನ್ನನ್ನು ಸಂದೇಹ ಮಾಡಲ್ಲ. ತನ್ನನ್ನು ಮುಚ್ಚಿಕೊಳ್ಳುವುದಕ್ಕೆ ಕಂಪ್ಲೇಂಟು ಒಳ್ಳೆಯ ಸಾಧನ ಅಲ್ಲ. ಆದರೆ ಪೊಲೀಸರಿಗೆ ಗೊತ್ತು, ಯಾರು ಕಂಪ್ಲೇಂಟ್ ಮಾಡ್ತಾರೋ ಮೊದಲು ಅವರನ್ನೇ ಹಿಡ್ಕೊಳ್ತಾರೆ, ಅವರ ಮೂಲಕನೇ ಎಷ್ಟೋ ಗೊತ್ತಾಗ್ತದೆ. ಆದ್ದರಿಂದ ಎಚ್ಚರ ವ್ಯಕ್ತಿ ಏನು ಹೇಳ್ತಾನೆ? ಎಚ್ಚರ ಪ್ರಪಂಚ ನಿಜವಾಗಿದೋ ಇಲ್ಲವೋ ನೋಡು, ಈ ಪೆನ್ ಇದೋ ಇಲ್ಲವೋ ನೋಡುವವರು ಯಾರು? ನಾನಂದರೆ ನೀನು ಯಾರು? ಎಚ್ಚರದಲ್ಲಿದ್ದಿ, ನಿನಗೆ ಪೆನ್ ಇಲ್ಲ ಎಂದುಕೊಂಡು ಬರ್ತದೆ? ನೀನೇ ಎಚ್ಚರ ನೀನೇ ಎಚ್ಚರದಲ್ಲಿದ್ದೀವಿ, ನಿನಗೆ ಪ್ರಪಂಚ ಇಲ್ಲ ಎಂದು ಹೇಗೆ ಕಂಡು ಬರ್ತದೆ? ಎಷ್ಟು ಪ್ರಯತ್ನ ಮಾಡಿದರೂ ನೀವು ತಿರುಗೋದಲ್ಲೇ ಎಚ್ಚರ ಒಳಗೆ. ನೀವು ಎಚ್ಚರ ಒಳಗೆ ತಿರುಗುವವನು ಎಚ್ಚರದ ದೇಹೇಂದ್ರಿಯ ಮನಸ್ಸುಗಳನ್ನೇ ನಾನೆಂದು ಅಭಿಮಾನ ಪಡೆಯುವವನಿಗೆ ಎಚ್ಚರ ಪ್ರಪಂಚ ಇದ್ದೋ ಇಲ್ಲವೋ ಹೇಗೆ ಗೊತ್ತಾಗ್ತದೆ? ತೀರ್ಮಾನ ಮಾಡೋಕ್ಕಾಗಲ್ಲ. ಆ ಪ್ರಪಂಚವನ್ನು ಪರೀಕ್ಷೆ ಮಾಡುವುದಂದರೆ ತನ್ನನ್ನು ತಾನು ಪರೀಕ್ಷೆ ಮಾಡಿಕೊಳ್ಳಕ್ಕಾಗಲ್ಲ. ತಾನೆಂದಿಗೂ ಇದ್ದೇ ಇದ್ದಾನೆ, ಹೇಳೋಕ್ಕಾಗಲ್ಲ. ಆದ್ದರಿಂದ ಎಚ್ಚರ ವ್ಯಕ್ತಿ, ಎಚ್ಚರ ಪ್ರಪಂಚ ಒಂದೇ. ಆದ್ದರಿಂದ ಪ್ರಪಂಚ ಇದೋ ಇಲ್ಲದೋ ಅಲ್ಲ, ಈ ಎಚ್ಚರ ವ್ಯಕ್ತಿಯನ್ನು ದಾಟಿರುವ ಸಾಕ್ಷಿ ಇದೆ ನೋಡಿ, ಆ ಸಾಕ್ಷಿ ಹಂತದಿಂದ ನೋಡು. ಆವಾಗ ಎಚ್ಚರ ಪ್ರಪಂಚವೇ ಬಿಟ್ಟು ಹೋಗುತ್ತದೆ, ಅಂದರೆ ಎಚ್ಚರ ವ್ಯಕ್ತಿತ್ವವೇ ಬಿಟ್ಟು ಹೋಗುತ್ತದೆ. ಎಚ್ಚರ ದೇಹ, ಎಚ್ಚರ ಇಂದ್ರಿಯಗಳು, ಎಚ್ಚರ ಮನಸ್ಸು, ಎಚ್ಚರದಲ್ಲಿರುವ ಈ ನಾನೆಂಬ ಬುದ್ಧಿ, ಇದೆಲ್ಲವೂ ಬಿಟ್ಟು ಕನಸಿಗೆ ಹೋಗುತ್ತಾನೆ. ಕನಸಿನಲ್ಲಿ ಎಚ್ಚರ ವ್ಯಕ್ತಿತ್ವ ಇರುತ್ತದಾ? ಇಲ್ಲ. ಸುಷುಪ್ತಿಯಲ್ಲಿ ಇಲ್ಲ. ಅಂದರೆ ಸುಷುಪ್ತಿ ಅಥವಾ ಸ್ವಪ್ನವನ್ನು ನೋಡುವುದು ಎಚ್ಚರ ವ್ಯಕ್ತಿ ಅಲ್ಲ. ಎಚ್ಚರ ವ್ಯಕ್ತಿ ಎಚ್ಚರ ಅವಸ್ಥೆಗೆ ಪರಿಮಿತವಾಗುತ್ತಾನೆ. ಆದರೆ ನನಗೆ ಎಚ್ಚರ ಬಿಟ್ಟು ಕನಸು ಕಂಡು ಬರುತ್ತಾ ಇದಲ್ಲ, ಯಾವ ಹಂತದಲ್ಲಿ? ನನ್ನಲ್ಲಿ ಎಚ್ಚರ ವ್ಯಕ್ತಿ ಎಚ್ಚರ ಪ್ರಪಂಚವನ್ನೇ ನೋಡ್ತಾನೆ. ಅವನು ಎಚ್ಚರ ಪ್ರಪಂಚಕ್ಕೆ ಪರಿಮಿತವಾಗಿದ್ದಾನೆ. ಅವನು ಎಚ್ಚರ ಪ್ರಪಂಚ ಬಿಟ್ಟು ಬದುಕಕ್ಕಾಗಲ್ಲ. ಎಚ್ಚರ ಪ್ರಪಂಚ ಬಿಟ್ಟರೆ ತಾನೇ ಇಲ್ಲ. ಆದರೂ ನನಗೆ ಕನಸಿದೆ ಎಂದು ಗೊತ್ತಾಗ್ತಾ ಇದೆ. ಕನಸೆಂದು ಅವಸ್ಥೆ ಇದೆಯಾ? ಇದೆ. ಕನಸು ಎಲ್ಲಿದೆ? ಎಚ್ಚರ ಒಳಗೆ ಆಗುತ್ತದ? ಅಲ್ಲ. ಎಚ್ಚರ ವ್ಯಕ್ತಿಗಾಗುತ್ತದೆ? ಅಲ್ಲ. ಎಚ್ಚರ ಮನಸ್ಸು, ಎಚ್ಚರ ಇಂದ್ರಿಯಗಳು, ಎಚ್ಚರ ಬುದ್ಧಿ, ಎಚ್ಚರ ಅಹಂಕಿ ಆಗಲ್ಲ. ಅಂದರೆ ಕನಸೆಂಬುದು ಎಚ್ಚರಾವಸ್ಥೆಗೆ ಹೊರಗೆ ಇದೆ. ಅಂದರೆ ಕನಸನ್ನು ತಿಳಿಯುವುದಕ್ಕೆ ಎಚ್ಚರ ವ್ಯಕ್ತಿ ಸಾಕಾಗಲ್ಲ, ಎಚ್ಚರ ವ್ಯಕ್ತಿ ನೋಡಲ್ಲ. ಆದರೂ ನನಗೆ ಕನಸು ಗೊತ್ತಾಗ್ತಾ ಇದೆ. ಅಂದರೆ ಯಾವ ಹಂತದಲ್ಲಿ? ಎಚ್ಚರ ವ್ಯಕ್ತಿ ಹಂತದಲ್ಲಿ ಅಲ್ಲ, ಎಚ್ಚರ ವ್ಯಕ್ತಿಗಿಂತ ಇನ್ನೂ ಒಳಹೊಕ್ಕಿ, ಇನ್ನೂ ಆಳವಾಗಿ, ಇನ್ನೂ ಒಳಹೊಕ್ಕಿರುವ ಇನ್ನೊಂದು ಹಂತ ಇದೆ. ಅದು ಸಾಕ್ಷಿ, ಅರಿವು. ಆ ಹಂತದಲ್ಲಿ ಈ ಎಚ್ಚರ ವ್ಯಕ್ತಿ, ಕನಸಿನ ವ್ಯಕ್ತಿ, ಎಚ್ಚರ ಪ್ರಪಂಚ, ಕನಸಿನ ಪ್ರಪಂಚ ಎರಡಕ್ಕೆ ಸಮಾನ ದೂರದಲ್ಲಿದ್ದಾನೆ, ಎರಡಕ್ಕೆ ಸಮಾನವಾಗಿದ್ದಾನೆ. ಅವನಿಗೆ ಗೊತ್ತಾಗ್ತಾ ಇದೆ, ಆ ಅರಿವಿಗೂ ಗೊತ್ತಾಗ್ತಾ ಇದೆ, ಎಚ್ಚರ ವ್ಯಕ್ತಿಗಲ್ಲ. ಅದರಿಂದ ಅವಸ್ಥಾತ್ರಯ ವಿವೇಕ ಅಂದರೆ ಈ ಎಚ್ಚರ ವ್ಯಕ್ತಿಯಾಗಿದ್ದುಕೊಂಡೇ ಕನಸು ನೋಡ್ತಾನೆ, ಎಚ್ಚರ ವ್ಯಕ್ತಿಯಾಗಿದ್ದುಕೊಂಡೇ ಸುಷುಪ್ತಿ ನೋಡ್ತಾನೆ. ಈಗ ನೋಡಿ, ಎಷ್ಟು ಸಲ ಅವಸ್ಥಾತ್ರಯ ಕೇಳಿದ್ದರೂ ಎಲ್ಲ ವೇಸ್ಟ್. ಎಚ್ಚರ ವ್ಯಕ್ತಿಯೇ ಕೇಳ್ತಾ ಇದ್ದ, ಪ್ರಯೋಜನವೇನಿಲ್ಲ. ಎಚ್ಚರ ವ್ಯಕ್ತಿ ಎಚ್ಚರ ಅವಸ್ಥೆಗೆ ಕಟ್ಟು ಬಿದ್ದಿದ್ದಾನೆ. మరి ಕನಸು ಗೊತ್ತಾಗ್ತಾ ಇದೆಲ್ಲ ಹೇಗೆ? ಕನಸು ನಾನು ನೋಡಿ ಬಂದೆ ಅನಿಸುತ್ತದೆ. ನಾನು ಅಂದರೆ ಎಚ್ಚರ ವ್ಯಕ್ತಿ ನೋಡಿ ಬಂದನ? ಈ ಎಚ್ಚರ ಅರಿವು ಹೇಗಿದೆಯೋ ಇದೇ ಅರಿವಿನಿಂದ ನೀವು ಕನಸಿನಲ್ಲಿದ್ದೀರಾ? ಅಲ್ಲ, ಎಚ್ಚರ ವ್ಯಕ್ತಿತ್ವವಿರಲಿಲ್ಲ. మరి ಎಚ್ಚರ ವ್ಯಕ್ತಿತ್ವಕ್ಕಿಂತ ಹೆಚ್ಚಿನದು ನನ್ನಲ್ಲಿದೆ. ಎಚ್ಚರ ವ್ಯಕ್ತಿತ್ವವನ್ನು ದಾಟಿ ಎಚ್ಚರ ವ್ಯಕ್ತಿತ್ವಕ್ಕಿಂತ ಹೆಚ್ಚಿನದು ಕೇವಲ ಅರಿವು. ಅಲ್ಲಿ ನಾನು ಎಂಬ ಥಾಟಿಲ್ಲ, ನಾನು ಎಂಬ ಅರಿವಿಲ್ಲ, ಅದಕ್ಕೆ ದೇಹವಿಲ್ಲ, ಇಂದ್ರಿಯಗಳಿಲ್ಲ, ಮನಸ್ಸಿಲ್ಲ. ಆ ಕೇವಲ ಇರವು. ಅರಿವು ಹೇಗೆ ಅರ್ಥವಾಗಬೇಕಂದ್ರೆ ಕೇವಲ ಇರವು, ನೇಮ್ಲೆಸ್ ಇರವು. ಅದಕ್ಕೆ ಹೆಸರಿಲ್ಲ, ರೂಪ ಇಲ್ಲ, ಗುಣವಿಲ್ಲ, ಅದು ಇದು ಹಾಗೆ ಹೀಗೆ ಅಲ್ಲಿ ಇಲ್ಲಿ ಎಂದು ಹೇಳೋಕ್ಕಾಗಲ್ಲ. ಇರವು ಮಾತ್ರ. ಆ ಇರವೇ ಅರಿವು. ಆ ಅರಿವಿನ ಹಂತದಲ್ಲಿ ನೋಡಿದ್ದರೆ ಇಡೀ ಎಚ್ಚರ ಪ್ರಪಂಚ, ಎಚ್ಚರ ಅಹಂಬುದ್ಧಿ, ಎಚ್ಚರ ದೇಹೇಂದ್ರಿಯಗಳು ಕಂಡು ಬಂದು ಹೋಗುತ್ತವೆ. ಏಕೆ? ಕನಸು ನಿಮಗೆ ಗೊತ್ತಾಗಬೇಕಂದರೆ ಕನಸು ಎಚ್ಚರ ಎರಡೂ ಗೊತ್ತಾಗ್ತಾ ಇದ್ದದ್ದು ಯಾರಿಗೆ? ಆ ಅರಿವಿಗೆ. ಆ ಅರಿವು ಕನಸುಗೆ ಎಚ್ಚರಕ್ಕೆ ಎರಡಕ್ಕೆ ಸಮಾನ. ಎಚ್ಚರ ವ್ಯಕ್ತಿ ಎರಡಕ್ಕೆ ಸಮಾನ ಅಲ್ಲ. ಎಚ್ಚರ ವ್ಯಕ್ತಿ ಕನಸುಗೆ ಸಮಾನವಲ್ಲ. ಎಚ್ಚರ ವ್ಯಕ್ತಿ ಕನಸಿನಲ್ಲಿ ಇಲ್ಲವೇ ಇಲ್ಲ. ಎಚ್ಚರ ವ್ಯಕ್ತಿ ಕನಸುಗೆ ಹೋಗಿ ನೋಡಿ ಬರ್ತಾನ? ಅಲ್ಲ.
ಏಕೆಂದರೆ ಎಚ್ಚರ ವ್ಯಕ್ತಿ ಎಚ್ಚರ ಅವಸ್ಥೆ ಜೊತೆಗೆ ಇರುತ್ತಾನೆ. ಎಚ್ಚರ ಅವಸ್ಥೆ ಬಿಟ್ಟರೆ ಎಚ್ಚರ ವ್ಯಕ್ತಿತ್ವ ಹೋಗೇ ಬಿಡ್ತದೆ. ಎಚ್ಚರ ವ್ಯಕ್ತಿತ್ವ ಕನಸಿನಲ್ಲಿ ಸ್ಮರಣಕ್ಕೆ ಬರ್ತದೆ? ಬರಲ್ಲ. ಏಕೆ? ಎಚ್ಚರ ವ್ಯಕ್ತಿತ್ವ ಯು ಕಾಂಟ್ ಕ್ಯಾರಿ, ಅದು ಎಚ್ಚರ ಅವಸ್ಥೆ ಜೊತೆಗೆ ಇರುತ್ತದೆ. ಆದ್ದರಿಂದ ಎಚ್ಚರ ಪ್ರಪಂಚ ಎಚ್ಚರ ಅವಸ್ಥೆಗೆ ಪರಿಮಿತವಾಗಿದೆ. ಅಂದರೆ ಎಚ್ಚರ ವ್ಯಕ್ತಿ ಎಚ್ಚರ ಪ್ರಪಂಚ ಎರಡು ಸೇರಿಕೊಂಡಿರುವುದು ಅಷ್ಟೇ ಅಲ್ಲ, ದೇಶಕಾಲ. ಎಚ್ಚರ ಪ್ರಪಂಚ ಎಚ್ಚರ ಕಾಲದಲ್ಲಿ ಎಚ್ಚರ ದೇಶದಲ್ಲೇ ಇದೆ. ನಿಜವಾಗಿ ಎಚ್ಚರ ಕಾಲದಲ್ಲಿ ಪ್ರಪಂಚ ಹೇಳುವಕ್ಕಿಂತ ಕಾಲ ಪ್ರಪಂಚ, ಕಾಲ ದೇಶ ಪ್ರಪಂಚ ಎಚ್ಚರ ವ್ಯಕ್ತಿ ಈ ನಾಲ್ಕು ಸೇರಿಸಿ ಒಂದೇ. ಇದು ಬಿಡಿ ಅಲ್ಲ. ಎಚ್ಚರ ಕಾಲ ಎಚ್ಚರ ಪ್ರಪಂಚ ಎರಡು ಬಿಡಿ ಅಲ್ಲ. ಎಚ್ಚರ ಕಾಲ ಅಂದರೆ ಎಚ್ಚರ ಪ್ರಪಂಚ ಅಂದರೆ ಎಚ್ಚರ ಕಾಲ, ಎರಡೂ ಒಂದೇ. ಸುಮ್ಮನೆ ಬಾಯಿ ಮಾತು, ಎರಡೂ ಒಂದೇ. ಎಚ್ಚರ ದೇಶ ಎಚ್ಚರ ಕಾಲ ಎಚ್ಚರ ಪ್ರಪಂಚ ಎಚ್ಚರ ವ್ಯಕ್ತಿ ಈ ನಾಲ್ಕು ಹೆಸರಿಟ್ಟರೂ ಅರ್ಥ ಒಂದೇ. ಯಾವ ಒಂದು ಹೇಳಿದ್ದರೂ ಮಿಕ್ಕ ಮೂರು ಬಂದೇ ಬಿಡ್ತವೆ, ನಾಲ್ಕು ಒಂದೇ. ಆದರೆ ಈ ಎಚ್ಚರಕ್ಕೆ ಹೊರಗಿಂದು ಅಂದರೆ ಎಚ್ಚರ ದಾಟಿಂದು ನಮಗೆ ಅನುಭವ ಇದೆ. ಹೇಗೆ ಕನಸು ಇದೆ, ಸುಷುಪ್ತಿ ಇದೆ. ಅಂದರೆ ಎಚ್ಚರಂದು ದಾಟಿ ಹೇಗೆ ಗೊತ್ತಾಗ್ತಾ ಇದೆ ನಮಗೆ? ಎಚ್ಚರ ವ್ಯಕ್ತಿ ಇಲ್ಲ, ಎಚ್ಚರ ದೇಶ ಇಲ್ಲ, ಎಚ್ಚರ ಕಾಲವಿಲ್ಲ. ಆದ್ದರಿಂದ ಕನಸು ಎಚ್ಚರ ಕಾಲದಲ್ಲಿ ಆಗುತ್ತಾ ಇಲ್ಲ, ಕಾಲಕ್ಕೆ ಹೊರಗೆ. ಅದು ಕಾಲಕ್ಕೆ ಹೊರಗೆ ಅಂದರೆ ಎಚ್ಚರದಲ್ಲಿ ಭೂತ ವರ್ತಮಾನ ಭವಿಷ್ಯತ್ತು ಎಂಬ ಕಾಲಕ್ರಮ ಏನಿದೆಯೋ, ಕಾಲ ಪ್ರವಾಹ, ಅದು ಎಚ್ಚರಕ್ಕೆ ಸೇರಿತ್ತು. ಆದ್ದರಿಂದ ಸ್ವಪ್ನ ಅಂದರೆ ಎಚ್ಚರ ಕಾಲಕ್ಕೆ ಸ್ವಪ್ನಕ್ಕೇನು ಕನೆಕ್ಷನೇ ಇಲ್ಲ, ಅದು ಟೋಟಲಿ ಡಿಫ್ರೆಂಟೇ, ಅದು ಬೇರೆಯೇ. ಎಚ್ಚರ ಕಾಲವೇ ಇಲ್ಲ, ಎಚ್ಚರ ದೇಶ ಇಲ್ಲ, ಎಚ್ಚರ ವ್ಯಕ್ತಿತ್ವ ಇಲ್ಲ, ಎಚ್ಚರ ಪ್ರಪಂಚ ಇಲ್ಲ. ಆದರೂ ಗೊತ್ತಾಗ್ತಾ ಇದೆ ಅಂದರೆ ಅದನ್ನು ತಿಳಿಯುವುದಕ್ಕೆ ಯಾರು ಬೇಕು? ಎಚ್ಚರ ಮನಸ್ಸು ಸಾಕಾಗಲ್ಲ, ಎಚ್ಚರ ಮನಸ್ಸು ಬಿದ್ದೇ ಹೋಗುತ್ತದೆ. ಎಚ್ಚರ ಮನಸ್ಸು ಎಚ್ಚರ ವ್ಯಕ್ತಿತ್ವ ಇದು ಬಿಟ್ಟು ತನ್ನಲ್ಲಿ ಕೇವಲ ಎರವು ಇದೆ, ಆ ಎರವು ಮಾತ್ರ ಅಲ್ಲಿರುತ್ತದೆ, ಕೇವಲ ಎರವು. ಎಚ್ಚರಕ್ಕೆ ಕನಸಕ್ಕೆ ಸಮಾನವಾಗಿದ್ದು ಎರವು ಒಂದೇ. ಎಚ್ಚರ ಮುಗಿಯಿತು, ಕನಸು ಬಂದಿಲ್ಲ, ಮಧ್ಯದಲ್ಲೇನಿದೆ? ಯಾವ ವ್ಯಕ್ತಿ ಇಲ್ಲ, ಯಾವ ದೇಶ ಇಲ್ಲ, ಯಾವ ಕಾಲವಿಲ್ಲ, ಏನೂ ಹೇಳೋಕ್ಕಾಗಲ್ಲ, ಎರವು ಮಾತ್ರ. ಎರವು ಮಾತ್ರ ಇದೆ, ಇಲ್ಲಿ ಏನು ಹೇಳೋಕ್ಕಾಗಲ್ಲ. ಆದ್ದರಿಂದ ಎಚ್ಚರಕ್ಕೆ ಕನಸಕ್ಕೆ ಕನೆಕ್ಷನ್ ಇಲ್ಲ. ಆದ್ದರಿಂದ ಇಲ್ಲಿಂದ ಕೆಲವು ವಸ್ತುಗಳು ಅಲ್ಲಿಗೆ ಹೋಗುವುದು, ಅಲ್ಲಿಂದ ಇಲ್ಲಿಗೆ ಬರುವುದು ಇಲ್ಲ. ಏಕೆಂದರೆ ಪ್ರತಿ ಪದಾರ್ಥ ಆಯಾ ದೇಶಕಾಲದಲ್ಲೇ ಇದ್ದು ಬಿಡುತ್ತದೆ. ಆ ವಸ್ತುವನ್ನು ತೆಗೆದುಬಿಟ್ಟರೆ ದೇಶಕಾಲ ಸಮೇತ ತಗೊಳ್ಳಬೇಕಾಗ್ತದೆ. ಒಂದು ವಸ್ತುವನ್ನು ಈ ದೇಶಕಾಲದಿಂದ ಬಿಡಿಸೋಕ್ಕಾಗಲ್ಲ. ಸ್ವಪ್ನ ಪದಾರ್ಥಗಳನ್ನು ಸ್ವಪ್ನ ದೇಶಕಾಲದಿಂದ ಬಿಡಿಸೋಕ್ಕಾಗಲ್ಲ. ಸ್ವಪ್ನ ವ್ಯಕ್ತಿಗೆ ದರ್ಶನವಾಗುತ್ತವೆ, ಸ್ವಪ್ನ ವ್ಯಕ್ತಿಗೆ ಅನುಭವಕ್ಕೆ ಬರುತ್ತವೆ. ಆ ಸ್ವಪ್ನ ಅವಸ್ಥದಿಂದ ಹೊರಗೆ ತರುವುದು ಅಂದರೆ ಅರ್ಥವೇನು? ಸ್ವಪ್ನ ವ್ಯಕ್ತಿಯ ಅನುಭವಕ್ಕಿಂತ ಹೊರಗೆ ತರಕ್ಕಾಗಲ್ಲ. ಸ್ವಪ್ನ ವ್ಯಕ್ತಿಗೆ ಅನುಭವಕ್ಕೆ ಬರುತ್ತವೆ. ಎಚ್ಚರ ಪದಾರ್ಥಗಳು ಎಚ್ಚರ ವ್ಯಕ್ತಿಗೆ ಅನುಭವಕ್ಕೆ ಬರುತ್ತವೆ. ಎಚ್ಚರ ವ್ಯಕ್ತಿತ್ವವೇ ಬಿಟ್ಟರೆ ಯಾರಿಗೆ ಅನುಭವಕ್ಕೆ ಬರಲ್ಲ. ಎಚ್ಚರ ಅವಸ್ಥೆಯೇ ಇಲ್ಲ. ಆದ್ದರಿಂದ ಪ್ರಪಂಚ ಎಂಬುದು ತಾನು ಇದ್ದದ್ದಲ್ಲ. ಅದಕ್ಕೋಸ್ಕರ ಸ್ವಾಮೀಜಿ ಅವಸ್ಥಾ ಅಂದರೆ ಏನು? ಅವಸ್ಥಾ ಅಂದರೆ ಒಂದು ಕಾಲದಲ್ಲಿ ಆಗಿ ಬಂದು ಸ್ವಲ್ಪ ಹೊತ್ತು ಇದ್ದು ಹೋಗಿರುವಂಥದ್ದಲ್ಲ. ಅವಸ್ಥಾ ಅಂದರೆ ಕಾಲದಲ್ಲಿ ಬಂದು ಸ್ವಲ್ಪ ಹೊತ್ತು ಇದ್ದು ಮತ್ತೆ ಬದಲಾಯಿಸುವುದು, ಹಾಗಲ್ಲ. ಏನು ಹೇಳಿದ್ದಾರೆ? ಚೈತನ್ಯ ರೂಪ ಆತ್ಮ, ಸಾಕ್ಷಿ ರೂಪ ಆತ್ಮ, ಸ್ವತಃ ಸಿದ್ಧ ಅರಿವಿನ ಸ್ವರೂಪವಾದ ಆತ್ಮ ತೋರುವ ಬಗೆಗೂ ಅವಸ್ಥಾ ಎಂದು ಹೇಳಿದ್ದೇವೆ. ತೋರುವ ಬಗೆ, ಚೈತನ್ಯ ಆತ್ಮ ಒಂದು ಬಗೆ ತೋರಿದ್ದರೆ ಎಚ್ಚರ ಹೇಳಿದ್ದೀವಿ, ಅದೇ ಇನ್ನೊಂದು ಬಗೆ ತೋರಿದ್ದರೆ ಕನಸು ಹೇಳಿದ್ದೀವಿ, ಅದೇ ಇನ್ನೊಂದು ಬಗೆ ತೋರಿದ್ದರೆ ಸುಷುಪ್ತಿ ಹೇಳಿದ್ದೀವಿ. ಅಂದರೆ ನೇರಾಗಿ ಎಚ್ಚರ ಅವಸ್ಥೆಯನ್ನೇ ತೋರುವ ಬಗೆಯೇ ಅವಸ್ಥಾ ಎಂದು ಹೇಳಿದ್ದಾರೆ. ಇದು ತಾವು ಯೋಚನೆ ಮಾಡಿದ್ದರೆ ಅರ್ಥವಾಗುವುದೇ? ಇದು ಶಾಸ್ತ್ರ ಮುಖದಿಂದ ಗುರುಮುಖದಿಂದ ಕಲಿಯತಕ್ಕದ್ದೇ. ಅದು ಸ್ವಾಮೀಜಿ ಕೇಳಿದ್ದಾರೆ, ಅವಸ್ಥಾ ಅಂದ್ರೇನು? ಅವಸ್ಥಾ ಅಂದ್ರೇನು? ಎಚ್ಚರ ಕನಸು ಎಲ್ಲರಿಗೂ ಗೊತ್ತಿದೆ ಅಲ್ಲವೇ? ಒಂದು ತಾತ್ಕಾಲಿಕ ಸ್ಥಿತಿ. ತಾತ್ಕಾಲಿಕ ಸ್ಥಿತಿ ಅಂದರೆ ಕಾಲದಲ್ಲಿರುವ ಸ್ಥಿತಿ ಹೇಳ್ತಾ ಇದ್ದೀವಿ. ಅಂದರೆ ಕಾಲದಲ್ಲಿ ವಸ್ತುಗಳು ಹೋಗುತ್ತಾ ಬರುತ್ತಾ ಇದ್ದರೆ ಕಾಲವಾಧಾರ ಆಯಿತು. ಕಾಲಾಧಾರ ಕಾಲಾನುಭವ ಯಾರಿಗಿರುತ್ತದೆ? ಅಹಂಬುದ್ಧಿಗೆ ಕಾಲಾನುಭವ ಅಲ್ಲವೇ? ಅಹಂಬುದ್ಧಿ ಇಲ್ಲದಿದ್ದರೆ ಕಾಲಾನುಭವವೇ ಇಲ್ಲ. ಅಂದರೆ ಜ್ಞಾತೃಕ್ಕೆ ಕಾಲಾನುಭವ. ಅಂದರೆ ನೀವು ಕಾಲದಲ್ಲಿ ಅವಸ್ಥೆಗಳು ನೋಡ್ತಾ ಇದ್ದೀವಿ ಅಂದರೆ ನೀವು ಎಚ್ಚರದಲ್ಲೇ ನೋಡ್ತಾ ಇದ್ದೀವಿ. ಎಚ್ಚರ ದಾಟಲೇ ಇಲ್ಲ.
ಅದರಿಂದ ಪ್ರಪಂಚವು ಎಂದಿಗೂ ಇದೆ ಅನಿಸುತ್ತದೆ. ಅದು ಹಂಗಲ್ಲ. ಆದ್ದರಿಂದ ಪ್ರಪಂಚವೇ ಎಚ್ಚರವಸ್ತಕ್ಕೂ ಪರಿಮಿತವಾಗಿದೆ. ಪ್ರಪಂಚ ಎನ್ನುವುದು ಲಿಮಿಟೆಡ್ ಪ್ರಪಂಚ, ಒಂದು ಬಗೆಯಾದ ಪ್ರಪಂಚ. ಪ್ರಪಂಚ ತಾನು ಸಿದ್ಧವಾಗಿ ಸ್ವತಃ ಸಿದ್ಧವಾಗಿರುವಂಥದ್ದಲ್ಲ. ಕನಸಿನ ಪ್ರಪಂಚ ಕನಸಿಗೆ, ಅಲ್ಲಿಂದ ಇಲ್ಲಿಗೆ ಬರಲ್ಲ, ಇಲ್ಲಿಂದ ಅಲ್ಲಿಗೆ ಬರಲ್ಲ. ಈ ಎರಡು ಬಿಟ್ಟರೆ ಯಾವ ಪ್ರಪಂಚ ಇಲ್ಲ. ಅಂದರೆ ಆಯಾ ಪ್ರಪಂಚಗಳು ಆಯಾ ಅವಸ್ಥಕ್ಕೆ ಮಾತ್ರ ಪರಿಮಿತ. ಬರೀ ಎರಡನ್ನು ನೋಡುವುದು ಯಾರು? ಅವನಿಗೆ ಯಾವ ಪ್ರಪಂಚ ಇಲ್ಲ. ಎರಡನ್ನು ನೋಡುವ ಯಾವ ಅರಿವು ಇದೆಯೋ, ಯಾವ ಎರವು ಇದೆಯೋ, ಆ ಎರವಿಗೆ ಯಾವ ಪ್ರಪಂಚ ಇಲ್ಲ, ಯಾವ ಆಕಾರ ಇಲ್ಲ, ಯಾವ ಗುಣ ಇಲ್ಲ. ತಾನು ಮಾತ್ರ ಇದ್ದಾನೆ. ಅವನ ಆಧಾರದಲ್ಲೇ ಎಚ್ಚರ ತೋರ್ತದೆ, ಕನಸು ತೋರ್ತದೆ. ಎಚ್ಚರ ಆ ಎರವಿನ ನೀರಿನಲ್ಲಿ ಅಲೆ ತೋರುವ ಹಾಗೆ ನೀರಿನಲ್ಲೇ ಅಲೆ ತೋರ್ತದೆ ಹೊರತು ಅಲೆಗೆ ತಾನು ಇರುವಿಕೆ ಇಲ್ಲ. ಹಾಗೆ ಆ ಸಾಕ್ಷಿ, ಆ ಇರವೇ ಎಚ್ಚರ ಆಗಿ ತೋರ್ತಾನೆ. ಎಚ್ಚರ ವ್ಯಕ್ತಿ ಎಚ್ಚರ ಪ್ರಪಂಚವಾಗಿ ಇದೆಲ್ಲ ಮತ್ತೆ ತನ್ನಲ್ಲೇ ಅನ್ವೈಂಡ್ ಮಾಡಿಬಿಡ್ತಾನೆ. ತನ್ನಲ್ಲೇ ಮುಳುಗಿಸಿಬಿಟ್ಟು ಮತ್ತೆ ಇನ್ನೊಂದು ಮಾಡ್ತಾನೆ. ಮತ್ತೆ ಕನಸನ್ನೆಲ್ಲ ಮುಳುಗಿಸಿಬಿಟ್ಟು ಮತ್ತೆ ಎಚ್ಚರ ಮಾಡ್ತಾನೆ. ಆದರೆ ಹೀಗೆ ಎಚ್ಚರವನ್ನು, ಕನಸನ್ನು ಒಂದನ್ನು ತಪ್ಪಿಸಿ ಇನ್ನೊಂದು, ಇದನ್ನು ತಪ್ಪಿಸಿ ಅದು, ಅದನ್ನು ತಪ್ಪಿಸಿ ಇದು, ಈ ಎರಡಕ್ಕೆ ಕಾಮನ್ ಆಗಿರುವುದು ಯಾರು? ಆ ಎರವು ಮಾತ್ರ. ಅವನ ವ್ಯಕ್ತಿ ಅಲ್ಲ, ಅದು ಮನಸ್ಸಲ್ಲ. ಎರಡಕ್ಕೆ ಕಾಮನ್ ಮನಸ್ಸಿಲ್ಲ. ಜಾಗೃತಕ್ಕೆ ಸ್ವಪ್ನಕ್ಕೆ ಎರಡಕ್ಕೆ ಕಾಮನ್ ಮನಸ್ಸು ಇಲ್ಲ. ಅಂದರೆ ಮನಸ್ಸುಕ್ಕಿಂತ ಹೆಚ್ಚಿನದಾಗಬೇಕದು. ಕಾಮನ್ ಸಾಮಾನ್ಯ ಎರಡಕ್ಕೆ ಸಾಮಾನ್ಯವಾಗಿ ಸಾಧಾರಣವಾದ ಮನಸ್ಸು ಇಲ್ಲ. ಅಂದರೆ ಎರಡಕ್ಕೆ ಸಾಮಾನ್ಯ ಕಾಲವೂ ಇಲ್ಲ, ಎರಡಕ್ಕೆ ಸಾಮಾನ್ಯ ದೇಶವೂ ಇಲ್ಲ. ಕಾಲ ಅಂದ್ರೇನು? ಯಾವ ಕಾಲ? ಜನರು ಹೇಳ್ತಾರೆ ಟೈಮ್ ಅಂದರೆ ಈ ಕಾಲದಲ್ಲಿ ಈಸಿ ಅರ್ಥವಾಗ್ತದೆ, ಪೂರ್ವ ಕಾಲದಲ್ಲಿ ಕಷ್ಟವಾಗ್ತಿತ್ತು. ಟೈಮ್ ಅಂದರೆ ಯಾವ ಟೈಮ್? ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎಂದು ಹೇಳಬೇಕು. ಇಲ್ಲದಿದ್ದರೆ ಇಂಗ್ಲೆಂಡ್ನಲ್ಲಿ ಇದೇ ಟೈಮ್ ಇರುತ್ತದೇನು? ಅಮೆರಿಕಾದಲ್ಲಿ ಇದೇ ಟೈಮ್ ಇರುತ್ತದೇನು? ಡೇಟ್ ಅಂದರೆ ಯಾರ ಡೇಟು? ಇಂಡಿಯಾ ಡೇಟು. ಓಹೋ, ಇಂಡಿಯಾ ಡೇಟ್ ಬೇರೆ, ಅಮೆರಿಕಾ ಡೇಟ್ ಬೇರೆನಾ? ಎಲ್ಲರಿಗೂ ಬೇರೆಯೇ, ಅವರಿಗೆ ಬೇರೆ, ನಮಗೆ ಬೇರೆ. మరి ಟೈಮ್ ಅಂದರೆ ಏನು? ಅಂದರೆ ಟೈಮ್ ಅಂದರೆ ಏನೂ ಇಲ್ಲ, ಫಿಕ್ಸ್ ಇಲ್ಲ. ಒಂದು ಪಾಯಿಂಟ್ ಇಟ್ಕೊಂಡ್ರೆ ಟೈಮ್ ಅಷ್ಟೇ. ಪಾಯಿಂಟ್ ಬಿಟ್ಟರೆ ಟೈಮ್ ಅಂದರೆ ಏನಿಲ್ಲ ಅಲ್ಲವೇ? ಯಾರೋ ದಿಲ್ಲಿ ಎಷ್ಟು ದೂರ ಇದೆ? ನಾವು ತಿರುಗಾಡ್ತಾ ಇದ್ದೀವಿ ಎಲ್ಲ ವಿವಿಧ ನಗರಗಳು. ತಿರುಗುತ್ತಾ ಒಬ್ಬನು ಕೇಳಿದ ದಿಲ್ಲಿ ಎಷ್ಟು ದೂರ ಇದೆ ಅಂತ. ಇನ್ನೊಬ್ಬರು ಕೇಳಿದ ಎಲ್ಲಿಂದ? ನಾವು ನಿನ್ನೆ ಒಂದು ಪೂನಾದಲ್ಲಿದ್ದೀವಿ, ಇವತ್ತು ಬೆಂಗಳೂರಿನಕ್ಕೆ ಬಂದಿದ್ದೀವಿ. ನೀವು ಎಲ್ಲಿಂದ ಕೇಳ್ತಾ ಇದ್ದೀವಿ? ಅವನು ಹೇಳಿದ್ರೆ ಎಲ್ಲಿಂದ ಅಲ್ಲಪ್ಪ, ಸುಮ್ಮನೆ ಕೇಳ್ತಾ ಇದ್ದೀನಿ ದಿಲ್ಲಿ ಎಷ್ಟು ದೂರ ಇದೆ. ಸುಮ್ಮನೆ ಎಷ್ಟು ದೂರ ಹೇಗೆ ಹೇಳೋಕ್ಕಾಗ್ತದೆ? ಸುಮ್ಮನೆ ಎಷ್ಟು, ನೀವು ಎಲ್ಲಿಂದ ಹೇಳು ದೂರ ಹೇಳ್ತೀವಿ. ನೀವು ಎಲ್ಲಿಂದ ಎಂದು ಜಾಗ ಹೇಳಿದ್ರೆ ದೂರ ಹೇಳೋಕ್ಕಾಗಲ್ಲ. ಓಹೋ, ಸುಮ್ಮನೆ ಹೇಳು ಅಂದರೆ ದೂರವೇ ಇಲ್ಲ ಎಂದು. ಅದೇನು ಅಂದರೆ ದಿಲ್ಲಿಂದ ದಿಲ್ಲಿಗೆ ಎಷ್ಟು ದೂರ? ದಿಲ್ಲಿಂದ ದಿಲ್ಲಿಗೆ ದೂರವೇ ಇಲ್ಲ. ಹಾಗೆ ದೂರ ಅಂದರೆ ದಿಲ್ಲಿಗಿಂತ ಹೊರಗೆ ಬರಬೇಕು. ದಿಲ್ಲಿಗಿಂತ ಹೊರಗೆ ಪಾಯಿಂಟ್ ಇಟ್ಕೊಂಡ್ರೆ ಆ ಪಾಯಿಂಟ್ನಿಂದ ದೂರ ಹೇಳೋಕ್ಕಾಗ್ತದೆ ಅಲ್ಲವೇ? ಅಂದರೆ ಆ ಪಾಯಿಂಟ್ ಇಟ್ಕೊಂಡ್ರೆ ಇಷ್ಟು ದೂರ, ಆ ಪಾಯಿಂಟೇ ಅಹಂಬುದ್ಧಿ. ಅದು ಅಹಂಬುದ್ಧಿ ಇಟ್ಕೊಂಡ್ರೆ ಪ್ರಪಂಚ ತೋರ್ತಾ ಇದೆ. ಅಹಂಬುದ್ಧಿಗೆ ದೇಶಕಾಲ. ಅಹಂಬುದ್ಧಿ ಜಾಗೃತ ದೇಶಕಾಲಗಳನ್ನು ಅನುಭವಿಸ್ತಾ ಇದೆ. ನೀವು ಜಾಗೃತ ಅವಸ್ಥೆ ಬಿಡುವುದಂದರೆ ಅರ್ಥವೇನು? ಪಾಯಿಂಟ್ ಬಿಡುವುದು. ಪಾಯಿಂಟ್ ಹೋಗುತ್ತದೆ. ಒಂದು ಪಾಯಿಂಟ್ ಇಟ್ಕೊಂಡ್ರೆ ಇಷ್ಟು ದೂರ, ಇಷ್ಟು ಹತ್ತಿರ, ಈ ವಸ್ತುವು ಹೇಳ್ತೀವಿ. ಆ ಪಾಯಿಂಟೇ ಅಹಂಬುದ್ಧಿ. ಆ ಅಹಂಬುದ್ಧಿ ಬಿಟ್ಟರೆ, ಪಾಯಿಂಟ್ ಬಿಟ್ಟರೆ ದೇಶ ಇಲ್ಲ, ಕಾಲ ಇಲ್ಲ. ಅದರಿಂದ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂದರೆ ಏನು? ಉಜ್ಜಯಿನಿ ರೇಖಾ ಅಲ್ಲವೇ? ಏನು ಹೇಳ್ತಾರೆ? ಲಾಂಜಿಟ್ಯೂಡ್. ನೀವೇನು ಹೇಳ್ತಾರೋ ರೇಖಾಂಶ. ಅಕ್ಷಾಂಶ ಹೀಗಾಗ್ತದೆ. ರೇಖಾ ಈ ಉದ್ದ. ಸೊ ಉಜ್ಜಯಿನಿ ಉದ್ದ ರೇಖಾಂಶದಿಂದ ನಾವು ಟೈಮ್ ಹೇಳ್ತೀವಿ. ಆಸ್ಟ್ರಾಲಜಿ ಓದುವವರು ನಾವೆಲ್ಲಿ ಬೆಂಗಳೂರಿನಲ್ಲಿದ್ದೇವೆ ಅಂದರೆ ಆ ಉಜ್ಜಯಿನಿ ರೇಖಕ್ಕೆ ನಾವು ಎಷ್ಟು ದೂರವಿದ್ದೇವೆ ನೋಡಿ ಲೆಕ್ಕ ಮಾಡಬೇಕಾಗ್ತದೆ. ಒಂದೊಂದು ರೇಖಾಂಶಕ್ಕೆ 4 ನಿಮಿಷಗಳು. ನೀವು ನೋಡಿದ್ದರೆ ಅಲ್ಲಿ ವಿಶಾಖಪಟ್ಟಣ, ಕಲ್ಕತ್ತಾದಲ್ಲಿ ಸೂರ್ಯೋದಯವಾಗುತ್ತದೆ. ಇಲ್ಲಿ ಗುಜರಾತ್ನಲ್ಲಿ ಇನ್ನೂ ಕತ್ತಲನೇ ಇರುತ್ತದೆ. ನೋಡಿದ್ದೀರಾ? ಅಲ್ಲಿ ವಿಶಾಖಪಟ್ಟಣ ಆಗಲಿ ಅಥವಾ ಅಲ್ಲೇನು ಒರಿಸ್ಸಾ, ಅಲ್ಲಿ ಸೂರ್ಯೋದಯ ಹಾಗೇ ಬಿಟ್ಟಿತು. ಅವರಿಗೆ ಸೂರ್ಯೋದಯ ಹಾಗೇ ಬಿಟ್ಟಿತು. ಇವರಿಗೆ ಇನ್ನೂ ಕತ್ತಲನೇ ಇರ್ತದೆ ಇಲ್ಲಿ. ಏಕೆಂದರೆ ಇಲ್ಲಿಗೆ ಎಷ್ಟು ನಿಮಿಷ? 90 ನಿಮಿಷ ದೂರ. ಆದ್ದರಿಂದ ಕಾಲ ಅಂದರೆ ಏನು ಅಂದರೆ ನೀವು ಯಾವ ಪಾಯಿಂಟ್ನಿಂದ ಎಂದು ಹೇಳಬೇಕಾಗ್ತದೆ. ಪಾಯಿಂಟ್ ಬಿಟ್ಟರೆ ಎಲ್ಲವೂ ಎಲ್ಲರಿಗೆ ನಾವು ಅಂದ್ಕೊಳ್ತೀವಿ. ಏಕೆಂದರೆ ಮೊದಲು ವಿದೇಶಗಳು ಗೊತ್ತಿಲ್ಲ. ಆವಾಗ ನಮ್ಮ ಕಾಲವೇ ಎಲ್ಲರಿಗೆ ಕಾಲ, ನಮ್ಮ ರಾತ್ರಿ ಎಲ್ಲರಿಗೆ ರಾತ್ರಿ, ನಮ್ಮ ಸೂರ್ಯೋದಯವೇ ಎಲ್ಲರಿಗೆ ಸೂರ್ಯೋದಯ ಅಂದ್ಕೊಳ್ತೀವಿ. ಸೂರ್ಯೋದಯ ಅಂದರೆ ಏನು? ಸೂರ್ಯೋದಯ ಎಷ್ಟೊತ್ತಿಗೆ?
ಎಷ್ಟೊತ್ತಿಗೆ ಅಂದರೆ ಎಲ್ಲಿಗೆ, ಯಾವ ಊರಿಗೆ ಹೇಳು ಮೊದಲು. ಇಲ್ಲದಿದ್ದರೆ ಸೂರ್ಯೋದಯ ನೋಡಿದ್ದರೆ ಸೂರ್ಯೋದಯ ನೋಡಿದ್ದರೆ ಭೂಮಿ ದೃಷ್ಟ್ಯ, ಒಟ್ಟು ಭೂಮಿ ದೃಷ್ಟ್ಯ ನೋಡಿದ್ದರೆ ಸೂರ್ಯೋದಯ ನಿರಂತರವಾಗಿ ಆಗ್ತಾನೆ ಇರುತ್ತದೆ. ಯಾವುದೇ ಒಂದು ಜಾಗಕ್ಕೆ ಸೂರ್ಯೋದಯ ಆಗ್ತಾನೆ ಇರುತ್ತದೆ ಅಲ್ಲವೇ? ಯಾವುದೇ ಒಂದು ಜಾಗಕ್ಕೆ ಸೂರ್ಯೋದಯ ನಿರಂತರವಾಗಿ ಆಗ್ತಾನೆ ಇರುತ್ತದೆ. ಸೂರ್ಯನ ದೃಷ್ಟಿಗೆ ಯಾವ ಸೂರ್ಯೋದಯವಿಲ್ಲ. ಸೂರ್ಯನಿಗೆ ಸೂರ್ಯೋದಯ ಇರುತ್ತದೆ? ಸೂರ್ಯನಿಗೆ ಯಾವ ಸೂರ್ಯೋದಯ ಇಲ್ಲ, ಸೂರ್ಯಾಸ್ತ ಇಲ್ಲ. ಭೂಮಿಗೆ ಇರುತ್ತದೆ. ಭೂಮಿಯಲ್ಲಿಯೂ ಒಂದೊಂದು ಜಾಗಕ್ಕೆ ಈ ಜಾಗ ಇಟ್ಕೊಂಡ್ರೆ ಇಷ್ಟೊತ್ತಿಗೂ ಸೂರ್ಯೋದಯ, ಇಷ್ಟೊತ್ತಿಗೂ ಸೂರ್ಯಾಸ್ತ. ಹಾಗೆ ಒಂದು ಪಾಯಿಂಟ್ ಇಟ್ಕೊಂಡರೆ ಡಿಸ್ಟೆನ್ಸ್, ಆ ಡಿಸ್ಟೆನ್ಸೇ ದೇಶ. ಕಾಲ ಅಂದರೇನು? ಹಿಂದೆ ಮುಂದೆ ಕಾಲ. ಆ ಪಾಯಿಂಟ್ಗೆ ಹಿಂದಿಂದ ಮುಂದಿಂದ ಅದು ಕಾಲ. ಆ ಪಾಯಿಂಟೇ ಅಹಂಬುದ್ಧಿ. ಅಂದರೆ ಎಚ್ಚರ ಪಾಯಿಂಟೇ ಸ್ವಪ್ನಕ್ಕೆ ಪಾಯಿಂಟ್ ಆಗುತ್ತದೆ. ಅಂದರೆ ಎಚ್ಚರ ಕಾಲವು ಸ್ವಪ್ನಕ್ಕೆ ಕಾಲವಲ್ಲ, ಎಚ್ಚರ ದೇಶವು ಸ್ವಪ್ನಕ್ಕೆ ದೇಶವಲ್ಲ, ಎಚ್ಚರ ಪದಾರ್ಥಗಳೇ ಸ್ವಪ್ನಕ್ಕೆ ಪದಾರ್ಥಗಳಲ್ಲ, ಎಚ್ಚರ ಪ್ರಪಂಚವೇ ಸ್ವಪ್ನಕ್ಕಲ್ಲ. ಏಕೆ? ಪಾಯಿಂಟ್ಗಳು ಬೇರೆ. ಇಂಡಿಯನ್ ಪಾಯಿಂಟ್ ಇಟ್ಕೊಂಡ್ರೆ ಇಂಡಿಯನ್ ಟೈಮ್, ಅಮೆರಿಕನ್ ಪಾಯಿಂಟ್ ಇಟ್ಕೊಂಡ್ರೆ ಅಮೆರಿಕನ್ ಟೈಮ್, ಅಥವಾ ಇಂಗ್ಲೆಂಡ್ ಲಂಡನ್ ಇಟ್ಕೊಂಡ್ರೆ ಗ್ರೀನ್ವಿಚ್ ಟೈಮ್ ಅಂತ ಹೇಳ್ತೀವಿ. ಆ ಪಾಯಿಂಟ್ ಇಟ್ಕೊಂಡ್ರೆ ಆ ಟೈಮ್, ಅದಕ್ಕೆ ಟೈಮ್ ಹೇಳ್ತೀವಿ. ಇಲ್ಲದಿದ್ದರೆ ಅವ್ರಿಗಿವ್ರಿಗೆ ಟೈಮ್ ವ್ಯತ್ಯಾಸ ಆಗಿಬಿಡ್ತದೆ, ಗೊತ್ತಾಗಲ್ಲ. ಹಾಗೆ ಇದೇನೋ ಎಚ್ಚರ ಏನೋ ಇಂಡಿಯಾ, ಇಂಗ್ಲೆಂಡ್ ಏನೋ ಸ್ವಪ್ನ ಅಲ್ಲವೇ? ಅವರ ಟೈಮ್ ಬೇರೆ, ಇವರ ಟೈಮ್ ಬೇರೆ, ಇಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಅವರಿಗಿವರಿಗೆ ಕಾಮನ್ ಟೈಮ್ ಇಲ್ಲ, ಕಾಮನ್ ದೇಶವೂ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ಇಂಗ್ಲೆಂಡು ಇದು ಒಂದೇ ಭೂಮಿಯಲ್ಲಿದೆ. ಒಂದೇ ಭೂಮಿಯಲ್ಲಿರುವುದರಿಂದ ದೇಶ ಒಂದೇ, ಆಕಾಶ ಒಂದೇ. ಒಂದೇ ಆಕಾಶದಲ್ಲಿ ಅದೊಂದು ಪಾಯಿಂಟು, ಇದೊಂದು ಪಾಯಿಂಟು ಅಷ್ಟೇ ಹೇಳ್ತೀವಿ. ಈ ಪಾಯಿಂಟಿನಿಂದ ಆ ಪಾಯಿಂಟಿಗೆ, ಆ ಪಾಯಿಂಟಿನಿಂದ ಈ ಪಾಯಿಂಟಿಗೆ ತಿರುಗಬಹುದು. ಒಂದೇ ಆಕಾಶದಲ್ಲಿ ಒಂದು ಪಾಯಿಂಟಿನಿಂದ ಇನ್ನೊಂದು ಪಾಯಿಂಟ್ ಬದಲಾಯಿಸಿ ನೋಡಿದ್ದರೆ ಅದೇ ಜೀವ. ಪುನರ್ಜನ್ಮ ಅಂದರೆ ಏನು? ಈ ದೇಹದ ಪಾಯಿಂಟ್ ಇಟ್ಕೊಂಡರೆ ಈ ಜನ್ಮ, ಈ ದೇಹ ಬಿಟ್ಟು ಇನ್ನೊಂದು ಪಾಯಿಂಟು, ಆ ದೇಹದಲ್ಲಿದ್ದುಕೊಂಡು ಅಲ್ಲಿಂದ ನೋಡ್ತೀವಿ. ನೀವು ಈ ದೇಹದಲ್ಲಿ ಇಟ್ಕೊಂಡು ಈ ಪ್ರಪಂಚವೆಲ್ಲ ಕಂಡು ಬರುತ್ತದೆ ಎಂದು ಹೇಳ್ತೀವಿ. ಈ ದೇಹ ಬಿಟ್ಟು ಆ ದೇಹದ ಪಾಯಿಂಟ್ ಇಟ್ಕೊಂಡ್ರೆ ಅಲ್ಲಿಂದ ನೋಡ್ತೀವಿ. ನೀವು ಈ ಬೆಂಗಳೂರಿನಲ್ಲಿರುವವರು ನೀವು ದಿಲ್ಲಿಗೆ ಚೇಂಜ್ ಮಾಡಿಬಿಟ್ರೆ, ದಿಲ್ಲಿದಿಂದ ನೋಡಿದರೆ ಇದು ದಕ್ಷಿಣ ದೇಶ, ಇದು ಬೆಂಗಳೂರು, ಅಲ್ಲಿ ನನ್ನದು ದಿಲ್ಲಿ ಎಂದು ಹೇಳ್ಕೊಡ್ತೀವಿ. ನಿಮ್ಮದು ಯಾವ ಊರಪ್ಪ ಅಂದರೆ ದಿಲ್ಲಿ ಎಂದು ಹೇಳ್ತೀವಿ. ಆ ದಿಲ್ಲಿ ಬಿಟ್ಟು ಪೂನಾಕ್ಕೆ ಹೋದರೆ ಇದು ನಮ್ಮದು ಪೂರಾ, ಅದು ಇನ್ನೊಬ್ಬರದು ಎಂದು ಹೇಳ್ತೀವಿ. ಹಾಗೆ ನಿಮ್ಮ ಪಾಯಿಂಟ್ ಆಫ್ ರೆಫರೆನ್ಸ್ ಚೇಂಜ್ ಮಾಡುವುದೇ ಜನ್ಮ, ಪುನರ್ಜನ್ಮ. ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಯು ಕೀಪ್ ಆನ್ ಶಿಫ್ಟಿಂಗ್ ಯುವರ್ ಪಾಯಿಂಟ್ ಆಫ್ ರೆಫರೆನ್ಸ್. ಅದರಿಂದ ಹೋಲ್ ಪ್ರಪಂಚ ಡಿಫರೆಂಟ್ ಆಗಿ ಕಂಡು ಬರ್ತದೆ. ಈಗ ಎಲ್ಲ ಪಾಯಿಂಟೇ ಬಿಟ್ಟು ಬಿಟ್ಟರೆ ಯಾವ ಪಾಯಿಂಟೂ ಇಲ್ಲ, ಯಾವ ಕಾಲ ಇಲ್ಲ, ದೇಶ ಇಲ್ಲ. ಹಾಗದು ಸಾಕ್ಷಿ. ಸಾಕ್ಷಿ ಅಂದರೆ ಯಾರು? ಪಾಯಿಂಟ್ಲೆಸ್ ಎಕ್ಸಿಸ್ಟೆನ್ಸ್ ಇಸ್ ಸಾಕ್ಷಿ. ಅದಕ್ಕೆ ಒಂದು ಪಾಯಿಂಟ್ ಇಟ್ಟರೆ ಡಿಸ್ಟೆನ್ಸ್ ಕಂಡು ಬರುತ್ತದೆ, ದೂರ ಹತ್ತಿರ, ಹಿಂದೆ ಮುಂದೆ. ಹಿಂದೆ ಮುಂದೆ ಅಹಂಬುದ್ಧಿಗಿರುತ್ತದೆ. ಹಿಂದೆ ಮುಂದೆ ಅಂದರೆ ಕಾಲ, ಹತ್ತಿರ ದೂರ ಎಂಬುದು ದೇಶ, ಅದು ಇದು ಎಂದು ವಸ್ತು. ಅದು ಇದು ಎನ್ನುವುದು ಅಹಂಬುದ್ಧಿಕೆ, ಹಿಂದೆ ಮುಂದೆ ಎನ್ನುವುದು ಅಹಂಬುದ್ಧಿಕೆ, ಹತ್ತಿರ ದೂರ ಎನ್ನುವುದು ಅಹಂಬುದ್ಧಿಕೆ. ಅಹಂಬುದ್ಧಿ ಬಿಟ್ಟು ಬಿಟ್ಟರೆ ಸಾಕ್ಷಿ. ಸಾಕ್ಷಿಗೆ ಹತ್ತಿರ ಇಲ್ಲ, ದೂರ ಇಲ್ಲ. ಹೇಳಿದ್ದೀನಲ್ಲ, ದಿಲ್ಲಿ ಎಷ್ಟು ದೂರ ಅಂದರೆ ಎಲ್ಲಿಂದ ಅಂದರೆ ಎಲ್ಲಿಂದ ಎಲ್ಲಲ್ಲ, ಸುಮ್ಮನೆ ಹೇಳು. ಸುಮ್ಮನೆ ಅಂದರೆ ಪಾಯಿಂಟ್ಲೆಸ್. ಯಾವ ಎಂದು ಒಂದು ಪಾಯಿಂಟ್ ಇಲ್ಲ. ಪಾಯಿಂಟ್ ಇಲ್ಲದೆ ಸುಮ್ಮನೆ ಹೇಳು ಅಂದರೆ ಎಲ್ಲವೂ ಒಂದೇ ಆಗಿಬಿಡ್ತದೆ. ದೂರ ಹೇಳೋಕ್ಕೆ ಆಗಲ್ಲ, ದೂರ ಎಂಬುದೇ ಇಲ್ಲ. ಒಟ್ಟು ಆಕಾಶಕ್ಕೆ ದಿಲ್ಲಿ ಎಷ್ಟು ದೂರ? ಆಕಾಶಕ್ಕೆ ಎಲ್ಲವೂ ಸಮಾನವೇ. ನಿಮ್ಮ ಕೈ ಕಾಲಿನಲ್ಲಿ, ನಿಮ್ಮ ಕೈ ಹತ್ತಿರನ ಕಾಲು ಹತ್ತಿರನ ಹೇಳು. ನಿಮ್ಮ ತಲೆ ಹತ್ತಿರನ ಕಾಲು ಹತ್ತಿರನ ಕೈ ಹತ್ತಿರನ? ನಿಮಗೆ ಲೆಫ್ಟ್ ಕೈ ಹತ್ತಿರವೋ ರೈಟ್ ಕೈ ಹತ್ತಿರವೋ? ನಿಮಗೆ ಯಾವುದು ಹತ್ತಿರ, ಯಾವುದು ದೂರ? ಹಾಗೇನು ಹೇಳೋಕ್ಕಾಗಲ್ಲ. ಏಕೆ? ಆ ಕೈಯಲ್ಲಿ ನಾನೇ ಇದ್ದೆ, ಈ ಕೈಯಲ್ಲಿ ನಾನೇ ಇದ್ದೆ. ನನಗೆ ನಾನು ದೇಹವು ಎಷ್ಟು ದೂರ ಹೇಳೋಕ್ಕಾಗಲ್ಲ. ಏಕೆಂದರೆ ಎಲ್ಲವೂ ತಾನೇ. ಹಾಗೆ ಆಕಾಶ, ಹಾಗೆ ಎಲ್ಲವೂ ತಾನಾಗಿರುವವನಿಗೆ ತನಗಿಂತ ಯಾವ ವಸ್ತು ದೂರವಿಲ್ಲ. ಸಾಕ್ಷಿಗಿಂತ ಇಡೀ ಅವಸ್ಥೆ ದೂರವಾಗಿಲ್ಲ. ಸಾಕ್ಷಿ ಒಟ್ಟವಸ್ಥೆಯನ್ನು ವ್ಯಾಪಿಸಿರುತ್ತದೆ. ಅರಿವು ಒಟ್ಟು ಜಾಗೃತ ಅವಸ್ಥವನ್ನು ನೋಡುವ ಅರಿವು. ಜಾಗೃತ ಅವಸ್ಥದಲ್ಲಿ ಒಂದು ಪಾಯಿಂಟ್ ಇದ್ದರೆ ಅಹಂಬುದ್ಧಿ ಜೀವ ಆಗುತ್ತಾನೆ. ಅಹಂಬುದ್ಧಿಯನ್ನು ಅಲಿಸಿಬಿಟ್ಟರೆ ಒಟ್ಟವಸ್ಥೆ ಆಗಿಬಿಡ್ತಾನೆ. ಒಟ್ಟವಸ್ಥೆ ಆಗಿಬಿಟ್ಟರೆ ಅವಸ್ಥೆ ನಿನಗೆ ಎಷ್ಟು ದೂರ? ಅವಸ್ಥೆಯಲ್ಲಿ ಯಾವ ವಸ್ತು ನಿನಗೆ ಹತ್ತಿರ, ಯಾವ ವಸ್ತು ದೂರ? ಒಟ್ಟು ದೇಹ ನಾನೇ ಆಗಿಬಿಟ್ಟರೆ ಯಾವ ಕೈ ಹತ್ತಿರ, ಯಾವ ಕೈ ದೂರ ಹೇಳೋಕ್ಕಾಗಲ್ಲ. ಒಟ್ಟು ಶರೀರ ನಾನೇ, ಎಲ್ಲವೂ ನಾನೇ. ನನಗೆ ತಲೆ ಎಷ್ಟು ದೂರವೋ, ಕೈ ಎಷ್ಟು ದೂರ, ಕಾಲು ಅಷ್ಟೇ ದೂರ. ದೂರ ಹತ್ತಿರ ಇಲ್ಲವೇ ಇಲ್ಲ, ಎಲ್ಲ ತಾನೇ. ಆದ್ದರಿಂದ ಯಾವ ಅರಿವು ಪಾಯಿಂಟ್ಲೆಸ್ ಅರಿವು,
ಇದು ಇಲ್ಲಿ ನಾನು ಎಂಬ ಬುದ್ಧಿ ಇಲ್ಲದೆ, ನಾನು ಎಂಬ ಬಿಂದು ಇಲ್ಲದೇ ಇರುವಂಥ ಸರ್ವವ್ಯಾಪಕವಾಗಿರುವ ಎರವು, ಸರ್ವವ್ಯಾಪಕವಾಗಿರುವ ಅರಿವಿಗೆ ಅದು ಒಟ್ಟು ಅವಸ್ಥಾ ತಾನೇ ಆಗಿಬಿಡ್ತದೆ. ಅರಿವು, ಎಚ್ಚರದಲ್ಲಿ ಅರಿವು ಎಲ್ಲಿದೆ ಹೇಳು? ಎಚ್ಚರ ಅಂದರೆ ಅನುಭವಗಳು, ಬಗೆ ಬಗೆಯ ಅನುಭವಗಳಿವೆ, ಬಗೆ ಬಗೆ ಪದಾರ್ಥಗಳಿವೆ. ಇಷ್ಟು ಪದಾರ್ಥಗಳ ಅನುಭವಗಳು, ಇಷ್ಟು ದೇಶಗಳು, ಇಷ್ಟು ಕಾಲಗಳು, ಇಷ್ಟು ಪದಾರ್ಥಗಳು, ಇಷ್ಟು ಅನುಭವಗಳು, ಇಷ್ಟರಲ್ಲಿ ಅರಿವು, ಸಾಮಾನ್ಯ ಅರಿವು ಎಲ್ಲಿದೆ? ಎಲ್ಲಿ ಹೇಳೋಕ್ಕಾಗಲ್ಲ. ಅವಸ್ಥಾ ಎಲ್ಲ ಇದೆ, ಎಲ್ಲ ಅನುಭವಗಳಲ್ಲಿದೆ, ಎಲ್ಲ ದೇಶದಲ್ಲಿದೆ, ಎಲ್ಲ ಕಾಲದಲ್ಲಿದೆ. ಒಟ್ಟು ಅವಸ್ಥಾ ಎಲ್ಲ ವ್ಯಾಪಿಸಿದೆ. ಅವಸ್ಥೆ ಎಲ್ಲವನ್ನು ವ್ಯಾಪಿಸಿರುವ ಅರಿವಿಗೆ ಅವಸ್ಥೆ ಎಷ್ಟು ದೂರ ಹತ್ತಿರ ಹೇಳೋಕ್ಕಾಗಲ್ಲ. ಅವಸ್ಥೆ ಎಲ್ಲಿದೆ ಅಂದರೆ ಎಲ್ಲಿ ಎಂದು ನೋಡಬೇಕು. ಅಹಂಬುದ್ಧಿಗೆ ಇದಂ ಎಂದು ನೋಡ್ತೀವಿ, ನಾನುಕಿ ಇದು ಎಂದು ಗೊತ್ತಾಗ್ತದೆ. ಸಾಕ್ಷಿಗೆ ಪ್ರಪಂಚ ಎಲ್ಲಿ ಗೊತ್ತಾಗ್ತದೆ? ಇದು ಅಂದರೆ ಇದು ಎಂದು ಆಗಬೇಕಾದರೆ ಅಹಂ ಇರಬೇಕು, ನಾನು ಇರಬೇಕು. ನಾನು ಎಂಬುದೇ ಅಳಸಿಬಿಟ್ಟಿರುವ ಸಾಕ್ಷಿಗೆ ಪ್ರಪಂಚ ಎಲ್ಲಿ ಕಂಡು ಬರಬೇಕು? ನನ್ನ ಮುಖ ನನಗೆ ಕಂಡು ಬರ್ತದೆ, ಹಾಗೆ ಆಗ್ತದೆ. ಒಟ್ಟು ಅವಸ್ಥಾ ಪ್ರಪಂಚ ಸಾಕ್ಷಿಗೆ ತಾನೇ ಆಗಿಬಿಡ್ತದೆ. ತಾನೇ ತನಗೂ ಎಲ್ಲಿ ದೂರ? ಹೇಗೆಂದರೆ ಈ ಬೆರಳು ನೋಡ್ತೀನಿ ನಾನು, ಇಲ್ಲಿದ್ದರೆ ಕಂಡು ಬರ್ತದೆ, ಇಲ್ಲಿದ್ದರೆ ಕಂಡು ಬರ್ತದೆ, ಹತ್ತಿರವಿದ್ದರೆ ಕಂಡು ಬರ್ತದೆ. ಕನ್ನೇ ಆಗಿಬಿಟ್ಟರೆ ಕಣ್ಣಿಗೆ ಕಣ್ಣು ಕಂಡು ಬರ್ತದೆ. ಏಕೆ? ಕಣ್ಣು ಎರಡಲ್ಲ, ಕಂಡು ಬರಲ್ಲ. ಕಂಡು ಏಕೆ ಬರಲ್ಲ ಅಂದರೆ ಎರಡನೇದಿಲ್ಲ. ಎರಡನೇದಿಲ್ಲ ಅಂದರೆ ಅದು ಇದು ಎಂದು ವಿಂಗಡವಿಲ್ಲ ಎಂದರ್ಥ. ಕಂಡು ಬರಲ್ಲ ಅಂದರೆ ವಿಂಗಡವಿಲ್ಲ. ಆದ್ದರಿಂದ ಸಾಕ್ಷಿಗೆ ಎಚ್ಚರಾವಸ್ಥೆ ಬಿಡಿಯಾಗಿಲ್ಲ, ಎಲ್ಲವೂ ತಾನೇ ಆಗಿದ್ದಾನೆ. ಆಕಾಶಕ್ಕೆ ಘಟಾಕಾಶ ಕಂಡು ಬರ್ತದೆ, ಎಲ್ಲಿ ಕಂಡು ಬರಬೇಕು? ಒಂದು ಜಾಗ ಅಂದರೆ ಆಕಾಶಕ್ಕೆ ಒಂದು ಜಾಗ ಇರ್ತದೆ, ಒಟ್ಟಾಕಾಶಕ್ಕೆ ಘಟಾಕಾಶ ಕಂಡು ಬರ್ತದೆ, ಎಲ್ಲಿ ಕಂಡು ಬರಬೇಕು? ತನ್ನಲ್ಲಿ ಅಂದರೆ ತನಗೆ ಒಂದು ಜಾಗ ಇಲ್ಲವೇ? ಒಟ್ಟು ತಾನೇ ಒಟ್ಟಾಗಿರುವ ತನಗೆ ತನ್ನಲ್ಲಿ ಒಂದು ಜಾಗ ಇಡೋಕ್ಕಾಗಲ್ಲ. ಜಾಗ ಇಡಬೇಕಂದ್ರೆ ನಾನು ಅಹಂಬುದ್ಧಿ ಆಗಿಬಿಡ್ತೀನಿ. ಒಂದು ಜಾಗ, ಒಂದು ಪಾಯಿಂಟ್ ಇಟ್ಕೊಂಡ್ರೆ ಅದೇ ಅಹಂಬುದ್ಧಿ. ಒಂದು ಪಾಯಿಂಟ್ ಇಟ್ಕೊಂಡ್ರೆ ಘಟಾಕಾಶ ಕಂಡು ಬರ್ತದೆ, ಅಥವಾ ಆ ಪಾಯಿಂಟ್ ಬಂದುಬಿಟ್ಟಿತು. ಒಟ್ಟಾಕಾಶಕ್ಕೆ ಪಾಯಿಂಟ್ ಇಲ್ಲ, ಪಾಯಿಂಟ್ಲೆಸ್ ಅಂದರೆ ಸರ್ವವ್ಯಾಪಕ ಆಕಾಶಕ್ಕೆ ಒಂದು ಬಿಂದುವಿಲ್ಲ. ಒಂದು ಬಿಂದುವಿಲ್ಲ ಅಂದರೆ ಎಲ್ಲಿ ಎಂದು ಮಾತುಕ್ಕೆ ಅರ್ಥ ಇಲ್ಲ. ಘಟಾಕಾಶ ಒಂದು ಜಾಗದಲ್ಲಿದೆ, ಎಲ್ಲಿ ಅಂದರೆ ಒಂದು ಪಾಯಿಂಟ್. ಎಲ್ಲಿ ಅಲ್ಲಿ ಎನ್ನುವುದು ಒಂದು ಪಾಯಿಂಟ್ ಆಫ್ ಸ್ಪೇಸ್, ಒಂದಾನೊಂದು ದೇಶ ಅಂದರೆ ಪಾಯಿಂಟ್ ಆಫ್ ಸ್ಪೇಸ್. ಆಕಾಶ ಅಂದರೆ ಒಟ್ಟು ಹೇಳ್ತೀವಿ, ದೇಶ ಅಂದರೆ ಒಂದು ಜಾಗಕ್ಕೆ ಹೇಳ್ತೀವಿ. ಜಾಗ ಬುದ್ಧಿ ಬರಬೇಕಂದ್ರೆ ಅಹಂಬುದ್ಧಿ ಬರಬೇಕು, ಒಂದು ಪಾಯಿಂಟ್ ಬುದ್ಧಿ ಬರಬೇಕು. ಒಟ್ಟು ಆಕಾಶಕ್ಕೆ ಪಾಯಿಂಟ್ ಇಲ್ಲವೇ? ಘಟಾಕಾಶ ಎಲ್ಲಿ ಕಂಡು ಬರಬೇಕು? ಅಹಂಬುದ್ಧಿ ಇಟ್ಕೊಂಡವನಿಗೆ, ಜಾಗ ಬುದ್ಧಿ ಇಟ್ಕೊಂಡವನಿಗೆ ಘಟಾಕಾಶ. ಒಟ್ಟು ಆಕಾಶಕ್ಕೆ ಜಾಗ ಬುದ್ಧಿ ಇಲ್ಲ, ಎಲ್ಲವೂ ತಾನೇ. ತನ್ನಲ್ಲಿ ತಾನು ಎಲ್ಲಿ ಎಂದು ನೋಡಬೇಕು? ತನಗೆ ಘಟಾಕಾಶ ಬಿಡಿಯಾಗಿ ಕಂಡು ಬರಲ್ಲ. ಏಕೆ? ಘಟಾಕಾಶ ತಾನೇ. ದೇಹವು ತಾನೇ. ದೇಹದಲ್ಲಿ ಒಂದು ಅವಯವ ಇಟ್ಕೊಂಡರೆ ಕಂಡು ಬರ್ತದೆ. ನೀವು ಅವಯವ ದೃಷ್ಟ್ಯ ನೋಡಬೇಡಿ. ಈ ಕೈ ಮುಟ್ಟಿದ್ದರೆ ಯಾವ ಅರಿವಿರುತ್ತದೋ ಅರಿವು ದೃಷ್ಟ್ಯ ನೋಡಿ. ಇಲ್ಲಿ ಮುಟ್ಟರೆ ಅದೇ ಅರಿವು, ಇಲ್ಲಿ ಮುಟ್ಟರೆ ಅರಿವು, ಇಲ್ಲಿ ಮುಟ್ಟರೆ ಅರಿವು. ಆ ಅರಿವಿನ ದೃಷ್ಟಿಗೆ ಯಾವ ಕೈ ಕಾಲು ಹತ್ತಿರ ದೂರ? ಅರಿವಿನ ದೃಷ್ಟಿಗೆ ಅರಿವೇ, ಎಲ್ಲವೂ ತಾನೇ. ಆದ್ದರಿಂದ ಪಾಯಿಂಟ್ ಇಟ್ಟುಕೊಳ್ಳುವುದೇ ಜೀವಬುದ್ಧಿ. ಆ ಪಾಯಿಂಟನ್ನು ಅಲ್ಲಿ ಕರಗಿಸಿಬಿಟ್ಟು ಅಳಿಸಿಬಿಟ್ಟರೆ ಒಟ್ಟು ಆಕಾಶ ಆಗಿಬಿಡ್ತದೆ. ಒಟ್ಟು ಆಕಾಶಕ್ಕೆ ಒಟ್ಟು ಅವಸ್ಥಾ ತಾನೇ ಆಗಿಬಿಡ್ತದೆ. ಅವಸ್ಥೆ ಎಲ್ಲ ತನ್ನಲ್ಲೇ ಮುಳುಗಿ ಹೋಗುತ್ತದೆ, ತಾನೇ ಆಗಿಬಿಡ್ತದೆ, ತನ್ನಲ್ಲೇ ಮುಳುಗಿ ಹೋಗುತ್ತದೆ. ತನಗೆ ಅವಸ್ಥೆಯೇ ಇಲ್ಲ, ಮತ್ತು ಎಚ್ಚರವೂ ಇಲ್ಲ, ಕನಸೂ ಇಲ್ಲ, ತಾನು ಒಳೆಯುತ್ತಾನೆ. ಅದೇ ಸುಷುಪ್ತಿ. ಅದನ್ನೇ ಸುಷುಪ್ತಿ ಎಂದು ಹೇಳುತ್ತೀವಿ. ಈ ಸುಷುಪ್ತಿಯಲ್ಲಿ ಪ್ರಪಂಚ ಏನಾಗುತ್ತದೆ ಅಂದರೆ ತಾನೇ ಆಗುತ್ತದೆ. ನಾನು ಸುಷುಪ್ತಿಯಲ್ಲಿರುವಾಗ ಪ್ರಪಂಚ ಏಕೆ ಕಂಡು ಬರಲ್ಲ? ಜನರೇನು ಹೇಳ್ತಾರೆ, ಏಕೆ ಕಂಡು ಬರಲ್ಲ ಅಂದರೆ, ನೀವು ಕಣ್ಣು ಮುಚ್ಚಿಕೊಂಡಿದ್ದೀವಿ, ಪ್ರಪಂಚ ಇಲ್ಲಿ ಬಿಟ್ಟು ನೀವು ಅಲ್ಲಿ ಮಲ್ಕೊಂಡಿದ್ದೀವಿ, ಅದರಿಂದ ಕಂಡು ಬಂದಿಲ್ಲ. ಏನಪ್ಪ? ಪ್ರಪಂಚ ಅಲ್ಲಿ ಇಲ್ಲಿ ಎನ್ನಲ್ಲಿ ಇರುತ್ತದೆ. ಅಲ್ಲಿ ನಿಮ್ಮ ಅನುಭವ ದೃಷ್ಟಿಯ ನೋಡ್ತಾ ಇಲ್ಲ, ಹೊರಗಿನ ದೃಷ್ಟಿಯ ಇನ್ನೊಬ್ಬರು ಮಲಗಿದ್ದು ನೋಡ್ತಾನೆ, ಹಾಗೆ ಮಾತಾಡ್ತಾನೆ. ಅಥವಾ ತಾನು ಎಚ್ಚರಕ್ಕೆ ಬಂದಾಗ ತನ್ನ ದೇಹ ನೋಡಿ, ಓ ಇಲ್ಲಿ ಮಲಗಿದ್ದೆ ಎಂದು ಹಾಗೆ ನೋಡ್ತಾನೆ. ಅದೆಲ್ಲ ಬಾಹ್ಯ ದೃಷ್ಟಿ. ಅನುಭವ ದೃಷ್ಟಿಯ ನೋಡು. ತನ್ನ ಸುಷುಪ್ತಿ ಅಂದರೆ ಒಂದು ಪಾಯಿಂಟ್ ಇಲ್ಲದೆ, ಪಾಯಿಂಟ್ ಅಂದರೆ ಜಾಗ ಇಲ್ಲದ ಸರ್ವವ್ಯಾಪಕ ತಾನು, ಕಾಲವಿಲ್ಲದ ಸರ್ವವಿರವು ತಾನೇ. ಸಬ್ಜೆಕ್ಟ್ ಏನು ಮಾಡ್ತದೆ? ಇದು ಎಂದು ನೋಡ್ತದೆ. ಇದು ಎಂದು ಒಂದಾನೊಂದು ವಸ್ತುವನ್ನು ನೋಡ್ತಾ ಇಲ್ಲ. ಆಲ್ ವಸ್ತುಗಳು ಒಂದಾಗಿಬಿಟ್ಟಿವೆ ಎರಡು ಹಂತದಲ್ಲಿ. ಪ್ರಪಂಚವೆಲ್ಲ ಇದು ಆಗಿಬಿಟ್ಟಿತು ಒಂದು ಹಂತ. ಎರಡನೇ ಹಂತ, ಇದು ಎಂದು ನೋಡಬೇಕಾದರೆ ನಾನು ಎಂದಿರಬೇಕು.
ನಾನು ಇದು ಎಂದು ವಿಂಗಡ, ಆ ಇದು ಎಂಬುದು ತಾನೇ ಆಗಿಬಿಟ್ಟರೆ ನಾನು ಎನ್ನುವುದು ಇದುವೇ. ಏಕೆಂದರೆ ನಾನು ಎಂಬ ಥಾಟು ನಿಮಗೆ ಬರುತ್ತಾ ಇದೆ, ವೃತ್ತಿ ಅಂದರೆ ಅದು ವಿಷಯವಾಗೇ ಗೊತ್ತಾಗ್ತಾ ಇದೆ. ನಾನು ಎಂಬುದು ವಿಷಯವಾಗೇ ಗೊತ್ತಾಗ್ತಾ ಇದೆ. ಅದರಿಂದ ನಾನು ಎಂಬುದು ವಿಷಯವೇ, ಇದು ಎಂಬುದು ವಿಷಯವೇ. ಎರಡು ವಿಷಯಗಳಾದರೆ ಎರಡನ್ನು ಒಟ್ಟುಗೂಡಿಸಿ ನೋಡಿದರೆ ಸಾಕ್ಷಿ ನೋಡ್ತದೆ. ಆ ಸಾಕ್ಷಿಗೆ ನಾನು ಇದು ಎಂಬ ವಿಂಗಡ ಬಿದ್ದು ಹೋಗುತ್ತದೆ. ನಾನು ಇದು ಎಂಬುದು ಎರಡು ವೃತ್ತಿಗಳೇ, ಎರಡು ಅನಿಸಿಕೆಗಳೇ. ಅದರಿಂದ ಒಟ್ಟು ಅನಿಸಿಕೆ ನೋಡಿಬಿಟ್ಟರೆ ಬಿಡಿಯಾಗಿ ಕಂಡು ಬರಲ್ಲ, ವಿಂಗಡ ಬಿದ್ದು ಹೋಗ್ತದೆ. ಸಬ್ಜೆಕ್ಟ್ ಆಬ್ಜೆಕ್ಟ್ ವಿಂಗಡನೆ ಇರುವುದಿಲ್ಲ, ಪದಾರ್ಥ ಕಂಡು ಬರಲ್ಲ. ಪದಾರ್ಥ ಏಕೆ ಕಂಡು ಬರಲ್ಲ ಅಂದರೆ ಸಬ್ಜೆಕ್ಟ್ಗೂ ಆಬ್ಜೆಕ್ಟ್ ಕಂಡು ಬರುತ್ತದೆ. ಸಬ್ಜೆಕ್ಟ್ ಆಬ್ಜೆಕ್ಟ್ ಎನ್ನುವುದು ಎರಡು ರಿಲೇಟಿವೇ, ಸಾಪೇಕ್ಷಗಳೇ. ಆ ಸಾಪೇಕ್ಷ ಅಂದರೆ ಏನು ಅಂದರೆ ಒಂದಿಟ್ಟುಕೊಂಡು ಮಿಕ್ಕ ಮಾಡುವುದೇ ಇದು, ಮಿಕ್ಕ ಎಂದು ವಿಂಗಡ ಮಾಡುವುದೇ ಸಾಪೇಕ್ಷ. ನಿರಪೇಕ್ಷ ಅಂದರೆ ಏನೆಂದರೆ ವಿಂಗಡ ಮಾಡ್ತಾ ಇಲ್ಲ. ಆದ್ದರಿಂದ ಇದು ಎಂಬುದು ತಾನೇ, ನಾನು ಎಂಬುದು ತಾನೇ. ಅಂದರೆ ತಾನು ಅಂದರೆ ಆ ಅರಿವು. ಇದು ಎನ್ನುವುದು ನೋಡಿ, ಇದು ನೀವು ನಾನು ಹೇಳಿ, ನಾನು ಎಲ್ಲಿದೆ? ಅರಿವಿನಲ್ಲೇ ಇದು ಅಲ್ಲವ? ಓಕೆ, ಇದು ಹೇಳಿ, ಇದು ಎಲ್ಲಿದೆ? ಅರಿವಿನಲ್ಲೇ. ಯಾವ ಅರಿವಿನಲ್ಲಿ ನಾನು ಇದು ಎರಡೂ ಇವೆಯೋ ಆ ಅರಿವಿಗೆ ನಾನು ಇದು ಎಂಬುದು ವಿಂಗಡವಿಲ್ಲ. ನೀವು ಒಂದು ನಂತರ ಇನ್ನೊಂದು ನೋಡ್ತಾ ಇದ್ದರೆ ನೀವು ಅಹಂಬುದ್ಧೇ ಇದ್ದೀರಿ. ಇದು ಅಹಂ ಅಂದರೆ ವಿಂಗಡ ಮಾಡಿ ನೋಡಿದ್ದರೆ ನೀವು ಅಹಮಾಗಿದ್ದೇ ವಿಂಗಡ ಮಾಡ್ತೀರಿ. ನೀವು ಇದು ಅಹಂ ಎರಡನ್ನು ಒಟ್ಟಿಗೆ ನೋಡಿ, ವಿಂಗಡ ಹೋಗುತ್ತದೆ, ಅರಿವೊಂದೇ ಉಳಿಯುತ್ತದೆ. ಅರಿವಿಗೂ ವಿಂಗಡವಿಲ್ಲ, ಅದರಿಂದ ಬಿಡಿಯಾಗಿ ಯಾವುದೂ ಕಂಡು ಬರಲ್ಲ. ಅದರಿಂದ ಸುಷುಪ್ತಿಗೆ ಜಾಗೃತ ಪ್ರಪಂಚ ಎಲ್ಲಿದೆ? ತನ್ನಲ್ಲೇ ಅಡಕವಾಗಿದೆ. ನೀವು ಕನಸಿನ ಪ್ರಪಂಚ ಎಚ್ಚರಗೊಂಡಾಗ ಎಲ್ಲಿದೆ? ತನ್ನಲ್ಲೇ ಅಡಕವಾಗಿದೆ. ಕನಸಿನ ಪ್ರಪಂಚ ತನ್ನಲ್ಲೇ ಹೇಗೆ ಮುಳುಗಿ ಹೋಯಿತೋ ಹಾಗೆಯೇ ಎಚ್ಚರ ಪ್ರಪಂಚವು ತನ್ನಲ್ಲೇ. ತಾನು ಮಾತ್ರ ಒಬ್ಬನೇ ಅಂದರೆ ತನಗೆ ವಿಂಗಡವಿಲ್ಲ, ಸಬ್ಜೆಕ್ಟು ಆಬ್ಜೆಕ್ಟ್ ಇಲ್ಲ, ದೇಶ ಇಲ್ಲ, ಕಾಲ ಇಲ್ಲ. ಸೊ ಆದ್ದರಿಂದ ಸುಷುಪ್ತಿ ಸ್ವರೂಪ ಎಲ್ಲಿದೆ? ಜಾಗ ಇಲ್ಲ. ಯಾವಾಗ? ಅದು ಇಲ್ಲ. ಏನು? ಅದು ಇಲ್ಲ. ಅದಕ್ಕೋಸ್ಕರ ನಾನು ಯಾರಾಗಿದ್ದೀನಿ ಅದಿಲ್ಲ, ಎಲ್ಲಿದ್ದೇನೆ ಇಲ್ಲ, ಯಾವಾಗಿದ್ದೇನೆ ಇಲ್ಲ. ಎಲ್ಲಿ ಎಂಬುದು ದೇಶ, ಯಾವಾಗ ಎಂಬುದು ಕಾಲ. ಯಾರಾಗಿದ್ದೀನಿ, ಏನಾಗಿದ್ದೀನಿ ಒಂದು ಅಹಂಬುದ್ಧಿ, ಒಂದು ಒಂದು ವಸ್ತು. ಇದು ಎಂದು ಹೇಳತಕ್ಕದ್ದು. ಇದು ಅಂದರೆ ನಾನು ಎಂಬುದು ಒಂದು ಇದುವೇ. ಇದು ಅಂದರೆ ಸಮಥಿಂಗ್, ಏನೋ ಒಂದು ಎನ್ನುವುದು ಇದು ನಾನು ಎರಡಕ್ಕೆ ಸಮಾನ. ನಾನು ಅಂದರೆ ಏನೋ ಒಂದು, ಇದು ಅಂದರೆ ಏನೋ ಒಂದು. ಆ ಏನೋ ಒಂದು ಇದ್ದರೆ ವಿಂಗಡ ಆಗುತ್ತದೆ, ಏನೋ ಒಂದು ಮಿಕ್ಕ ಎಂದು. ಆ ಸುಷುಪ್ತಿ ಸ್ವರೂಪ ಹೇಗಿದೆಯೋ ಹಾಗೆ ಆ ಅರಿವು ಮಾತ್ರ ಅಥವಾ ಎರವು ಮಾತ್ರ ನೋಡಿದ್ದರೆ ಅದಕ್ಕೆ ಇರವು ಮಾತ್ರ ಅಂದರೆ ಏನೋ ಸ್ವಲ್ಪ, ಏನೋ ಒಂದು ಎಂಬ ಥಾಟ್ ಇಲ್ಲ, ವೃತ್ತಿ ಇಲ್ಲ, ಆ ಅನಿಸಿಕೆ ಇಲ್ಲ. ಎರವು ಮಾತ್ರ, ಅರಿವು ಮಾತ್ರ. ಅದರಿಂದ ನಾನು ಇದು ಏನೋ ಸ್ವಲ್ಪ, ಆ ಏನೋ ಅಂದರೆ ಸಮಥಿಂಗ್ ಆಗುತ್ತದೆ. ಸಮಥಿಂಗ್ ಅಂದರೆ ವಿಂಗಡವಾಯಿತು. ಏನೋ ಮಿಕ್ಕ, ಏನೋ ಸಮಥಿಂಗ್ ಅಂಡ್ ಮಿಕ್ಕ. ಆ ಸಮಥಿಂಗ್ ಮಿಕ್ಕಳ ವಿಂಗಡ ಇಲ್ಲ. ನೀವು ವಿಂಗಡ ಮಾಡದಿದ್ದರೆ ಏನಾಗುತ್ತದೆ? ಓಲ್ ಪ್ರಪಂಚ ಒಂದೇ ಇರುವಾಗಿ ಬಿಡ್ತದೆ. ಒಂದೇ ಇರುವಿನಲ್ಲಿ ತಾನು ಮಿಕ್ಕ ಇಲ್ಲ. ಹಾಗೂ ಅದೇ ಸುಷುಪ್ತಿ ಎಂದು ಹೇಳಿದ್ದೀವಿ, ಅದೇ ಸಾಕ್ಷಿ ಹೇಳಿದ್ವಿ. ಆ ಸಾಕ್ಷಿ ದೃಷ್ಟಿಗೆ ಪ್ರಪಂಚವೂ ಇಲ್ಲ. ಈಗ ಹೇಳಿ, ಪ್ರಪಂಚ ಅಂದರೆ ಒಂದು ನಿತ್ಯವ, ತಾನಾಗಿರುವುದ? ಪ್ರಪಂಚ ಎಂಬುದು ಒಂದು ಅಹಂವೃತ್ತಿಗೆ ಕಂಡುಬರುವುದು. ನಾನು ಎಂದಿಟ್ಟುಕೊಂಡರೆ ಮಿಕ್ಕ ಎಂದು ಕಂಡುಬರುವುದೇ ಪ್ರಪಂಚ. ಈ ನಾನೆಂಬ ಬುದ್ಧಿಗೆ ಪ್ರಪಂಚ. ನಾನು ಎಂಬುದು ಸಮಥಿಂಗ್, ಏನೋ ಒಂದು. ಪ್ರಪಂಚ ಎಂಬುದು ಏನೋ ಒಂದು ಎನ್ನುವುದೇ ಒಂದು ಅನಿಸಿಕೆ, ಒಂದು ವೃತ್ತಿ. ಈ ವೃತ್ತಿಗಳೇ ಪ್ರಪಂಚ, ಅನಿಸಿಕೆನೇ ಪ್ರಪಂಚ, ವೃತ್ತಿಗಳೇ ಪ್ರಪಂಚ. ಆದ್ದರಿಂದ ಈ ವೃತ್ತಿಗಳೆಂದರೆ ವಿಂಗಡ. ಈ ವಿಂಗಡವೆಲ್ಲ ಯಾವಾಗ ಬಿದ್ದು ಹೋಗ್ತದೆ ಅಂದರೆ ಎರಡಕ್ಕೆ ಕಾಮನ್ ನೋಡು. ನಾನು ಎಂಬುದು ಯಾವ ಅರಿವಿಕೆ ನಾನು ಎಂಬುದು ಹೆಸರು, ಇದು ಎಂಬುದಕ್ಕೆ ಅರಿವಿಕೆ ಹೆಸರು. ಇದು ಎಂಬುದು ಅರಿವೇ, ನಾನು ಎಂಬುದು ಅರಿವೇ. ಅರಿವನ್ನೇ ವಿಂಗಡ ಮಾಡಿದ್ದೇವೆ. ಆ ಒಟ್ಟರಿವಿಗೆ ಇದು ಎಂಬ ಅನಿಸಿಕೆ ಇಲ್ಲ, ನಾನು ಎಂಬ ಅನಿಸಿಕೆ ಇಲ್ಲ. ಯಾವ ಅನಿಸಿಕೆ ಇಲ್ಲದೆ, ವೃತ್ತಿ ಇಲ್ಲದೆ ಸ್ವತಃ ಸಿದ್ಧ ಎಂದು ಹೇಳ್ತೀವಿ. ವೃತ್ತಿ ಮೂಲಕ ಸಿದ್ಧ, ಪ್ರಮಾಣ ಸಿದ್ಧ. ವೃತ್ತಿ ಇಲ್ಲದೆ ಸಿದ್ಧ, ವೃತ್ತಿಗಿಂತ ಸ್ವತಂತ್ರವಾಗಿರುವುದು ಸ್ವತಃ ಸಿದ್ಧ. ಅದು ವೃತ್ತಿ ಬೇಕಾಗಿಲ್ಲದೆ ತಾನು ಗೊತ್ತಾಗ್ತದೆ. ಅದಕ್ಕೆ ವೃತ್ತಿ ಬೇಕಾಗಿಲ್ಲ. ವೃತ್ತಿ ಮಾಡಿದ್ದಾಗ ಅನಿಸಿಕೆ ಅನಿಸಿದಾಗ ತೋರುವುದು, ಅನಿಸಿಕೆ ಮೂಲಕ ತೋರುವುದು, ಅನಿಸಿಕೆ ಇಲ್ಲದೆ ತೋರುವುದು ಸ್ವತಃ ಸಿದ್ಧ. ಅದು ತಾನೇ ತಾನಲ್ಲಿಗೆ ಯಾವ ವಿಂಗಡ ಇಲ್ಲ.
ಒಂದು ವೃತ್ತಿ ಮೂಲಕ ತೋರ್ತದೆ ಪ್ರಮಾಣ ಸಿದ್ಧ, ವೃತ್ತಿಗೆ ಸ್ವತಂತ್ರವಾಗಿ ತೋರುತ್ತದೆ ಸ್ವತಃಸಿದ್ಧ. ಆ ಸ್ವತಃಸಿದ್ಧ ಆಶ್ರಯದಲ್ಲೇ ಇಡೀ ಜಗತ್ತು ಕಲ್ಪಿತವಾಗಿ ತೋರ್ತಾ ಇದೆ. ಆದ್ದರಿಂದ ಇದು ವಿಚಾರ. ವಿಚಾರ ಅಂದರೆ ಹೀಗೆ ಅನುಭವಾನುಸಾರವಾಗಿ ಹೇಳಿದ್ದೆ ಅಲ್ಲವೇ? ಆದ್ದರಿಂದ ಯುಕ್ತ್ಯ ಅನುಭವಾನುಸಾರಿಣ್ಯ ಅರ್ಥಾಭಾಸ ನಿರಾಕರಣ ಪೂರ್ವಕ. ಅನುಭವಾನುಸಾರಿ ವಿಚಾರ ಮಾಡುವಾಗ ಮೊದಲು ಸ್ವಲ್ಪ ಅರ್ಥವಾಗ್ತದೆ. ಸ್ವಲ್ಪ ಅಂದರೆ ಒಂದು ಬಗೆಯಾದ, ಅದು ಮತ್ತೆ ಇನ್ನೂ ಆಳವಾಗಿ ಮತ್ತೆ ವಿಚಾರ ಮಾಡಿದ್ದರೆ ಮೊದಲು ಅರ್ಥವಾಗಿದ್ದ ಅಲ್ಲ, ಅದಕ್ಕಿಂತ ಇನ್ನೂ ಸ್ವಲ್ಪ ಸ್ಪಷ್ಟವಾಗಿದೆ, ಇನ್ನೂ ಸ್ವಲ್ಪ ಸ್ಪಷ್ಟವಾಗಿದೆ ಎಂದು ಗೊತ್ತಾಗ್ತದೆ. ಹೇಗೆ ಅಂದರೆ, ಯಾರೋ ದೂರದಿಂದ ನೋಡ್ತೀವಿ, ಏನೋ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲೂ ಯಾರೋ ಒಬ್ಬರು ನಿಂತಿದ್ದಾರೆ, ಏನೋ ಕಂಡು ಬರ್ತಾ ಇದೆ, ಅದು ಯಾರೋ ಗೊತ್ತಾಗ್ತಾ ಇಲ್ಲ, ಯಾರೋ ನಿಂತಿದ್ದಾರೆ. ಇನ್ನೂ ಸ್ವಲ್ಪ ಒಂದು 4-6 ಹೆಜ್ಜೆಗಳು ಮುಂದೆ ನಡೀತೋದ್ರು ಯಾರೋ ಒಬ್ಬರು ನಿಂತಿದ್ದಾರೆ, ಅವರ ಕೈಯಲ್ಲಿ ಏನೋ ಹಿಡ್ಕೊಂಡು ಕೋಲು ಹಿಡ್ಕೊಂಡು ನಿಂತಿದ್ದಾರೆ ಅನಿಸುತ್ತದೆ. ಇನ್ನೂ ಹತ್ತಿರಕ್ಕೆ ಹೋದರೆ ಇನ್ನೂ ಸ್ವಲ್ಪ ಸ್ಪಷ್ಟ. ಇನ್ನೊಂದು 3 ಹೆಜ್ಜೆಗಳು ಹೇಗೆ ಯಾವುದೇ ವಸ್ತು ನೋಡಿ ದೂರದಿಂದ ನೋಡಿದರೆ ಏನೇನೋ ಅಸ್ಪಷ್ಟವಾಗಿ ಔಟ್ಲೈನ್ಸೇ ಕಂಡು ಬರುತ್ತದೆ, ಹೊರಗಿನ ರೇಖಾ ಮಾತ್ರ. ಹತ್ತಿರಕ್ಕೆ ಹೋದರೆ ಇನ್ನೂ ಸ್ವಲ್ಪ ಸ್ಪಷ್ಟ, ಇನ್ನೂ ಹೋದರೆ ಇನ್ನೂ ಸ್ವಲ್ಪ ಸ್ಪಷ್ಟ, ಇನ್ನೂ ಹೋದರೆ ಇನ್ನೂ ಸ್ವಲ್ಪ ಸ್ಪಷ್ಟ, ಇನ್ನೂ ಹತ್ತಿರಕ್ಕೆ ಹೋದರೆ ಗಾಂಧೀಜಿ ಬೊಂಬೆ. ಗೊತ್ತಾಯ್ತಾ? ದೂರದಿಂದ ಯಾರೋ ನಿಂತಿದ್ದಾರೆ, ಯಾರೋ ಅನಿಸುತ್ತದೆ, ಅದು ಏನೋ ಇನ್ನು ಉದ್ದ ಇದೆ ಅನಿಸುತ್ತದೆ. ಕಂಬನೋ ಮನುಷ್ಯನೋ ಅದು ಗೊತ್ತಾಗಲ್ಲ, ಅದು ಕಂಬನೋ ಮನುಷ್ಯನೋ ಏನೋ ಉದ್ದ ಇದೆ, ಉದ್ದಕ್ಕೆ ಹೀಗೆ ನಿಂತಿದೆ, ಅದು ಏನೋ ಗೊತ್ತಾಗಲ್ಲ. ಅಂದರೆ ಎಷ್ಟೆಷ್ಟು ಹತ್ತಿರ ಹೋಗ್ತೀವೋ ಅಂದರೆ ಮೊದಲನೆಯ ಹೆಜ್ಜೆಗೆ ಏನು ಕಂಡು ಬಂತೋ, ಯಾವ ಬಗೆ ಕಂಡು ಬಂತೋ, ಇನ್ನೂ 2 ಹೆಜ್ಜೆ ಮುಂದುವರೆದರೆ ಸ್ವಲ್ಪ ಸ್ಪಷ್ಟವಾಗ್ತದೆ. ಇನ್ನೂ 2 ಹೆಜ್ಜೆ ಇನ್ನೂ ಸ್ವಲ್ಪ ಸ್ಪಷ್ಟ, ಇನ್ನೂ ಹೋದರೆ ಇನ್ನೂ ಸ್ವಲ್ಪ ಸ್ಪಷ್ಟ, ಪೂರ್ತಿ ಹತ್ತಿರಕ್ಕೆ ಹೋದರೆ ಓ ಇದು ಎಂದು ಗೊತ್ತಾಗ್ತದೆ. ಇದನ್ನು ಆಯಾ ಹಂತದಲ್ಲಿ ತೋರುವುದನ್ನು ಎ ಸೂಪರ್ಫಿಷಿಯಲ್ ಅಪಿಯರೆನ್ಸ್, ಎ ಟೆಂಟೇಟಿವ್ ಅಪಿಯರೆನ್ಸ್, ಅದಕ್ಕೆ ಆಭಾಸ ಹೇಳಿದ್ದೇವೆ. ಅದರಿಂದ ಅರ್ಥಾಭಾಸ, ನಮಗೆ ಅರ್ಥವಾಯಿತು ಅನಿಸುತ್ತದೆ ಒಂದು ಬಗೆ, ಅದಕ್ಕಿಂತ ಇನ್ನೊಂದು 2 ಹೆಜ್ಜೆ ಹೋದರೆ ಇನ್ನೂ ಸ್ವಲ್ಪ ಸ್ಪಷ್ಟ, ಇನ್ನೂ ಹೆಜ್ಜೆ ಹೋದರೆ ಆ ಹಿಂದಿಂದು ತಪ್ಪೆಂದು ಗೊತ್ತಾಗಿಬಿಡ್ತದೆ. ಹಾಗೆ ನಮ್ಮ ಹಿಂದಿನ ತಿಳುವಳಿಕೆ ತಪ್ಪು ಎಂದು ಮತ್ತೆ ಮುಂದಿಂದು ಇನ್ನೂ ಕ್ಲಿಯರ್ ಆಗಿದೆ, ಇನ್ನೂ ಕ್ಲಿಯರ್ ಆಗಿದೆ, ಇನ್ನೂ ಕ್ಲಿಯರ್ ಆಗಿದೆ, ಹಾಗೆ ಹೋಗುತ್ತಾ ಎಲ್ಲ ವೃತ್ತಿಗಳು ಬಿಟ್ಟು ಯಾವ ವೃತ್ತಿ ಇಲ್ಲದೆ ತಾನೇ ತಾನು ಸ್ವತಃಸಿದ್ಧ ಆತ್ಮ ಇತಿ ಅರ್ಥಾಭಾಸ ನಿರಾಕರಣ ಪೂರ್ವಕಂ ಯಥಾರ್ಥ ಅವಸ್ಥಿತ ಅಧ್ಯವಸಾನ ಪ್ರಯತ್ನ. ಆದ್ದರಿಂದ ದೂರದಿಂದ ಏನೇನು ಅನಿಸುತ್ತದೋ ಆ ಅನಿಸಿಕೆಗಳನ್ನೆಲ್ಲ ಕರೆಕ್ಷನ್ ಮಾಡ್ತಾ ಕೊನೆಗೆ ತಾನೇ ಅದು ಎಂದು ತಿಳ್ಕೊಳ್ಳೋದು. ಹೀಗೆ ತಿಳ್ಕೊಳ್ಳುವುದನ್ನೇ ಏನು ಹೇಳಿದ್ದೇವೆ? ವಿಚಾರ ಎಂದು ಹೇಳಿದ್ದೇವೆ. ವಿಚಾರ ಅಂದರೆ ಏನು ಎಂದು ವಿಚಾರವನ್ನು ಲಕ್ಷಣ ಮಾಡುವುದು. ಲಕ್ಷಣ ಅಂದರೆ ಡೆಫಿನಿಷನ್. ವಿಚಾರದ ಲಕ್ಷಣ ಹೇಳುವಕ್ಕಿಂತ ವಿಚಾರ ತೋರಿಸಿ ಇದು ವಿಚಾರ ಅಂದರೆ ಗೊತ್ತಾಗ್ತದೆ ಅಲ್ಲವೇ? ನಡಿಗೆ ಅಂದರೆ ಏನು ಅಂದರೆ, ನಡಿಗೆ ಅಂದರೆ ಹೀಗೆ ನಿಂತಿರುವುದು, ಕಾಲು ಕೆಳಗೆ ಇಟ್ಕೊಳ್ಳಬೇಕು, ತಲೆ ಮೇಲೆ ಕೆಡಬೇಕು, ಕೈ ಮಾತ್ರ ಮಧ್ಯದಲ್ಲಿರಬೇಕು, ಕಣ್ಣು ಮುಂದಕ್ಕೆ ನೋಡಬೇಕು, ಆವಾಗ ಒಂದು ಕಾಲು ಎತ್ತಬೇಕು, ಅಲ್ಲಿಡಬೇಕು, ಹೀಗೆ ನಡೆಯಬೇಕು. ಅಬ್ಬಾ ಅದೆಲ್ಲ ಏಕೆ ಅವರನ್ನೇ ಎತ್ತಿ ಬಿಡಿಸಿ ನಡೆಸಿ ತೋರಿಸು, ಈಗ ಇದು ನಡಿಗೆ ಅಂದರೆ ಗೊತ್ತಾಯಿತು ಎಂದು ಹೇಳಿ ಅಲ್ಲವೇ? ನಡಿಗೆ ಅಂದರೆ ಏನೆನ್ನುವುದು ಅಷ್ಟು ಎಕ್ಸ್ಪ್ಲೇನ್ ಮಾಡುವಕ್ಕಿಂತ ಅವನನ್ನು ನಡೆಸಿದರೆ ಮುಗಿಯಲ್ಲವ. ಅದರಿಂದ ಈಗ ನಾನು ಅದಕ್ಕೋಸ್ಕರ ನೇರಾಗೆ ವಿಚಾರ ಮಾಡಿದೆ. ವಿಚಾರ ಅಂದರೆ ಏನು? ಸ್ವಾಮೀಜಿ ಇಲ್ಲಿ ಡೆಫಿನೇಷನ್ ಕೊಡ್ತಾ ಇದ್ದ. ಆ ಡೆಫಿನೇಷನ್ ಎಕ್ಸ್ಪ್ಲೇನ್ ಮಾಡಿ ಹೆಡ್ಡಕ್ಕಿಂತ ವಿಚಾರ ಏನು ಅನ್ನೋದು ಅವಸ್ಥೆಗಳ ವಿಚಾರ ನಾನು ಮಾಡೇ ತೋರಿಸಿದೆ. ಇದು ವಿಚಾರ ಅಂದರೆ ಈಗ ಗೊತ್ತಾಯಿತು. ನೇರಾಗೆ ವಿಚಾರ ಮಾಡುವ ಗೊತ್ತಾಗಿಬಿಡ್ತದೆ. ಹೀಗೆ ಮೊದಲು ಒಂದು ಹಂತದಲ್ಲಿ ಅನಿಸಿದ್ದು, ಮೊದಲು ಎಚ್ಚರ ಅಂದರೆ ಏನು ಅಂದ್ಕೊಂಡಿದ್ದೀವಿ, ಪ್ರಪಂಚ ಅಂದರೆ ಏನು ಅಂದ್ಕೊಂಡಿದ್ದೀವಿ, ಮುಂದುವರಿಯುತ್ತಾ ನಂತರ ಪ್ರಪಂಚ ಏನಿದೆ? ಪ್ರಪಂಚ ಗೊತ್ತಾಗಿರುವ ಅರಿವು 2 ಬೇರೆ ಅಲ್ಲವೇ ಅಲ್ಲ. ಪ್ರಪಂಚ ಎಂಬುದೇ ಇಲ್ಲ, ಇರುವುದೆಲ್ಲ ಒಂದೇ ಒಂದು. ಅದಕ್ಕೆ ಏನೇ ಹೆಸರಿಟ್ಕೋ, ಅದು ಇರುವುದೇ ಒಂದು. ಅದಕ್ಕೆ ಯಾವ ಹೆಸರು ಇಡೋಕ್ಕಾಗಲ್ಲ, ಅದೇ ಸತ್ಯ ಒಂದೇ ಒಂದು ಉಳಿದು ಬಿಟ್ಟಿದೆ. ಹಾಗೆ ಮೊದಲು ಒಂದು ಅರ್ಥ, ಮೊದಲು ಪ್ರಪಂಚ ಎಂದಿಗೂ ಇರುತ್ತದೆ ಅನಿಸುತ್ತದೆ, ನಂತರ ಅಲ್ಲ. ಪ್ರಪಂಚ ಎಂಬುದು ಒಂದು ಅವಸ್ಥೆಗೆ ಮಾತ್ರವೇ ಪರಿಮಿತ ಅನಿಸುತ್ತದೆ. ನಂತರ ಅದು ಸುಮ್ಮನೆ ತೋರಿಕೆ ಆಗುತ್ತದೆ, ನಂತರ ಅದು ಅನಿಸಿಕೆ ಆಗುತ್ತದೆ, ಕೊನೆಗೆ ಅದು ಅರಿವು ಮಾತ್ರ. ಹೀಗೆ ಮೊದಲು ಅನಿಸಿದ್ದು ಇನ್ನೂ ಬದಲಾಯಿಸಿ ಕೊನೆಗೆ ಸ್ವತಃಸಿದ್ಧ ಬ್ರಹ್ಮವೇ. ಹೀಗೆ ತಿಳ್ಕೊಳ್ಳುವುದೇ ವಿಚಾರ. ಆಯಿತಾ? ಉಪಪತ್ಯಂತರಮಭಿಪ್ರಾಯ ಭಾಷ್ಯಕೃತ್ ಶಾಸ್ತ್ರಯುಕ್ತಾಭ್ಯಾಸಸ್ಯ ಅರ್ಥವತ್ವೇ. ಉಪಪತ್ತಿ ಅಂದರೆ ಏನು? ವಿಚಾರದಲ್ಲಿ ಯುಕ್ತಿ ಸಮೇತವಾಗಿ ವಿಚಾರ ಮಾಡುವುದು ಹೇಗೆ ಅಂದರೆ, ತತ್ಪದಾರ್ಥ ತ್ವಂಪದಾರ್ಥ. ಮಹಾವಾಕ್ಯದಲ್ಲಿ
ನೀನು ಅದು ಅಂದರೆ ನೀನು ಅಂದ್ರೇನು, ಅದು ಅಂದ್ರೇನು, ನೀನು ಬ್ರಹ್ಮ ಅಥವಾ ಅಹಂ ಬ್ರಹ್ಮ, ಅಹಂ ಅಂದ್ರೇನು, ಬ್ರಹ್ಮ ಅಂದರೆ ಏನೆನ್ನುವುದು ಒಂದು ಪ್ಯಾರಾಗ್ರಾಫ್, ದೊಡ್ಡ ಪ್ಯಾರಾಗ್ರಾಫ್ ಇದೆ. ದೊಡ್ಡ ಪ್ಯಾರಾಗ್ರಾಫ್ ಹೇಳ್ತಾರೆ, ನಂತರ ಈಗ 20 ಪೇಜ್ಗಳೇ ಹೇಳ್ತಾರೆ. ಮೊದಲು ಭಾಷ್ಯಕಾರರದು ಒಂದು ಪ್ಯಾರಾಗ್ರಾಫ್ ಇದೆ, ಅದೀಗ ಇವತ್ತು ಟೈಮ್ ಆಯಿತು, ನಾಳೆ ಹೇಳೋಣ. ಅಪಿಚ ತತ್ವಮಸಿ ಚೇತದು ವಾಕ್ಯಂ ತ್ವಂ ಪದಾರ್ಥಸ್ಯ ತತ್ಪದಾರ್ಥ ಭಾವಮಾಚಷ್ಟೆ. ತತ್ವಮಸಿ ಏನು ಹೇಳ್ತಾ ಇದೆ? ತ್ವಂ ಪದಾರ್ಥವು, ನೀನು ಎಂಬ ಮಾತಿನ ಯಾವ ಅರ್ಥವೋ, ನೀನು ಎಂಬ ಮಾತುಕರ್ತವು ಯಾರು? ತಾನು. ನೀನು ಎಂಬ ಮಾತುಕರ್ತ ಮನಸ್ಸಿಗೆ ಹೊಳೆಯುವಂಥ ಬುದ್ಧಿ ಅಲ್ಲ. ನೀನು ಎಂಬ ಮಾತುಕರ್ತ ಯಾರು? ತಾನು, ತಾನೇ ತಾನು. ಆದ್ದರಿಂದ ನೀನು ಎಂಬ ಮಾತುಗೆ ಅರ್ಥ ಯಾವುದೋ ಅದೇ ತತ್ಪದಾರ್ಥ. ತತ್ತಂದರೆ ಯಾರು? ಛಾಂದೋಗ್ಯದಲ್ಲಿ ಹೇಳಿದು ತತ್ತಾನು. ಇಡೀ ಜಗತ್ತು ಹುಟ್ಟುವಕ್ಕೆ ಮುಂಚೆ ಏನಿತ್ತೋ, ಯಾವ ತತ್ವವಿತ್ತೋ, ಯಾವ ತತ್ವವೇ ಜಗತ್ತಾಗಿ ತೋರುತ್ತಾ ಇದೆಯೋ ಅದು. ಅಂದರೇನು? ಇಡೀ ಜಗತ್ತಿನ ತತ್ವ. ತತ್ತಂದರೆ ಇಡೀ ಜಗತ್ತಿನ ತತ್ವ. ತ್ವಂ ಅಂದರೆ ನಾನು. ತ್ವಂ ಎಂಬ ಮಾತಿನ ಯಾವ ಅರ್ಥವೋ ಅದೇ ಇಡೀ ಜಗತ್ತಿನ ತತ್ವ ಎಂದರ್ಥ, ಮಹಾವಾಕ್ಯ. ಆದ್ದರಿಂದ ತತ್ತಂದ್ರೇನು ನಿಶ್ಚಯ ಮಾಡಬೇಕು, ತೀರ್ಮಾನ ಮಾಡಬೇಕು. ತ್ವಂ ಅಂದರೆ ಯಾರು ನಿಶ್ಚಯ ಮಾಡಬೇಕು. ಅದನ್ನು ಹೇಳ್ತಾ ಇದ್ದಾರೆ. ತತ್ತಂದ್ರೇನು ಹೇಳ್ತಾರೆ. ತತ್ಪದೇನ ಚ ಪ್ರಕೃತಂ ಸದ್ಬ್ರಹ್ಮ ಈಕ್ಷಿತೃ ಜಗತೋ ಜನ್ಮಾದಿ ಕಾರಣಂ ಅಭಿಧೀಯತೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ವಿಜ್ಞಾನಂ ಆನಂದಂ ಬ್ರಹ್ಮ ಅದೃಷ್ಟಂ ದ್ರಷ್ಟೃ ಅಭಿಜ್ಞಾತಂ ವಿಜ್ಞಾತೃ ಅಜಂ ಅಜರಂ ಅಮರಂ ಅಸ್ಥೂಲಮಣನು ಅಹರಸ್ಸು ದೀರ್ಘಂ ಇತ್ಯಾದಿ ಶಾಸ್ತ್ರ ಪ್ರಸಿದ್ಧಂ. ಇದು ತತ್ತಾಯಿತು. ಇನ್ನೂ ಇದೆ. ತತ್ರ ಅಜಾದಿ ಶಬ್ದೈರ್ಜನ್ಮಾದಯೋ ಭಾವವಿಕಾರಾ, ಇದೆಲ್ಲ ಹೇಳಿದ್ದಾರೆ, ದೊಡ್ಡ ವಾಕ್ಯ. ಮತ್ತು ತ್ವಂ ಅಂದ್ರೇನು? ಪ್ರತ್ಯಗಾತ್ಮ. ಈ ಕಣ್ಣಿನಿಂದ ನೋಡುವವನು, ಕಿವಿಯಿಂದ ಕೇಳುವವನು, ಮನಸ್ಸಿನಿಂದ ತಿಳಿಯುವವನು, ಬುದ್ಧಿನಿಂದ ತಿಳಿಯುವವನು, ಇದೆಲ್ಲವೂ ಇಂದ್ರಿಯಗಳು ಬಿಟ್ಟು, ದೇಹಗಳು ಬಿಟ್ಟು, ಮನಸ್ಸು ಬಿಟ್ಟು ಇನ್ನೂ ಒಳಹೊಕ್ಕಿ ಪ್ರತ್ಯಕ್ ಅಂದರೆ ಒಳಹೊಕ್ಕು, ಒಳಗಿನ ಆತ್ಮ ಎಂದರ್ಥ. ಒಳಗೆ ಮಿಕ್ಕದೆಲ್ಲ ಬಿಡಿಸಿದಾಗ ಈಗ ಇನ್ನೂ ಬಿಡೋಕ್ಕಾಗಲ್ಲ. ದೇಹವು ಬಿಟ್ಟು ಒಳಗೆ ಹೋಗಬಹುದು, ಇಂದ್ರಿಯಗಳು ಬಿಡ್ತೀವಿ, ಪ್ರಾಣ ಬಿಡ್ತೀವಿ, ಮನಸ್ಸು ಬಿಡ್ತೀವಿ ಅಂದರೆ ತಮ್ಮ ಅರಿವಿನಿಂದ ಹೊರಗೆ ಹಾಕ್ತೀವಿ. ಎಲ್ಲ ಬಿಡಿಸಿ ಲಾಸ್ಟ್ಗೆ ಒಂದು ಉಳಿಯುತ್ತದೆ. ಈಗ ಇನ್ನೇನು ಬಿಡೋಕ್ಕಾಗಲ್ಲ. ಯಾವುದು ಏನು ಬಿಡೋಕ್ಕಾಗದೆ ತಾನು ಉಳಿಯುತ್ತದೋ ಅದಕ್ಕೆ ಸಾಕ್ಷಿ, ಅದು ಬ್ರಹ್ಮ, ಅದೇ ಜಗತ್ತಿನ ತತ್ವ ಅಂತ ಹೇಳುವುದು. ಆದ್ದರಿಂದ ಎಷ್ಟು ಬಿಡಿಸೋಕ್ಕಾಗ್ತದೋ ತನ್ನಿಂದ ಬಿಡಿಸೋಕ್ಕಂದರೆ ಯಾವುದನ್ನು ನೀವು ಮರೆತು ಹೋಗ್ತೀವೋ ಮರೆತು ಹೋಗೋ. ದೇಹವು ಮರೆತು ಹೋಗಬಹುದು, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಯೋಚನೆಗಳು ಎಲ್ಲ ಬಿಡಬಹುದು. ಆದರೆ ಕೊನೆಗೆ ತಾನೆಂಬ ಅರಿವಿದೆ ನೋಡಿ, ಈಗ ಅದು ಮಾತ್ರ ಬಿಡೋಕ್ಕಾಗಲ್ಲ. ಅಲ್ಲಿವರೆಗೂ ಇಂದ್ರಿಯ ಮನಸ್ಸು ಎಲ್ಲ ಬಿದ್ದು ಹೋಗ್ತದೆ, ಇನ್ನೇನು ಪ್ರಯತ್ನವೇ ಇಲ್ಲ. ಮನಸ್ಸು, ಯೋಚನೆಗಳು, ವೃತ್ತಿಗಳು ಎಲ್ಲ ಹೋಗುತ್ತದೆ. ಈಗ ತಾನು ಸ್ವಯಂ ಉಳಿಯುತ್ತದೆ ಅಲ್ಲವೇ? ಹೇಗೆ ಇದು ನೋಡಿ, ಇದು ಪೆನ್ ತೆಗೀತೀವಿ, ಪೆನ್ ನಂತರ ಪೇಪರ್ ತೆಗೀತೀವಿ, ಇದರ ನಂತರ ಈ ಬಟ್ಟೆ ತೆಗೀತೀವಿ, ಇದರ ನಂತರ ಈ ಟೇಬಲ್ ತೆಗಿತೀವಿ, ಡೆಸ್ಕ್, ಇದರ ನಂತರ ಆ ಟೇಬಲ್ ತೆಗಿತೀವಿ, ಲಾಸ್ಟಿಗೆ ಭೂಮಿ ಇರುತ್ತದೆ. ಭೂಮಿ ತೆಗಿಯೋ ಆಗಲ್ಲ, ಅದು ಅಲ್ಲಿ ಲಾಸ್ಟ್ವರೆಗೂ. ಈಗ ಅದರ ನಂತರ ಈ ಭೂಮಿಯನ್ನು ತೆಗಿಯೋಕ್ಕಾಗಲ್ಲ. ಹಾಗೆ ಎಲ್ಲ ತೆಗೆದು ಲಾಸ್ಟ್ಗೆ ಉಳಿಯುತ್ತದೆ. ಈಗ ಅದು ಇನ್ನೂ ಏನು ತಿಳಿಯ, ಅದು ಇರುವುದೇ ಸ್ವತಃ ಸಿದ್ಧ. ಆಗ ಆ ತನ್ನಲ್ಲಿ ಯಾವುದು ಸ್ವತಃ ಸಿದ್ಧವಾಗಿದೆಯೋ ಅಲ್ಲಿವರೆಗೂ ಟ್ರೇಸ್ ಮಾಡಬೇಕು. ಆ ಟ್ರೇಸಿಂಗ್ ಈಸ್ ತ್ವಂ ಪದಾರ್ಥ ವಿಚಾರ. ಅದು ಅಲ್ಲಿರುವಂಥದ್ದು, ಆ ಸಾಕ್ಷಿ ಇಡೀ ಜಗತ್ತಿನ ತತ್ವ. ಇದು ಮಹಾವಾಕ್ಯದ ಅರ್ಥ. ಈ ಪ್ಯಾರಾಗ್ರಾಫ್ನಲ್ಲಿ ಏನು ಹೇಳಿದ್ದಾರೋ ಸ್ವಲ್ಪ ತತ್ಪದಾರ್ಥ ವಿವೇಕ ಮಾಡೋಣ, ಮತ್ತು ತ್ವಮ್ಮು ಮಾಡೋಣ. ಅದಕ್ಕೆ 1-2 ದಿವಸ ಆಗುತ್ತದೆ ಮಾಡಿ. ಐಕ್ಯ, ಈ ವಿವೇಕದ ಮತ್ತೆ ಈ ವಿವೇಕ, ಈ ವಿಚಾರ, ಈ ಪರೀಕ್ಷವನ್ನು ಮತ್ತೆ ಪರೀಕ್ಷೆ ಮಾಡುವುದೇ ವಿಚಾರ. ಶ್ರವಣ ಮನನಗಳ ಮತ್ತೆ ಮಾಡುವುದು ಅಂದರೆ ಈ ಪರೀಕ್ಷಾ, ಈ ಎಕ್ಸಾಮಿನೇಷನ್ ಮತ್ತೆ ಮಾಡಬೇಕು. ಒಂದು ಸಲ ಮಾಡಿದ್ದನ್ನು ಗೊತ್ತಾಯ್ತಲ್ಲ ಎಂದು ಜಂಪ್ ಆಗಬಾರದು. ಮತ್ತೆ ಮಾಡಿದ್ದಲ್ಲ ಮತ್ತೊಂದು ಸಲ ಚೆಕ್ ಮಾಡ್ಕೊ, ಅಲ್ಲವೇ? ಮಾಡಿದ್ದು ಸರಿಯಾಗಿದೆಯಾ? ಒಂದು ಸಲ ನೋಡಿ ಬರ್ತಾನೆ, ನೋಡಿದ್ಯಾ? ನೋಡಿದಲ್ಲ, ಮತ್ತೊಂದು ಸಲ ನೋಡಿದರೆ ಏನೋ ಸಣ್ಣ ತಪ್ಪು ಕಂಡು ಬರ್ತದೆ, ಮತ್ತೊಂದು ಸಲ ನೋಡಿ. ಬರೆದಿದ್ದ ನಂತರ ಸರಿಯಾಗಿದೆ ಅಂದರೆ ನೋಡಿಬಿಟ್ಟೆ. ನೀವು ಒಂದು ಸಲ ನೋಡಿದ್ವಿ, ಮತ್ತೆ ನೋಡಿದ್ದರೆ ಸೂಕ್ಷ್ಮವಾಗಿ ಗಮನಿಸು, ಎಲ್ಲೋ ಒಂದು ಕಡೆ ಸೂಕ್ಷ್ಮ ತಪ್ಪುಗಳು ಕಂಡು ಬರ್ತವೆ. ಮತ್ತೆ ನೋಡು, ಮತ್ತೆ ಕಂಡು ಬರ್ತವೆ. ಹಾಗೆ ನೋಡಿ. ಹಾಗೆ ಪ್ರತಿ ಸಲ ವಿಚಾರ ಅಂದರೆ ಇದು ಗೊತ್ತಾಯಿತು, ಮುಂದುವರಿಯುವ ಎಂದು ಹೇಳ್ತಾರೆ. ನೀವು ಹಿಂದೆ ಹೇಳಿದ್ದೀರಲ್ಲ, ನಾನು ಪಾಠ ಹೇಳ್ತೀನಿ ನೋಡಿ, ಹೇಳುವಾಗ ಮೊನ್ನೆ ಹೇಳಿದೆ, ಮತ್ತೆ ಹೇಳ್ತಾ ಇದ್ದೀನಿ. ಮೊನ್ನೆ ಹೇಳಿದಿರಲ್ಲ ಅರಿವೆಂದು, ಮತ್ತೆ ಮುಂದುವರಿಯಿರಿ ಎಂದು ಅವರು ಹೇಳ್ತಾರೆ. ಅರಿವೆಂದು ಗೊತ್ತಾಯಿತು, ಇನ್ನು ಮುಂದುವರಿಯಿರಿ ಎಂದು. ಅರಿವು ಗೊತ್ತಾದ ನಂತರ ಇನ್ನು ಮುಂದುವರಿಯುವುದಕ್ಕೇನು ಉಳಿದಿದೆ? ಆಗ ಹಾಗೆ ಮಾತಾಡ್ತಾರೆ. ಅಂದರೆ ಅರಿವಂದರೆ ಮನಸ್ಸು ಒಪ್ಪಿಕೊಂಡು ನಿಲ್ಲುತ್ತಾ ಇದೆ. ಒಪ್ಪಿಕೊಂಡಿದ್ದು ಅರಿವಲ್ಲ, ಒಪ್ಪಿಕೊಂಡಿದ್ದು ಮೈಂಡ್ ಆಯಿತು, ಮನಸ್ಸಿನ ವೃತ್ತಿ.
ಆದ್ದರಿಂದ ಮತ್ತೆ ವಿಚಾರ ಪರೀಕ್ಷೆ ಮಾಡಿ ಆ ಅರಿವಿನವರೆಗೂ ತಲುಪಬೇಕು. ಸುಷುಪ್ತಿಯನ್ನು ನೋಡುವಂದರೆ ಎಚ್ಚರ ವ್ಯಕ್ತಿಯಾಗಿದ್ದುಕೊಂಡು ಸುಷುಪ್ತಿಯನ್ನು ನೋಡುವುದಲ್ಲ. ಸುಷುಪ್ತಿ ನೋಡುವಂದರೆ ಸುಷುಪ್ತಿಯಾಗಿ ಇರು ಎಂದೇ ಅರ್ಥ. ಎಚ್ಚರ ವ್ಯಕ್ತಿ ಸುಷುಪ್ತಿಯನ್ನು ಹೇಗೆ ನೋಡ್ತಾನೆ? ತಾನು ಎಚ್ಚರ ವ್ಯಕ್ತಿತ್ವ ಬಿಟ್ಟು ಅದಾಗಿರುವುದೇ ನೋಡುವುದು. ಹಿಂಗೆ ಇನ್ನು ಹೇಗೆ ನೋಡ್ತಾನೆ? ಎಚ್ಚರ ವ್ಯಕ್ತಿತ್ವ ಬಿಟ್ಟು ಸುಷುಪ್ತಿ ತಾನೇ ಆಗ್ತಾನೆ. ಸುಷುಪ್ತಿ ನೋಡುವಂದರೆ ಸುಷುಪ್ತಿಯನ್ನು ತಾನಾಗಿ ನೋಡುವೆಂದರ್ಥ, ತನ್ನನ್ನು ಸುಷುಪ್ತಿಯಾಗಿ ನೋಡುವೆಂದರ್ಥ. ಈಗ ನೀವು ಏನಾದ್ರು ನೋಡ್ತೀವಿ, ಎಚ್ಚರ ವ್ಯಕ್ತಿಯಾಗಿ ನೋಡ್ತಾ ಇದ್ದೀವಿ. ನಾನು ಸುಷುಪ್ತಿಯನ್ನು ನೋಡ್ತೀನಿ ಅಂದರೆ ಎಚ್ಚರ ವ್ಯಕ್ತಿಯಾಗಿ ಸುಷುಪ್ತಿಯನ್ನು ನೋಡುವವರೆಗೆ ಅದು ಸುಷುಪ್ತಿ ಅಲ್ಲ. ಸುಷುಪ್ತಿಯಾಗಿರುವುದೇ ಸುಷುಪ್ತಿಯನ್ನೇ ನೋಡುವುದು. ಹಾಗೆ ಆದ್ದರಿಂದ ಎಚ್ಚರ ವ್ಯಕ್ತಿ ಇನ್ನೂ ಸುಷುಪ್ತಿಯನ್ನು ಯೋಚನೆ ಮಾಡ್ತಾ ಇದ್ದಾನೆ, ಅದು ಸುಷುಪ್ತಿ ಆಗಲ್ಲ. ಸುಷುಪ್ತಿ ವ್ಯಕ್ತಿತ್ವ ಬಿಟ್ಟರೆ ಇರುವುದೇ ತಾನು. ತನ್ನನ್ನು ಆ ಸ್ಥಿತಿಯಲ್ಲಿ ಇದ್ದ ಹಾಗೆ ನೋಡುವುದೇ ಸುಷುಪ್ತಿ. ಹಾಗೆ ನೋಡಬೇಕು ಅಲ್ಲವೇ? ಅದರಿಂದ ಇದು ವಿಚಾರ ಹೀಗೆ ಆಗಬೇಕು. ವಿಚಾರ ಅಂದರೆ ಮೈಂಡ್ ಥಿಂಕಿಂಗ್ ಅಲ್ಲ, ಮೈಂಡ್ ಬಿಡುವುದು. ಮನಸ್ಸು ಬಿಟ್ಟಾಗ ಯಾವುದು ಉಳಿಯುತ್ತದೋ ಅದು. ಅದರಿಂದ ಇದು ಬಿಡುವುದೇ ಹೊರತು ಮನಸ್ಸು ಯೋಚನೆ ಮಾಡುವಂಥದ್ದಲ್ಲ. ಮನಸ್ಸನ್ನೇ ಬಿಟ್ಟು ತಾನು ಮನಸ್ಸು ಬಿಡುವಂದರೆ ಮನಸ್ಸೇ ಬಿಟ್ಟು ಬಿಡ್ತದೆ. ಮನಸ್ಸು ತಾನೇ ಬುದ್ಧಿ ಎರಡೂ ಹೋಗುತ್ತವೆ. ಮನಸ್ಸನ್ನೇ ಬಿಟ್ಟು ಬಿಡ್ತದೆ, ಅರಿವಾಗಿ ಉಳಿಯುತ್ತದೆ. ಹಾಗೆ ಆಯಿತು. ಸೊ ಈ ತತ್ಪದಾರ್ಥ, ತ್ವಂಪದಾರ್ಥ ಮತ್ತು ಮಹಾವಾಕ್ಯದಲ್ಲಿ ಐಕ್ಯ ಏನು ಅದು ನಾಳೆ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.